ಎಸ್. ದೀಕ್ಷೆಗಿಂತ ಮೊದಲಿನ ಕೆಲಸ ಏನು? ಒಂದ್ ನಿಮಿಷ ಪಿನ್ ಮಾಡ್ತೇವೆ. ದೀಕ್ಷೆಗಿಂತ ಮೊದಲಿನ ಕೆಲಸ ಏನು ಅಂದ್ರೆ ತಲೆ ಸ್ನಾನವನ್ನ ಮಾಡಿ 108 ಸಲ ನೀವು ಓಂಕಾರವನ್ನ ಹೇಳಿರ್ಬೇಕು ಮೊದ್ಲೇ. ಎಸ್. ಅದಾದ್ಮೇಲೆ ನೆಕ್ಸ್ಟ್ ನಿಮ್ ಹತ್ರ ಒಂದು ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ನಿಮ್ ಹತ್ರ ಇಟ್ಕೊಳ್ರಿ. ಇವತ್ ನಿಮ್ಗೆ ಹೇಳಿರ್ತೀನಿ, ನಾಳೆ ಅದನ್ನ ಫೇರ್ ಮಾಡೋದಿದೆ. ರೇಖೀಯ ಪಂಚತತ್ವಗಳನ್ನ ಇವತ್ ನಿಮ್ಗೆ ಹೇಳಿರ್ತೀನಿ. ನಾಳೆ ನೀವು ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟು ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಲಿಂದ ಅವು 5 ಸೂತ್ರಗಳು ಬರೆಯೋದಿರುತ್ತೆ ನಾಳೆ ನಿಮ್ಗೆ. ಎಸ್. ಅದಾದ್ಮೇಲೆ ನೀವು ವೈಟ್ ಕಲರ್ ಡ್ರೆಸ್ ಅನ್ನ ಕಂಪಲ್ಸರಿ ಹಾಕೊಳ್ಬೇಕು ನಾಳೆ. ಎಲ್ಲಾರಿಗೂ ಹೇಳ್ತಾ ಇದ್ದೀನಿ ಈ ಮಾಹಿತಿ. ನಿಮ್ಗೆ ಹೈ ಫ್ರೀಕ್ವೆನ್ಸಿ ಹೈ ವೈಬ್ರೇಷನ್ ಬೇಕು, ನಿಮ್ಗೆ ಏನಾದ್ರೂ ರಿಸಲ್ಟ್ ಬೇಕು ಅಂತ ಏನಾದ್ರೂ ಇದ್ರ ನೀವು ವೈಟ್ ಡ್ರೆಸ್ ಅನ್ನ ಹಾಕ್ಬೇಕು. ಮತ್ತೆ ದೀಪ ಮತ್ತೆ ಒಂದು ಗ್ಲಾಸ್ ನೀರಿದೆ ನೋಡ್ರಿ, ಅದು ಕಂಪಲ್ಸರಿ ನಿಮ್ ಎದುರಿಗೆ ಇಟ್ಕೊಳ್ಬೇಕು ನಾಳೆ. ದೀಪ ಮತ್ತು ಒಂದು ಗ್ಲಾಸ್ ನೀರು. ಗಾಜಿನ ಗ್ಲಾಸ್ ಇದೆ ಅಂದ್ರೆ ಬೆಸ್ಟ್ ಇದೆ, ಗಾಜಿನ ಗ್ಲಾಸ್ ಇಲ್ಲ ಅಂದ್ರೆ ನಿಮ್ ಹತ್ರ ಯಾವ್ದಿದೆ ಅವೈಲೇಬಲ್ ಅದನ್ನ ನೀವು ಇಟ್ಕೊಂಡು ಕೂಡ್ಬೇಕು. ಅದಾದ್ಮೇಲೆ ಅತ್ಯಂತ ಮಹತ್ವದ ಸೂಚನೆ ಏನು ಅಂದ್ರೆ, ನೀವು ಸ್ವಲ್ಪ ಯಾರ ಜೊತೆಗೂ ಡಿಸ್ಕಸ್ ಮಾಡ್ಬೇಡ್ರಿ ನಾಳೆ ಒಂದ್ ದಿವ್ಸ. ವ್ಯರ್ಥ ಚರ್ಚೆ ಮಾಡ್ಬೇಡ್ರಿ. ಜಾಸ್ತಿ ಮಾತಾಡೋದ್ರಿಂದ ನಿಮ್ಮ ಎನರ್ಜಿ ಏನಾಗುತ್ತೆ ಅಂದ್ರೆ ಕಟ್ ಆಗಿರುತ್ತೆ ಅಥವಾ ಕಡಿಮೆ ಆಗಿರುತ್ತೆ. ಹಾಗಾಗಿ ನೀವು ನಾಳೆ ದೀಕ್ಷೆ ಅಂದ್ರೆ ಅದು ಒಂದು ಸಮಾರಂಭ, ದೀಕ್ಷಾ ಸಮಾರಂಭ ಅಂತೇಳಿ ಕರೀತಾರೆ. ಒಂದು ಪ್ರೋಗ್ರಾಮ್ ಇದೆ ನಿಮ್ದು. ಮತ್ತೆ ನಿಮ್ ಜೀವನದಲ್ಲಿ ಈ ಕ್ಷಣ ಯಾವತ್ತೂ ಬರೋದಿಲ್ಲ. ನೀವು ಪುನಃ ದೀಕ್ಷೆ ತಗೋತೀನಿ ಅಂದ್ರೆ ನಾನ್ ಕೊಡೋದಿಲ್ಲ, ನಾನ್ ಕೊಡ್ತೀನಿ ಅಂದ್ರೆ ನೀವು ಸಿಗ್ತೀರಿಲ್ಲ ನನ್ಗೂ ಗೊತ್ತಿಲ್ಲ. ಹಾಗಾಗಿ ನಾಳೆ ನಿಮ್ಗೇನ್ ಸಿಗ್ತಾ ಇದೆ ನೋಡ್ರಿ, ಅದನ್ನ ಸಂಪೂರ್ಣ ಅದ್ರದ್ದು ಫಲಿತಾಂಶ ನಿಮ್ಗೆ ಸಿಗ್ಲಿ ಅಂತ. ಹಾಗಾಗಿ ಮೌನವಾಗಿರೋದಿದೆ ನೋಡ್ರಿ, ಬೆಸ್ಟ್ ಇದೆ. ಮೌನ ಆಗಿರ್ಬೇಕಂದ್ರೆ ಸುಮ್ನೆ ಹಿಂಗ್ ಕೂಡ್ಬೇಡ್ರಿ, ಒಂದಕ್ಕೊಂದು ಎರಡಕ್ಕೆರಡು ಮಾಡ್ರಿ ಮಾತಾಡೋದ್. ಗೊತ್ತಲ್ಲ, ಸಂಡೇ ಇದೆ ಅಂತ ಯಾರ್ಯಾರಿಗೂ ಫೋನ್ ಹಚ್ತೀವಿ, ಹೆಣ್ಮಕ್ಳು ತವ್ರ ಮನೆಗೆ ಫೋನ್ ಹಚ್ಚಿ ಮಾತಾಡ್ತೀವಿ, ಯಾರ್ಯಾರಿಗೆ ಸಂಡೇ ಇದೆ ಅಂತ ಏನೋ ಮಾಡ್ತಿರ್ತೀವಿ ಎಕ್ಸ್ಟ್ರಾ ಆರ್ಡಿನರಿ. ಸೊ ದಯವಿಟ್ಟು ನೀವು ನಾಳೆ ಮೌನವಾಗಿರೋದಿದೆ ನೋಡ್ರಿ. ಇಷ್ಟು ಮಾಹಿತಿ ಇದೆ. ಅದಾದ್ಮೇಲೆ ದೀಕ್ಷೆಯ ನಂತರ ಬರ್ಕೋರಿ, ಮಿನಿಮಮ್ 10 ನಿಮಿಷ ನೀವು ಎಲ್ಲಿ ಇರ್ತೀರಿ ಅಲ್ಲೇ ಇರೋದಿರುತ್ತೆ, ಎದ್ದು ಓಡಾಡಂಗಿಲ್ಲ. ದೀಕ್ಷೆಯ ನಂತರ 10 ನಿಮಿಷ ಎಲ್ಲಿದ್ದೀರಿ ಅಲ್ಲೇ ಇರೋದಿರುತ್ತೆ. ಎಸ್. ಮತ್ತೆ ಕಂಪಲ್ಸರಿ ವಿಡಿಯೋ ಆನ್ ಇರ್ಬೇಕು. ಯಾರಿಗಾದ್ರೂ ನಾಳೆ ವಿಡಿಯೋ ಆನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ದಯವಿಟ್ಟು ನೀವು ದೀಕ್ಷೆ ಒಳಗ್ ಬರ್ಬೇಡ್ರಿ, ರಿಸಲ್ಟ್ ಬರೋದಿಲ್ಲ ನಿಮ್ಗೆ. ಯಾಕಂದ್ರೆ ನಾನ್ ನೋಡೋದೇ ಇಲ್ಲ, ಗುರು ಯಾವಾಗ ನೋಡೋದಿಲ್ಲ ಅಂದ್ರೆ ಎನರ್ಜಿ ಎಲ್ಲಿ ಕನೆಕ್ಟ್ ಆಗುತ್ತೆ ಆಗೋದಿಲ್ಲ. ಹಾಗಾಗಿ ನಾಳೆ ನಿಮ್ಗೆ ವಿಡಿಯೋ ಆನ್ ಇಟ್ಟು ನಿಮ್ ಹತ್ರ 2 hours ನಿಮ್ ಹತ್ರ ಸಮಯ ಇದೆ ಅಂದ್ರೆ ಮಾತ್ರ ನೀವು ಕ್ಲಾಸ್ ಅಟೆಂಡ್ ಮಾಡ್ರಿ. ನಿಮ್ ಹತ್ರ 2 ಗಂಟೆ ಟೈಮ್ನೂ ಇಲ್ಲ, ನನ್ ವಿಡಿಯೋ ಆನ್ ಮಾಡೋದು ಆಗೋದಿಲ್ಲ ಅಂದ್ರೆ ದಯವಿಟ್ಟು ನೀವು ಮತ್ತೆ ಯಾವಾಗಾದ್ರೂ ಇದ್ರೆ ನಿಮ್ಗೆ ಅಂತ ಸಮಯ ಕೂಡ್ ಬಂದ್ರೆ ನೋಡಟ್ರಿ ಅಷ್ಟೇ. ಓಕೆ. ಎಸ್. ಇದೀಗ ನಾವು ನಮ್ಮ ಕ್ಲಾಸ್ ಕಡೆಗೆ ಹೋಗೋಣ. ಬರೆಯೋದಕ್ಕೆ ಶುರು ಮಾಡ್ರಿ. ಎಸ್. ಸೊ ನಮ್ಮ ಶರೀರ ಏನಿದೆ ನೋಡ್ರಿ, ನಮ್ಗೆ ರೇಖಿ ಯಾವ ರೀತಿ ಸಹಾಯ ಮಾಡುತ್ತೆ ಅಂದ್ರೆ, ರೇಖಿಯಿಂದ ನಮ್ಗೆ ಏನ್ ಸಪೋರ್ಟ್ ಆಗುತ್ತೆ? ನಾನ್ ನಿನ್ನೆ ಹೇಳಿದೆ ನಿಮ್ಗೆ, ನಾವು ಶಾರೀರಿಕವಾಗಿರುವಂತಹ ತೊಂದರೆಗಳಿಗೆ ರೇಖಿಯಲ್ಲಿ ಏನಿದೆ ಹೀಲಿಂಗ್ ಇದೆ ಅಂತ ಹೇಳಿದ್ದೆ. ನೆನ್ಪದ ಯಾರಿಗಾದ್ರು? ಹೇಮಂತ್ ಸರ್, ಭರತ್ ಸರ್, ಆಶಾದೇವಿ, ನಿಮ್ಗೆ ಗೊತ್ತಿರ್ಬೇಕು. ಸೊ ಈಗ ಬರ್ಕೋರಿ, ನಮ್ಮ ರೇಖಿ ಏನಿದೆ ನೋಡ್ರಿ, ನಮ್ಮ ಶರೀರದಲ್ಲಿ ಎಷ್ಟೊಂದು ಚಮತ್ಕಾರದ ರೀತಿಯಲ್ಲಿ ಹೀಲಿಂಗ್ ಮಾಡುತ್ತೆ ಅಂದ್ರೆ ಬರ್ಕೋರಿ, ನಮ್ಮ ಶರೀರದ 72,000 ನಾಡಿಗಳಿಗೆ ಅದು ಎನರ್ಜಿ ಕೊಡುತ್ತೆ. 72,000 ನಾಡಿಗಳಿಗೆ ರೇಖಿ ಏನ್ ಮಾಡುತ್ತೆ ಅಂದ್ರೆ ಎನರ್ಜಿ ನೀಡುತ್ತೆ ನಾಡಿಗಳಿಗೆ. ಆ ನಾಡಿಗಳಲ್ಲಿ 3 ನಾಡಿಗಳು ಬರುತ್ತೆ, ಪ್ರಮುಖ ನಾಡಿಗಳು: ಇಡ, ಪಿಂಗ್ಲ ಮತ್ತು ಸುಷುಮ್ನ ಅಂತ. ಇಡ, ಪಿಂಗ್ಲ ಮತ್ತು ಸುಷುಮ್ನ. ಸೊ ಯಾವಾಗ ರೇಖಿ ಹೀಲಿಂಗ್ ನಾವು ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ, ಈ 3 ನಾಡಿಗಳಿರುತ್ತೆ ನೋಡ್ರಿ, ಇವು 3 ಎಲ್ಲ ಎಟ್ ಎ ಟೈಮ್ ಆಕ್ಟಿವೇಟ್ ಆಗಿರುತ್ತೆ. ಇದು ರೇಖಿಯಿಂದ ಮತ್ತೆ ಚಕ್ರ ಬ್ಯಾಲೆನ್ಸಿಂಗ್ ಲಿಂದ ಸಾಧ್ಯ ಇದೆ ಈ ಒಂದು ರಹಸ್ಯ. ಸೊ ಹಾಗಾಗಿ ಇದು 72,000 ನಾಡಿಗಳಿಗೆ ಚಿಕಿತ್ಸೆಯನ್ನು ಕೊಡುತ್ತೆ. ಅದಾದ್ಮೇಲೆ ಬರ್ಕೋರಿ, 114 ಶಕ್ತಿ ಕೇಂದ್ರಗಳು ನಮ್ಮ ಶರೀರದಲ್ಲಿ 114 ಶಕ್ತಿ ಕೇಂದ್ರಗಳಿವೆ. ಆ ಶಕ್ತಿ ಕೇಂದ್ರಗಳಿಗೆ ನಾವು ಇನ್ನೂ ಒಂದು ಹೆಸರನ್ನ ಹೇಳ್ತೀವಿ, ಅದಕ್ಕೆ ಚಕ್ರಗಳು ಅಂತ ಹೇಳಿ ಕರಿತೀವಿ. 114 ಚಕ್ರಗಳು ಎಲ್ಲಿವೆ ಅಂದ್ರ ನಮ್ಮ ಶರೀರದಲ್ಲಿವೆ. ಆ 114 ಚಕ್ರಗಳಲ್ಲಿನೇ ಇವು ಏನ್ ತುದಿ ಇವೆ ನೋಡ್ರಿ, ಬೆರಳಿನ ಇಲ್ಲಿ ಚಕ್ರಗಳಿವೆ. ನಾವು ಬಾಲ್ಯದಲ್ಲಿದ್ದ ಯಾರ್ಯಾರಿಗೆ ಗೊತ್ತಿದೆ, ನಾವು ಸುಮ್ನೆ ನಾವು ವಿಭೂತಿನೋ ಏನೋ ವೈಟ್ ಕಲರ್ ಹಿಂಗಚ್ಚಿ ಶಂಖ ಎಷ್ಟಿವೆ, ಚಕ್ರ ಎಷ್ಟಿವೆ, ಗದೆ ಎಷ್ಟಿವೆ ಅಂತ ನೋಡ್ತಿದ್ದೇವು. ನೆನ್ಪದ ಯಾರಿಗಾದ್ರು? ಸ್ವಲ್ಪ ಹೆಣ್ಮಕ್ಳಿಗೆ ರೂಢಿ ಇದೆಯಲ್ಲ, ನಾವು ನೋಡಿ ಬಾಲ್ಯದಲ್ಲಿದ್ದಾಗ ಪ್ರೈಮರಿ ಸ್ಕೂಲ್ನಾಗಿದ್ದಾಗ ಕೆಲಸ ಇರ್ತಿಲ್ಲಲ್ಲ ನಮ್ಗೆ. ಹಂಗಾಗಿ ನಮ್ಮ ಭಾಗದಲ್ಲಿ ವಿಭೂತಿ ಹಿಂಗ್ ಹಚ್ಚಿ ನೋಡೋದು, ಎಷ್ಟು ಶಂಖ ಇವೆ, ಶಂಖ ಇವೆ,
ಎಷ್ಟ್ ಚಕ್ರ ಇವೆ? ಚಕ್ರ ಇವೆ ನೋಡ್ತಿದ್ದೇವ್. ರಿಯಲ್ ಆಗಿ ಅವ್ ಶಂಖ, ಚಕ್ರ, ಗದೆ ನೀವೇ ನೋಡ್ರಿ, ಅವೆಲ್ಲಾನು ನಮ್ ಬೆರಳಲ್ಲಿವೆ. ಅದ್ರ ಅರ್ಥ ಏನು ಅಂದ್ರೆ ಎನರ್ಜಿ ಫ್ರೀಕ್ವೆನ್ಸಿ ಇದೆ. ಹಾಗಾಗಿ 114 ಶಕ್ತಿ ಕೇಂದ್ರಗಳಲ್ಲಿ ನಮ್ಮ ಬೆರಳಿನ ತುದಿಯಲ್ಲಿರುವಂತಹ ಶಕ್ತಿ ಕೇಂದ್ರಗಳಿವೆ ನೋಡ್ರಿ, ಅವೇನು ವೈಬ್ರೇಟ್ ಮಾಡುತ್ತೆ, ಅದಕ್ಕೆ ನಾವು ರೇಖಿ ಪವರ್ ಅಂತೇಳಿ ಕರಿತೀವಿ. ಅದರ ಜೊತೆಗೆ ನಮ್ಮ ಶರೀರದಲ್ಲಿರುವಂತ ಪ್ರಮುಖ 7 ಶಕ್ತಿ ಕೇಂದ್ರಗಳು, ಅದಕ್ಕೆ 7 ಚಕ್ರಾಸ್ ಅಂತ ಕರಿತೀವಿ. 7 ಚಕ್ರಗಳು. ಎಸ್, ನಿಮ್ಗೆ ಒಂದ್ಸಲ ಫೋಟೋ ಹಾಕ್ತೀನಿ. ಈಗ ನಿಮ್ಗೆ ಇವತ್ತು ಅರ್ಥ ಮಾಡಿಸ್ಬೇಕಾಗಿರುವಂತದ್ದು ಏನು ಅಂದ್ರೆ ಚಕ್ರಗಳು ಎಲ್ಲಿರುತ್ತೆ ಅಂತ. ನೀವೇ ಕ್ವಶನ್ ಹಾಕೋರು, ಚಕ್ರಗಳು ಎಲ್ಲಿರುತ್ತೆ. 2 ನಿಮ್ಗೆ ಉದಾಹರಣೆಯನ್ನು ಕೊಡ್ತೀನಿ. ನಿಮ್ಗೆ ನಿಮ್ ಮನೆಯಲ್ಲಾಗಿರ್ಬೋದು ಅಥವಾ ಎಲ್ಲಾರ ಕೇಳಿರ್ಬೋದು ಅಥವಾ ಬಾಲ್ಯದಲ್ಲಿ ಇಂತಹ ಘಟನೆಗಳನ್ನ ನೋಡಿರ್ತೀರಿ ನೀವು. ನೀವ್ ಯಾರಿಗಾದ್ರೂ ಇಂಥವ್ರಿಗೆ ನೋಡಿರ್ಬೋದು, ಅವ್ರಿಗೇನೋ ಹೊಟ್ಟೆ ಎಲ್ಲೋ ಒಂದ್ ಕಡೆ ಬಾಡಿಯಲ್ಲಿ ಪೇನ್ ಇದೆ, ಬಹಳ ಸಾಕಷ್ಟು ನೋವಿದೆ ಅವ್ರಿಗೆ. ಈಗ ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತಾರ, ಎಲ್ಲಾ ಟ್ರೀಟ್ಮೆಂಟ್ ಕೊಟ್ಟಿರ್ತಾರ, ಸ್ಕ್ಯಾನಿಂಗ್ ಮಾಡಿರ್ತಾರ, ಎಕ್ಸ್ರೇ ಮಾಡಿರ್ತಾರ, ಅದು ಏನ್ ಪ್ರೊಸೆಸ್ ಇದೆ ಎಲ್ಲಾನು ಡಾಕ್ಟರ್ ಮಾಡಿರ್ತಾರ. ಸಂಜೆಗ್ ನೋಡಿದಾಗ ರಿಪೋರ್ಟ್ ಎಲ್ಲಾನು ನಿಲ್ಲಿರುತ್ತೆ, ಆದ್ರೂ ಅವ್ರಿಗೆ ನೋವಿರುತ್ತೆ. ಅಂತ ಪೇಷಂಟ್ ನೋಡಿದ್ರಿ? ಭಾರತಿ ನೋಡಿದಾರೆ. ಮತ್ತೆ ಯಾರ್ಯಾರು ನೋಡಿದ್ರಿ? ಒಂದ್ಸಲ ನಮ್ಗೆ ಕೈ ಮಾಡ್ರಿ. ಅಂತ ಪೇಷಂಟ್ ಅಥವಾ ನಿಮ್ಗೂ ಆಗಿರ್ಬೋದು. ಟೆಸ್ಟ್ ಮಾಡಿದ್ರೆ ಏನು ಇರೋದಿಲ್ಲ, 0. ಆದ್ರೆ ಪೇನ್ ಇರುತ್ತೆ ಒಳಗೆ. ಇದು ರೀಸನ್ ಏನು ಅಂತ ಹೇಳಿ ಬರ್ಕೋರಿ. ಕಾರಣ ಏನು? ಹಾಗಾದ್ರೆ ಅವ್ರ ಏನಾರ ಸುಳ್ಳಾಡ್ತಾ ಇದ್ದಾರೇನು? ನೋ, ಸುಳ್ಳಾಡೋದಿಲ್ಲ. ಅವರ ಒಳಗಿರುವಂತಹ ರೋಗದ ಎನರ್ಜಿ ಇದೆ ನೋಡ್ರಿ, ಆ ಎನರ್ಜಿ ಏನ್ ಮಾಡುತ್ತೆ ಅಂದ್ರ ಪ್ರಾಣಮಯ ಕೋಶಕ್ಕೆ ಅಂಟ್ಕೊಂಡಿರುತ್ತೆ. ಬರ್ಕೋರಿ, ಇದು ಇಲ್ಲಿದೆ ನೋಡ್ರಿ. ಹಾಗಾಗಿ ನಮ್ಮ ಚಕ್ರಗಳು ಎಲ್ಲಿವೆ ಅಂದ್ರ ಪ್ರಾಣಮಯ ಕೋಶದಲ್ಲಿ ಇವೆ. 1 ಸೆಕೆಂಡ್ ಓಪನ್ ಮಾಡ್ತೀನಿ. ಎಸ್, ಇಲ್ಲಿ ಕಾಣ್ತಾ ಇದೆನಾ? ಚಕ್ರಗಳು ಎಲ್ಲಿ ಬರುತ್ತೆ ಅಂದ್ರ ನಮ್ಮ ಪ್ರಾಣಮಯ ಕೋಶದಲ್ಲಿ ಬರುತ್ತೆ. ನಮ್ಗೆ ಪಂಚಕೋಶಗಳಿವೆ ಶರೀರದಲ್ಲಿ. ನಮ್ಗೆ ಆ 5 ಕೋಶಗಳಲ್ಲಿ ಬರುವಂತ 2ನೇ ಕೋಶ. ಈ ಉಳಿದ ಎಲ್ಲಾ ಕೋಶಗಳಿವೆ ನೋಡ್ರಿ, ಅದು ಬಹಳ ಡೆಪ್ತ್ ಇದೆ. 2 ದಿನದ ಸೆಷನ್ ಇದೆ ಅದು ಕೋಶಗಳ ಬಗ್ಗೆನೆ. ಈ ಜಸ್ಟ್ ನೀವ್ ಇಷ್ಟಾದ್ರೂ ಅರ್ಥ ಮಾಡ್ಕೊಡ್ರಿ. ನಮ್ಮ ಶರೀರದ ಪ್ರಾಣಮಯ ಕೋಶದಲ್ಲಿ ಎಲ್ಲಾ ಚಕ್ರಗಳು ಸಮೇತ ವರ್ಕ್ ಮಾಡ್ತಾ ಇವೆ, 7 ಚಕ್ರಗಳು ಸಮೇತ. ಈಗ ಇಲ್ಲಿ ಏನಾಗಿರುತ್ತೆ ಅಂದ್ರ ಬರ್ಕೋರಿ, ಯಾವುದು ಒಂದು ನಮ್ಗೆ ಶಾರೀರಿಕವಾಗಿರುವಂತ ಒಂದು ಸಮಸ್ಯೆ 40 ದಿನಗಳ ಕಾಲ ಅನ್ನಮಯ ಕೋಶದಲ್ಲಿದ್ದಾಗ 41ನೇ ದಿನಕ್ಕೆ ಅದು ಏನ್ ಮಾಡುತ್ತೆ ಅಂದ್ರ ಪ್ರಾಣಮಯ ಕೋಶದ ಜೊತೆಗೆ ಕನೆಕ್ಟ್ ಆಗುತ್ತೆ. ಡೇಟ್ ಬರ್ಕೋರಿ, ಡೇಗಳು ಹಾಕೋರಿ. ಎಕ್ಸಾಂಪಲ್, ಈಗ ಶುಗರ್ ಇದೆ, ಶುಗರ್ ಒಂದ್ಸಲ ಬಂದ್ರೆ ಲೈಫ್ ಟೈಮ್ ಹೋಗೋದಿಲ್ಲ ಅಂತ ಹೇಳಿ ವಿಚಾರ ಮಾಡ್ತೀವಲ್ಲ. ಡಾಕ್ಟರ್ಸ್ ಹಂಗೆ ಹೇಳಿರ್ತಾರ, ನಾವು ಒಪ್ಕೊಂಡಿರ್ತೀವಿ. ರೀಸನ್ ಏನು ಅಂದ್ರ 40 ಡೇಸ್ ಅದು ಕಂಪ್ಲೀಟ್ ಆಗಿರುತ್ತೆ. 41ನೇ ದಿನಕ್ಕೆ ಶುಗರ್ ಕಂಟೆಂಟ್ ಏನಿರುತ್ತೆ ನೋಡ್ರಿ, ಶುಗರ್ ನ ಎನರ್ಜಿ, ಆ ವೀಕ್ನೆಸ್ ಏನಿರುತ್ತೆ ನೋಡ್ರಿ, ಎಲ್ಲಿ ಹೋಗಿ ಕನೆಕ್ಟ್ ಆಗುತ್ತೆ ಅಂದ್ರ ನಮ್ಮ ಪ್ರಾಣಮಯ ಕೋಶದಲ್ಲಿ ಕನೆಕ್ಟ್ ಆಗುತ್ತೆ. ಒಂದ್ ಸಲ ಪ್ರಾಣಮಯ ಕೋಶಕ್ಕೆ ಯಾವುದೇ ರೋಗ ಕನೆಕ್ಟ್ ಆದ್ರೆ ಅದು ಹೀಲ್ ಆಗೋದು, ಅದು ಆಕ್ಟಿವೇಟ್ ಆಗೋದು, ಪುನಃ ಅವ್ರು ಮತ್ತೆ ಮೊದಲಿನ ತರ ಆಗೋದಿದೆ ನೋಡ್ರಿ, ಅದು ಬಹಳ ಕಡಿಮೆ. ಈ ಸಾಧ್ಯತೆ ಇರೋದು ಡಾಕ್ಟರ್ಸ್ ಅಲ್ಲಿ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಎಲ್ಲಾದ್ರೂ ಸಾಧ್ಯ ಇದೆ ಅಂದ್ರೆ ಓನ್ಲಿ ಅಧ್ಯಾತ್ಮದಲ್ಲಿ ಮಾತ್ರ ಸಾಧ್ಯ ಇದೆ. ಹಾಗಾಗಿ ನಮ್ಮ ಹೊರಗಿನ ಡಾಕ್ಟರ್, ಒಂದ್ ಬಾಡಿ ಇದೆ ನೋಡ್ರಿ, ನಮ್ ಶರೀರ ಇದೆ, ನಮ್ಮ ಶರೀರಕ್ಕೆ ಸುಮಾರು 2000 ಪ್ರಕಾರದ ಡಾಕ್ಟರ್ಸ್ ಇದ್ದಾರಂತ ಗೊತ್ತಾ ನಿಮ್ಗೆಲ್ಲ? ತಲೆ ಕೂದಲಿಂದ ಹಿಡ್ಕೊಂಡು ಇಲ್ಲಿಂದ ಹಿಡ್ಕೊಂಡು ಕಾಲಿನ ಬೆರಳಿನವರೆಗೂ ಸಮೇತ 2000 ಪ್ರಕಾರದ ಡಾಕ್ಟರ್ಸ್ ಇದ್ದಾರೆ. ಆದ್ರೆ 2000 ಡಾಕ್ಟರಿಗೆ ಈಕ್ವಲ್ ಆಗಿರೋರು ಒಬ್ರು ಇದ್ದಾರೆ. ಅವ್ರು ಯಾರು ಅಂದ್ರೆ ಅಧ್ಯಾತ್ಮ ಗುರು. ಬರ್ಕೋರಿ, ಇವ್ರು ಮಾಡದಂತಹ ಕೆಲಸ ಯಾರು ಮಾಡ್ತಾರಂದ್ರ ಆಧ್ಯಾತ್ಮಿಕ ಗುರು ಮಾಡ್ತಾರ. ರೀಸನ್ ಏನು ಅಂದ್ರೆ ಆಧ್ಯಾತ್ಮಿಕ ಗುರು ನಿಮಗೆ ಅನ್ನಮಯ ಕೋಶದಿಂದ ಪ್ರಾಣಮಯ ಕೋಶಕ್ಕೆ ಕರ್ಕೊಂಡ್ ಬಂದಿರ್ತಾರೆ. ಅವ್ರ ಎಲ್ಲಿ ಕರ್ಕೊಂಡ್ ಬಂದಿರ್ತಾರೆ? ನಿಮ್ಗೆ ಅನ್ನಮಯ ಕೋಶದಿಂದ ನಿಮ್ಗೆ ಪ್ರಾಣಮಯ ಕೋಶಕ್ಕೆ ಅವ್ರು ಕರ್ಕೊಂಡ್ ಬಂದಿರ್ತಾರೆ. ಹಾಗಾಗಿ ನಮ್ಮ ಪ್ರಾಣಮಯ ಕೋಶಕ್ಕೆ ಹೀಲ್ ಮಾಡುವಂತ ಶಕ್ತಿ ಇದೆ ನೋಡ್ರಿ, ಅದು ನಮ್ಮ ಚಕ್ರಗಳಿಗಿದೆ ಮತ್ತೆ ರೇಖೆಗಿದೆ. ಎಸ್, ಮತ್ತೆ ಇದು ಯಾವ ಡಾಕ್ಟರ್ಸ್ಲಿಂದ ಸಾಧ್ಯ ಇಲ್ಲ. ಈಗ ಬರ್ಕೋರಿ, ಮೆಡಿಷನ್ ಮಾಡ್ಲಾರ್ದಂತ ಕಾರ್ಯ ಇದೆ ನೋಡ್ರಿ, ಅದು ಮೆಡಿಟೇಷನ್ ಮಾಡುತ್ತೆ. ಮೆಡಿಷನ್ ಅಂದ್ರೆ ಚಿಕಿತ್ಸೆ, ಗುಳಿಗೆ ತಗೋತ್ರಿಲ್ಲ, ಆ ಗುಳಿಗೆ ಮಾಡ್ಲಾರ್ದಂತಹ ಕೆಲಸ ಇದೆ ನೋಡ್ರಿ, ಅದು ಯಾರ್ ಮಾಡ್ತಾರಂದ್ರ ಮೆಡಿಟೇಷನ್ ಮಾಡುತ್ತೆ. ವಿಡಿಯೋ ಕಾಣ್ತಾ ಇಲ್ಲ ಪವಿತ್ರ, 1 ನಿಮಿಷ ವೇಟ್ ಮಾಡ್ರಿ. ನಾನಂತೂ ಎಲ್ಲರಿಗೂ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿನಿ. ವಿಡಿಯೋ ಯಾರಿಗಾದ್ರೂ ಕಾಣ್ತಾ ಇಲ್ಲ? ಎಲ್ಲರಿಗೂ. ನಿಮ್ಗೆ ಒಂದ್ ಮಾತನ್ನ ಹೇಳ್ತೀನಿ ನೋಡ್ರಿ, ಇಡೀ ದಿನ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರ್ತೀರಿ, ಇರೋದೇ 2 GB.
ಇರೋದೇ 2 GB ಹಿಂಗ್ ಸ್ಕ್ರೋಲ್ ಮಾಡಿ 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 1.5 ನುಂಗ್ ನೀರ್ ಕೊಂಡಿರ್ತೀರಿ ಇಡೀ ದಿನದಾಳ. ಅರ್ಧ ಇಟ್ಕೊಂಡ್ ನನ್ನ ಮುಂದ್ ಕೂಣ್ತೀರ್ತ್ರಿ, ಅದು ಕಟ್ ಆಗುತ್ತೆ, ನಮಗ್ ಸಿಟ್ ತರಿಸ್ತ್ರಿ ನೀವು. ಟೀಮ್ನವ್ರಿಗೆಲ್ಲ ಫೋನ್ ಮಾಡ್ತೀರಿ. ಪಾಪ ನಮ್ ಟೀಮ್ನವ್ರದ್ದು ಎಂತ ಗತಿ ಇದೆ ಅಂದ್ರೆ ಒಂದ್ ಕ್ಲಾಸು ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಪಾಪ. 1 ತಾಸ್ ಕಾಲ್ ಮೇಲ್ ಬರ್ತಾ ಇಲ್ಲ ಅಂದ್ರೆ ನೆಟ್ ಹಾಕ್ಸ್ರಿ ಅಷ್ಟೇ. ಇಲ್ಲ ಮನೇಲಿ ಒಂದ್ ವೈಫೈ ಸಿಸ್ಟಮ್ ಇಕ್ರಿ. ಎಲ್ಲಾರ ಮನೇಲಿ ಎಲ್ಲಾರ ಪ್ರಾಬ್ಲಮ್ ಇದೆ. ಬರೋದಿಲ್ಲ ಅಂದ್ರೆ ಯಾರಿಗೂ ಬರ್ಬಾರ್ದು. ಗಿರೀಶ್ ಸರಿಗೂ ಬರ್ಬಾರ್ದು, ಮಂಜುನಾಥ್ ಅವ್ರಿಗೆ ಬರ್ಬಾರ್ದು. ಅವ್ರಿಗೆ ಬರುತ್ತೆ, ನಿಮ್ಗೆ ಯಾಕೆ ಬರಲ್ಲ? ಇಡೀ ದಿನ ಸುಮ್ ಎಲ್ಲಿ ಇರ್ತ್ರಿ? ಕೈ ಎಲ್ಲಿ ಸುಮ್ ಇರ್ತಾವ? ಇರಂಗಿಲ್ಲ. ಈಗ ಎಂತ ಭಯಂಕರ ಮೊಬೈಲ್ ನಮ್ದು ಎಡಿಕ್ಷನ್ ಇದೆ ಅಂದ್ರ ಆ ಶವದ್ ಮುಂದೆ ಹೋಗು ಮೊಬೈಲ್ ಹಿಂಗ್ ಮಾಡೋರ್ ಕಲ್ತಾರ. ಅಲ್ಲಿ ಹೆಣ ಬಿದ್ದದ ಅಳ್ಳತರ ಎತ್ಕೊಂಡು ಒಯ್ಯದ ಅದು ಬಿಟ್ಟರಿ ಚಾಲೋನೆ ಅದದು. ಹೆಂಗಾಗುತ್ತೆ ಹೇಳ್ರಿ ನೀವು? ಚೇಂಜ್ ಆಗ್ರಿ. ಹಾಗಾಗಿ ಹೇಳ್ತೀನಿ ನೋಡ್ರಿ, ಮೊಬೈಲ್ ನೊಳಗ್ ನೆಟ್ ನಾಳೆ ಅಂತೂ ದೀಕ್ಷೆ ಇದೆ. ನಡು ಕಟ್ಟ ಹೋದ್ರಿ ವಾಪಸ್ ಬರೋ ಎಂಟ್ರಿ ಇಲ್ಲ ನೋಡ್ರಿ ನಮ್ಮ ಹತ್ರ. ದಯವಿಟ್ಟು ಎಲ್ಲಾರು ಮೈಂಡ್ ಅಲ್ಲಿ ಇದನ್ನ ಸೇವ್ ಮಾಡ್ಕೊ. ಈಗ ನಿಮ್ಗೆ ಒಂದು ವಿಡಿಯೋ ನಾನು ತೋರಿಸ್ತೀನಿ ನೋಡ್ರಿ, ವೇಟ್ ಮಾಡ್ರಿ. ಎಸ್, ಇದನ್ನ ಒಂದ್ಸಲ ನೀವು ಇಲ್ಲಿ ಒಬ್ಬ ಹೆಣ್ಮಗಳಿದ್ದಾಳೆ, ಒಂದ್ ಗೊಂಬೆ ಮಾಡಿದಾಳೆ. ಆ ಗೊಂಬೆಗೆ 15 ನಂಬರ್ ಇದೆ ಆಕಿನ ಕೈಯೊಳಗ್ ನೋಡ್ರಿ. ಆ 15 ನಂಬರ್ ಬೊಂಬೆಗೆ ಅವಳು ಸೂಜಿ ಹಚ್ಚಿ ಚುಸ್ತಾ ಇದ್ದಾಳೆ, ಮುಳ್ಳು ಹಚ್ಚಿ. ಆ ಸೊ ಇದಕ್ ನಾವೇನಂತೀವಿ ಅಂದ್ರೆ ಇದು ಮಾಟ ಮಂತ್ರ. ಇದು ಬರೀ ಭಾರತದಾಗೆ ಅದನ್ನ ತಿಳ್ಕೊಬಿಡ್ರಿ, ಎಲ್ಲಾ ಕಡೆಗೂ ಇದೆ. ಎಲ್ಲೆಲ್ಲಿ ನೆಗೆಟಿವ್ ಮೈಂಡೆಡ್ ಜನ ಇದಾರೆ ನೋಡ್ರಿ, ಅಲ್ಲಿ ಎಲ್ಲಾನು ಈ ಎಂತಹ ವ್ಯವಸ್ಥೆಗಳು ನಡೀತಾ ಇವೆ. ಇವು ಎಲ್ಲಿ ಹೋಗಿ ಎಫೆಕ್ಟ್ ಮಾಡುತ್ತೆ ಅಂದ್ರೆ ಪ್ರಾಣಮಯ ಕೋಶದಲ್ಲಿ ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ಇಂಥವ್ ಏನಾದ್ರೂ ಸಮಸ್ಯೆಗಳು ನಮ್ಗೆ ಏನಾದ್ರೂ ಬಂದಿವೆ ಅಂದ್ರ ಪರಿಹಾರ ಕೊಡೋದಕ್ಕೆ ಡಾಕ್ಟರ್ಸ್ ಹತ್ರ ಸಾಧ್ಯನೇ ಇಲ್ಲ. ಅದಕ್ಕೆ ಇವತ್ತು ಡಾಕ್ಟರ್ಸ್ ಸಮೇತ 1 ಸಲ 2 ಸಲ ಟ್ರೀಟ್ಮೆಂಟ್ ಕೊಟ್ಮೇಲೆ ನಿಮ್ಗೆ ಹೇಳ್ತಾರ ಮೆಡಿಟೇಷನ್ ಮಾಡ್ರಿ ಅಂತ. ಕೇಳಿದ್ರಲ್ಲ? ವಾಕಿಂಗ್ ಮಾಡ್ರಿ ಅಂತಾರ, ಮೆಡಿಟೇಷನ್ ಮಾಡ್ರಿ, ಟೆನ್ಷನ್ ಮಾಡ್ಕೊಳ್ಬೇಡ್ರಿ, ಎಲ್ಲಾದ್ರೂ ಹೊರಗೆ ಓಡಾಡ್ ಬರ್ರಿ. ಡಾಕ್ಟರ್ಸಿಗೂ ಗೊತ್ತಾಗಿದೆ ನಮ್ಮನ್ನ ಮೀರಿರುವಂತ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ. ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರ, ನಿಮ್ಮನ್ನ ನೀವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅಂದ್ರ ನಿಮ್ಮ ಪ್ರಾಣಮಯ ಕೋಶ ಇದೆ ನೋಡ್ರಿ, ಅದ್ರ ಮೇಲೆ ನೀವು ವರ್ಕ್ ಮಾಡ್ಬೇಕು. ಬರ್ಕೊಳ್ಳಿ. ಯಾರ ಪ್ರಾಣಮಯ ಕೋಶ ಬೆಸ್ಟ್ ಇರುತ್ತೆ ನೋಡ್ರಿ, ಅವ್ರು ಹೆಲ್ದಿಯಾಗಿಯೂ ಇರ್ತಾರ, ಹ್ಯಾಪಿಯಾಗೂ ಇರ್ತಾರ. ಅವ್ರ ಲೈಫ್ ನ 7 ಏರಿಯಾ ಇವೆ ನೋಡ್ರಿ, ಅವ್ ಬೆಸ್ಟ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ ನೇರವಾಗಿ ನಿಮ್ಮ ಪ್ರಾಣಮಯ ಕೋಶದ ಮೇಲೆ ವರ್ಕ್ ಮಾಡುತ್ತೆ. ಅನ್ನಮಯ ಕೋಶದ ನಂತರ ಭೋಜೇಗೌಡ ಸರ್ ಎಲ್ಲದಕ್ಕಿಂತ ಸೀನಿಯರ್ ಇದ್ರಿ, ಈಗ ಯಾಕೋ ಹಿಂಗ್ ಕೇಳತ್ತೀರಿ? ಎಲ್ಲದ್ರ ಇವ್ರು? ವೇಟ್ ಮಾಡ್ರಿ, ಅವ್ರಿಗೆ ಸ್ಕ್ರೀನ್ ಮೇಲೆ ತರ್ತೀನಿ. ಎಲ್ಲಿದ್ರಿ ಭೋಜೇಗೌಡ ಸರ್? ಹಾ, ಎಲ್ಲದಕ್ಕಿಂತ ಸೀನಿಯರ್ ಇದ್ದೀರಿ, ನಿಮ್ ಬೀದರ್ ಕರ್ಕೊಂಡ್ ಬರ್ತೀನಿ ನೋಡ್ರಿ ಇಲ್ಲಿ. ಹಾ, 50 ಸಲ ಕೇಳಿರ್ಬೇಕು ನೀವು ಪ್ರಾಣಮಯ ಕೋಶದ್ದು. ಹಾ, ನಮ್ಮ ಅನ್ನಮಯ ಕೋಶ ಇದೆ ನೋಡ್ರಿ, ಅನ್ನಮಯ ಕೋಶದ ಸೆಕೆಂಡ್ ಪಾರ್ಟ್ ಇದೆ ನೋಡ್ರಿ, ಅದು ಪ್ರಾಣಮಯ ಕೋಶ. ಓಕೆನಾ? ಸೊ ಇದ್ರಲ್ಲಿ ಚಕ್ರಗಳಿವೆ. ರೇಖಿ ಏನ್ ಮಾಡುತ್ತೆ ಅಂದ್ರ ನಮ್ಮ ಪ್ರಾಣಮಯ ಕೋಶವನ್ನ ಹೀಲ್ ಮಾಡುತ್ತೆ, ಆಕ್ಟಿವ್ ಮಾಡುತ್ತೆ, ಮತ್ತೆ ಎನರ್ಜೆಟಿಕ್ ಮಾಡುತ್ತೆ. 3 ಕೆಲಸ ಇದೆ. ಒಂದು ನಿಮ್ಗೆ ಚಿಕಿತ್ಸೆ ಕೊಡುತ್ತೆ, ಹೀಲ್ ಮಾಡುತ್ತೆ. ಬರೀ ಚಿಕಿತ್ಸೆ ಅಷ್ಟೇ ಕೊಡೋದಿಲ್ಲ, ಅದನ್ನ ಜಾಗೃತ ಮಾಡುತ್ತೆ. ಯಾವ ಪ್ಲೇಸ್ ನಲ್ಲಿ, ಯಾವ ಏರಿಯಾದಲ್ಲಿ. ಎಕ್ಸಾಂಪಲ್ ನೋಡ್ರಿ, ನಿಮ್ಮ ಥ್ರೋಟ್ ಚಕ್ರ, ಇಲ್ಲಿ ವಿಶುದ್ಧಿ ಚಕ್ರ ಪ್ರಾಬ್ಲಮ್ ಆಗಿದೆ. ರೇಖಿ ಏನ್ ಮಾಡುತ್ತೆ? ಇದು ಹೀಲ್ ಮಾಡುತ್ತೆ, ಚಿಕಿತ್ಸೆ ಮಾಡುತ್ತೆ. ಬರೀ ಚಿಕಿತ್ಸೆ ಅಷ್ಟೇ ಮಾಡೋದಿಲ್ಲ, ಆಕ್ಟಿವ್ ಮಾಡುತ್ತೆ. ಇದು ಕೆಲಸ ಮಾಡುತ್ತೆ. ಬರೀ ಆಕ್ಟಿವ್ ಅಷ್ಟೇ ಮಾಡೋದಿಲ್ಲ, ಇನ್ನೂ ಶಕ್ತಿಯನ್ನ ನೀಡುತ್ತೆ, ಎನರ್ಜೆಟಿಕ್ ಆಗಿ ವರ್ಕ್ ಮಾಡುವಂಗ ಅದು ಮಾಡುತ್ತೆ. ಹಾಗಾಗಿ ರೇಖಿ ಆಗ್ಲಿ, ಚಕ್ರ ಬ್ಯಾಲೆನ್ಸಿಂಗ್ ಆಗ್ಲಿ, ಅಥವಾ ಯಾವುದೇ ಒಂದು ಸ್ಪಿರಿಚುವಲ್ ನ ಕ್ಲಾಸಸ್ ಇರುತ್ತೆ ನೋಡ್ರಿ, ಅವು ನಿಮ್ಮ ಪ್ರಾಣಮಯ ಕೋಶದ ಮೇಲೆ ವರ್ಕ್ ಮಾಡುತ್ತೆ. ಓಕೆನಾ? ಮುಂದೆ ಹೋಗೋಣ. ಇಷ್ಟ ಅರ್ಥ ಆಗಿದೆ ಎಲ್ಲರಿಗೂ ಅಂತೇಳಿ ಅನ್ಕೊಂಡಿನಿ. ಓಕೆ, ಯಾರಾದ್ರೂ LKG UKG ಇದ್ದೀರೇನು? ಹಾ, ನಮ್ಮಲ್ಲಿ ಒಂದೊಂದ್ಸಲ ಆಗುತ್ತೆ, LKG UKG ದವ್ರು ಬಂದಿರ್ತಾರ, ಅವ್ರಿಗೆ ABCD ಹೇಳ್ಬೇಕಾಗುತ್ತೆ, ಹಂಗಾಗೋದಿಲ್ಲ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಹಾಗಾಗಿ ಈಗ ನೆಕ್ಸ್ಟ್ ನೀವು ಮುಂದೆ ಬರ್ಕೋರಿ. ಎಸ್, ನಮ್ಮ ಶರೀರ ಏನಿದೆ ನೋಡ್ರಿ, ಅಲ್ಲಿ 64 ಪ್ರಕಾರದ ಅಗ್ನಿಗಳು ಕೆಲಸ ಮಾಡ್ತಾ ಇವೆ. ಎಸ್, 64 ಪ್ರಕಾರದ ಅಗ್ನಿಗಳು ಕೆಲಸ ಮಾಡುತ್ತೆ. ಹಾಗಾಗಿ ಮೆಡಿಟೇಷನ್ ನಲ್ಲಿ ನೀವು ಯಾವುದೇ ಮೆಡಿಟೇಷನ್ ಮಾಡುವಾಗ ನಿಮ್ಮ ಬಾಡಿಯಲ್ಲಿ ಏನಾಗುತ್ತೆ ಅಂದ್ರೆ ಹೀಟ್ ಜನರೇಟ್ ಆಗುತ್ತೆ, ಅಗ್ನಿ ತತ್ವ ಆಕ್ಟಿವೇಟ್ ಆಗುತ್ತೆ. ಅದಕ್ಕೆ ನೀವು ಮೆಡಿಟೇಷನ್ ಮಾಡುವಾಗ
ಫ್ಯಾನ್ ಹಾಕೊಳ್ಬೇಕಂತ ಅನಿಸುತ್ತೆ, ತಾನೇ ಬೆವ್ರು ಬಿಟ್ಟಂಗ ಅನಿಸುತ್ತೆ. ಯಾರ್ಯಾರಿಗೆ ಫೀಲ್ ಇದೆ? ನೀವು ಡೆಪ್ತ್ ನಾಗ ಮಾಡಿದವ್ರಿಗೆ ಗೊತ್ತಾಗುತ್ತೆ. ರೀಸನ್ ಏನು ಅಂದ್ರೆ ಅಗ್ನಿ ತತ್ವ ಜಾಗೃತ ಆಗುತ್ತೆ. ಈಗ ಬರ್ಕೋರಿ, ಅಗ್ನಿ ತತ್ವ ಯಾವಾಗ ಜಾಗೃತ ಆಗುತ್ತೆ ನೋಡ್ರಿ, ಅವಾಗ ನಮ್ದು ಪಾಸ್ಟ್ ಲೈಫ್ ನ ಕರ್ಮಗಳಿರುತ್ತೆ ನೋಡ್ರಿ, ಅವು ಸುಟ್ಟು ಹೋಗುತ್ತೆ. ಹಾಗಾಗಿ ಅಗ್ನಿ ತತ್ವವನ್ನ ಜಾಗೃತ ಮಾಡೋದಿದೆ ನೋಡ್ರಿ, ಅದು ನಮ್ಮ ರೇಖೆಯಲ್ಲಿ ನಡೆಯುತ್ತೆ. ಈಗ ನೆಕ್ಸ್ಟ್ ಬರ್ಕೋರಿ, ಬ್ರಹ್ಮಾಂಡದ ನಿಯಮ. ಯೂನಿವರ್ಸಿಗೆ ತನ್ನದೇ ಆಗಿರುವಂತಹ ಒಂದಿಷ್ಟು ನಿಯಮಗಳಿವೆ. ಎಸ್, ಬ್ರಹ್ಮಾಂಡದ ನಿಯಮದಲ್ಲಿ ಮೊದಲನೇ ನಿಯಮ ಏನ್ ಬರುತ್ತೆ ಅಂದ್ರ, ಬ್ರಹ್ಮಾಂಡದಲ್ಲಿ ಎಲ್ಲರೂ ಸಮೇತ ಈಕ್ವಲ್ ಇದ್ದಾರೆ, ಎಲ್ಲರಿಗೂ ಸಮಾನತೆ ಇದೆ. ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ಎಲ್ಲರಿಗೂ ಸಮಾನತೆ ಇದೆ ಅಂತೆ. ಒಂದ್ 10 ಮಂಜಿಲ್ ಬಿಲ್ಡಿಂಗ್ ಇದೆ. ಆ 10 ಮಂಜಿಲ್ ಬಿಲ್ಡಿಂಗ್ ಮೇಲಿಂದು ಒಬ್ಬ ಭಿಕ್ಷುಕನಿಗೆ ಬೀಟ್ರು, ಅವಂದು ಔಟ್. ಒಬ್ಬ MLA MP ಬಿ ಬೀಟ್ರಿ ನೀವು, ಅವಂದು ಅದೇ ರಾಮನಾಮೆ. ಹಾ, ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರ ಎಲ್ಲರನ್ನ ಸಮಾನವಾಗಿ ನೋಡುತ್ತೆ. ಯೂನಿವರ್ಸ್ ನಲ್ಲಿ ಭೇದ ಭಾವ ಇಲ್ವೇ ಇಲ್ಲ. ಫಸ್ಟ್ ತಲೆ ಪಾಯಿಂಟ್ ಇಟ್ಕೋರಿ. ಹಾಗಾದ್ರೆ ಕೆಲವರು ಶಕ್ತಿಶಾಲಿ ಇದ್ದಾರೆ, ಕೆಲವರು ಶಕ್ತಿಹೀನ ಇದ್ದಾರೆ ಅಂತ ನಿಮ್ಗೆ ಡೌಟ್ ಇರ್ಬೋದಲ್ಲ. ಯೂನಿವರ್ಸ್ ಎಲ್ಲರಿಗೂ ಈಕ್ವಲ್ ಆಗಿದೆ ಅಂದ್ರೆ ಅವ್ರು ಯಾಕಷ್ಟು ಸ್ಟ್ರಾಂಗ್ ಇದ್ದಾರೆ, ನಾನ್ ಯಾಕೆ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿ ಸಾಕಷ್ಟು ಸಲ ಯಾರಿಗಾದ್ರೂ ಡೌಟ್ ಬಂದ್ರೆ ಈಗ ಬರ್ಕೋರಿ, ಯಾರು ಯೂನಿವರ್ಸ್ ನ ಜೊತೆಗೆ ಕನೆಕ್ಟ್ ಆಗಿರ್ತಾರೋ ಅವ್ರು ಶಕ್ತಿಶಾಲಿಯಾಗಿರ್ತಾರೆ, ಅವ್ರಿಗೆ ಎನರ್ಜಿ ಜಾಸ್ತಿ ಕೊಡುತ್ತೆ ಅಷ್ಟೇ. ಅದು ಸಮಾನತೆ ಇದೆ, ಅದು ಕನೆಕ್ಟ್ ಆದವರಿಗೆ ಎನರ್ಜಿ ಜಾಸ್ತಿ ಇರುತ್ತೆ. ಹಾಗಾಗಿ ರೇಖಿಯಾಗ್ಲಿ ಸ್ಪಿರಿಚುವಲ್ ಯಾವುದೇ ಪ್ರಪಂಚಕ್ಕೆ ನೀವೇನಾದ್ರೂ ಕಾಲಿಟ್ಟಿರಿ ಅಂದ್ರ ಅಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರ ಜಾಸ್ತಿ ಶಕ್ತಿಯನ್ನ ಕೊಡುತ್ತೆ. ಇದು ಮೊದಲನೇ ನಿಯಮ. ಅದಾದ್ಮೇಲೆ ಎರಡನೇ ನಿಯಮ ಬರ್ಕೋರಿ, ಯೂನಿವರ್ಸ್ ನ ಎರಡನೇ ಸಿದ್ಧಾಂತ, ಎಲ್ಲರಿಗೂ ಸಮಾನ ನ್ಯಾಯ ಇದೆ. ಯೂನಿವರ್ಸ್ ನಲ್ಲಿ ಕ್ಷಮೆ ಬಹಳ ಕಡಿಮೆ ಇದೆ. ನೀವೇನಾದ್ರೂ ಮಾಡಿದ್ರಿ, ಒಂದು ಇರುವೆಯನ್ನು ಹೊಡೆದಿರಿ ಅಂದ್ರ ನಿಮ್ಗೆ ಅದ್ರ ಶಿಕ್ಷೆ ಇದೆ. ಯಾರಿಗ್ ನೀವ್ ಏನ್ ಮಾಡಿದಿರಿ ನೋಡ್ರಿ ಅದು ವಾಪಸ್ ಬರುತ್ತೆ. ನ್ಯೂಟನ್ ಅನ್ನ ಮೂರನೇ ಸಿದ್ಧಾಂತ ಗೊತ್ತಲ್ಲ, ಪ್ರತಿಯೊಂದು ಕ್ರಿಯೆಗೂ ಸಮೇತ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತೆ ಅಂತ. ಯಾರ್ಯಾರು ಸೈನ್ಸ್ ಓದಿರಿ ಅವರಿಗೆಲ್ಲರಿಗೂ ಗೊತ್ತು. ಇದು ಯೂನಿವರ್ಸ್ ನ ಸಿದ್ಧಾಂತ. ನಾವ್ ಏನ್ ಮಾಡ್ತೀವಿ ನೋಡ್ರಿ ಅದು ವಾಪಸ್ ಬರುತ್ತೆ. ಹಾಗಾಗಿ ಈಗ ಬರ್ಕೋರಿ, ನಿಮಗೆ ಏನಾದ್ರೂ ಹೆಲ್ದಿ ಆಗಿರ್ಬೇಕು ಅಂದ್ರ ನೀವು ಹೆಲ್ದಿ ಆಗಿರುವಂತಹ ಕೆಲಸಗಳನ್ನೇ ಮಾಡ್ಬೇಕು. ನೀವು ಮುಂಜಾನೆ ಹಿಡಿದು ಸಂಜೆ ತನಕ ನಂದ್ ಹಣೆ ಬರ್ ಹಿಂಗ್ ಬಂತು, ನನಗ್ ಹಂಗಾಯ್ತು ಹಿಂಗಾಯ್ತು, ಬಂದಿರೋದೇ ಜ್ವರ ಇರುತ್ತೆ, ಪೂರಾ ಹಣೆ ಬರ್ಕೆ ಬಂದಿರ್ತೀರಿ ನೀವು. ಈಗ ಏನ್ ಪೂರಾ ಎಲ್ಲ ಫ್ಲಾಪ್ ಆಗಿ ಹೋಯ್ತು, ಜೀವನದಾಗ ಏನ್ ಉಳ್ದಿಲ್ಲ, ಬರೀ ಜ್ವರ ಬಂದ್ರೆ. ಯಾವಾಗ ನೀವು ವರ್ಡ್ಸ್ ಗಳನ್ನ ಯೂಸ್ ಮಾಡ್ತೀರಿ ನೋಡ್ರಿ, ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರೆ ಅಕ್ಸೆಪ್ಟ್ ಮಾಡುತ್ತೆ, ಜಿ ಹುಜೂರ್ ಅಂತ ಹೇಳುತ್ತೆ. ಹಾಗಾಗಿ ಯಾವಾಗ್ಲೂ ಶಬ್ದಗಳ ಜೊತೆಗೆ ನೀವು ಸರಿಯಾದ ವ್ಯವಹಾರವನ್ನ ಮಾಡ್ಬೇಕು. ಹಾಗಾಗಿ ಇಲ್ಲಿ ಯೂನಿವರ್ಸ್ ಎಲ್ಲರಿಗೂ ಸಮಾನವಾಗಿ ನೋಡುತ್ತೆ. ಅದಾದ್ಮೇಲೆ ಬರ್ಕೋರಿ, ಪ್ರತಿಯೊಬ್ರು ಸಮೇತ ಯೂನಿವರ್ಸ್ ನಲ್ಲಿ ಸ್ಪೆಷಲ್ ಇದೀವಿ ನಾವು, ಅತ್ಯಂತ ವಿಶೇಷ ಮತ್ತು ವಿಭಿನ್ನವಾಗಿರುವಂತವ್ರು ನಾವಿದ್ದೀವಿ. ಒಂದ್ ಮಾತನ್ನ ಇವತ್ತು ನೀವು ನೆನ್ಪಿಟ್ಕೊಂಡು ಹೋಗ್ರಿ, ಇಡೀ ಜಗತ್ತಿನಲ್ಲಿ, ಇಡೀ ಪೃಥ್ವಿ ಭೂಮಿ ಇದೆ ನೋಡ್ರಿ, ಈ ಭೂಮಿಯ ಮೇಲೆ 700 ಕೋಟಿ ಜನಸಂಖ್ಯೆ ಇದೆ. ಬರ್ಕೋರ್ಬೇಕ, ರಾತ್ರಿ ಹೆಚ್ಚು ಕಮ್ಮಿ ಆದ್ರೆ ನನ್ಗೆ ಗೊತ್ತಿಲ್ಲ, ಬಟ್ ನನ್ ಲೆಕ್ಕಕ್ಕಷ್ಟಿದೆ. ನಾಳೆ ಮತ್ತೆ ಎದ್ದು ಕ್ವಶನ್ ಹಾಕಿರ್ ಗ್ರೂಪ್ ನ, ಮೇಡಮ್ ಆ ಕೋಟಿಗಿಂತ 10-15 ರಾತ್ರಿ ಬೆಳಗಂದಾಗ ಹೆಚ್ಚಾಗಿ ಅಂದ್ರೆ ಸತ್ತೋರು ಇದ್ದಿರ್ತಾರ ಒಳಗ. ಹಂಗೆ ವಾಟ್ ಲೆವೆಲ್ದಾಗ ಬಂದಿರುತ್ತೆ. ಸೊ ಹಾಗಾಗಿ ಟೋಟಲ್ 700 ಕೋಟಿ ಜನಸಂಖ್ಯೆ ಇದೆ. ಈಗ ಬರ್ಕೋರಿ, 700 ಕೋಟಿ ಜನಸಂಖ್ಯೆಯಲ್ಲಿ ಸೆಕೆಂಡ್ ಗುರುನಾಥ್ ಯಾರು ಇಲ್ಲ. ನೀವೇ ನಿಮ್ ಹೆಸರು ಅರ್ಥ ಮಾಡ್ಕೋರಿ. ನಿಮ್ ಕಡೆ ಮಹೇಶ್, ದೀಪ್ತಿ, ಪುಷ್ಪಲತಾ, ಸೆಕೆಂಡ್ ಪೀಸ್ ನೋಡಿದ್ರಿ? ಗೀತಾ, ಸೆಕೆಂಡ್ ಗೀತಾ ಸಾಧ್ಯ ಇದೆನಾ? ಇಡೀ ಜಗತ್ತಿನಲ್ಲಿ ಏಕೈಕ 1 ಪೀಸ್ ಅಂತ ಯಾರಾದ್ರೂ ಇದ್ರೆ ಅದು ನಾವೇ ಇದ್ದೀವಿ. ಅದಕ್ಕೆ ಪ್ರತಿಯೊಬ್ರು ಸಮೇತ ಯೂನಿಕ್ ಇದ್ದೀವಿ, ವಿಶಿಷ್ಟ ಇದ್ದೀವಿ, ವಿಶೇಷ ಇದ್ದೀವಿ, ಮತ್ತೆ ವಿಭಿನ್ನ ಇದ್ದೀವಿ. ಬರ್ಕೋರ್ 3 ವರ್ಡ್. ಇಡೀ ಜಗತ್ತಲ್ಲಿ ಸೆಕೆಂಡ್ ನಮ್ಮಂತವ್ರು ಯಾರು ಇಲ್ಲ ಜಗತ್ತಲ್ಲಿ. ನೆನ್ಪಿಡ್ರಿ, ಇದು ಪೂರ ನಿಮ್ ತಲೆಯಾಗಿ ಇಟ್ಕೋರಿ, ಇಲ್ಲಿ ಇಟ್ಕೋರಿ. ಈಗ ಕೆಲವ್ರದ್ದು ಏನು ಹೇಳ್ತಾರಂದ್ರ, ಮೇಡಮ್ ಸೇಮ್ ಒಬ್ಬರಂಗೆ 7 ಜನ ಇರ್ತಾರೆ ಅಂತ ಕೇಳಿದ್ರಿ? ಒಬ್ರಂಗೆ 7 ಜನ ಫೇಸ್ ಇದ್ದಿರ್ಬೋದು, 7 ಫೇಸ್ ಮಾಡೋ ಸಾಮರ್ಥ್ಯ ನಮ್ಮನಿ ಕರ್ಕೊಂಡ್ ಬರೋರಿ ಇದ್ದವ್ರಿಗೆ 6 ಜನರಿಗೆ 3 ದಿನದಾಗೆ ನಮ್ಮ ಅತ್ತಿಗಳಿಂದ ಓಡೋಗಿರ್ತಾರ. ಆಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ಒಬ್ರೊಬ್ರು ಇದೀವಿ ನೋಡ್ರಿ, ನಾವು ಈ ಜಗತ್ತಿನ ಅತ್ಯಂತ ಶ್ರೇಷ್ಠವಾಗಿರುವಂತ ಕೊಡುಗೆ ಇದೀವಿ, ಅವತಾರ ಇದೀವಿ. ಬರ್ಕೋರಿ,
ಯೂನಿವರ್ಸ್ ನಲ್ಲಿ ನಾವೆಲ್ಲರೂ ಒಂದು ಅವತಾರ ಇದ್ದೀವಿ. ಯಾವ ರೀತಿ ಬಸವೇಶ್ವರದ ಒಂದು ಅವತಾರ ಇದೆ, ಸ್ವಾಮಿ ವಿವೇಕಾನಂದರದ ಒಂದು ಅವತಾರ ಇದೆ, ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಒಂದು ಅವತಾರ ಇದೆ. ಹಂಗ ನಾವು ಅವತಾರ ಪುರುಷ, ಅವತಾರ ಮಹಿಳೆಯರಿದ್ದೀವಿ. ಈಗ ಇದು ಅವತಾರ ಎಲ್ಲಿ ಹೋಗಿದೆ? ಟೆನ್ಷನ್ ಮಾಡ್ಕೊಳ್ಳೋದ್ರಾಗ, ಡಿಪ್ರೆಷನ್ ಮಾಡ್ಕೊಳ್ಳೋದ್ರಾಗ, ಶುಗರ್ ಬಂತು, BP ಹೆಚ್ಚು ಕಡಿಮೆ ಆಯ್ತು, ಥೈರಾಯ್ಡ್ ಬಂತು, ಮುಖದ ಮೇಲೆ ಒಂದು ಪಿಂಪಲ್ ಬಂತು, ಕೂದಲು ಉದುರ್ಲತ್ತು, ಆಯ್ತಿದು ಅವತಾರ ಮುಗ್ದೋತ್ ಕತಿ ನಮ್ದು. ಈಗ ಅದ್ರಾಗೆ ಸಿಕ್ಬಿದ್ದೇವ್ ನಾವು. ಈ ನಮ್ ದೊಡ್ಡ ದೊಡ್ಡ ಅವತಾರಗಳು ಏನಾಗ್ತಾ ಇದೆ ಅಂದ್ರ ಸಣ್ಣ 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 ಸಮಸ್ಯೆಗಳಿಗೆ ಸಿಲುಕ್ ಬಿಟ್ಟಿವೆ. ಸೊ ಹಾಗಾಗಿ ಇವತ್ ನೆನ್ಪಿಟ್ಕೋರಿ, ಯೂನಿವರ್ಸು ನಿಮ್ಗೆ ಒಂದು ಅವತಾರ ಕೊಟ್ಟಿದೆ. ಅವತಾರ ಅಂದ್ರೆ ಇದೊಂದು ಜನ್ಮ ಇದೆ, ಅದಕ್ಕೆ ರೇಖಿಯ ನಂತರ ನಿಮ್ದು ಪುನರ್ಜನ್ಮ ಇರುತ್ತೆ. ನೆನ್ಪಿಡ್ರಿ ಅಥವಾ ಬರ್ಕೋರಿ. ರೇಖಿ ದೀಕ್ಷೆ ಆದ್ಮೇಲೆ ಸ್ವಯಂ ಯೂನಿವರ್ಸ್ ನಿಮ್ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ನಿಮ್ಗೆ ಅದು ಫೀಲು ಆಗುತ್ತೆ, ಬರ್ತಾ ಬರ್ತಾ ನಿಮ್ಗೆ ಗೊತ್ತಾಗುತ್ತೆ, ನಿಮ್ ಸುತ್ತ ಎನರ್ಜಿ ತಿರ್ಗಾಡೋದು ಎಲ್ಲ ಗೊತ್ತಾಗುತ್ತೆ. ಇವತ್ ಬೆಳಗಿನ ಸೆಷನ್ದಲ್ಲಿ ನಮ್ ರೇಖಿ ಲೆವೆಲ್ 2 ನಾಳೆ ನಮ್ದು ದೀಕ್ಷೆ ಇದೆ. ಇವತ್ ಅದ್ರ ಬಗ್ಗೆ ಹೇಳಿದಾಗ ಎಲ್ಲರೂ ಎಸ್ ಅಂದ್ರು. ನಾನ್ ಹೇಳ್ದ ಎನರ್ಜಿ ತಿರ್ಗಾಡೋದು ಗೊತ್ತಾಗ್ತಾ ಇದೀನಿ, ಎಸ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ಸಮೇತ ನಾವೇನಿದ್ದೀವಿ, ಅವತಾರ ಇದ್ದೀವಿ. ಓಕೆನಾ? ಹಾ, ಹಾಗಾಗಿ ಈಗ ಬರ್ಕೋರಿ, ಇಷ್ಟ ಎಲ್ಲಾನು ಅರ್ಥ ಮಾಡ್ಕೊಂಡ ಮೇಲೆ ನೀವು ಬುದ್ಧರಾಗ್ತೀರಿ ಅಥವಾ ಬುದ್ಧು ಆಗ್ತೀರಿ, ಯಾರ ಮೇಲೆ ಬಿಟ್ಟಿದ್ದದ? ಇಷ್ಟೆಲ್ಲ ನಾನ್ ಹೇಳ್ದ ಅವತಾರ ಇದೆ, ಎಲ್ಲರಿಗೂ ಸಮಾನತೆ ಇದೆ, ಬಹಳ ಗ್ರೇಟ್ ಇದ್ರಿ, ನೀವೆಲ್ಲ ಯುನಿಕ್ ಇದ್ರಿ, ವಿಶೇಷ ಇದ್ರಿ, ವಿಶಿಷ್ಟ ಎಲ್ಲ ಕೇಳಿದ್ರಿ. ಕೇಳಿದ ಮೇಲೆ ಬುದ್ಧರಾಗ್ತೀರಿ ಅಥವಾ ಬುದ್ಧು ಆಗ್ತೀರಿ? ಎರಡು ಆಪ್ಷನ್ ಯಾರ ಕೈಯೊಳಗಿವೆ ಹೇಳ್ರಿ? ಹಾ, ಅದಕ್ಕೆ ನಾನ್ ಹೇಳ್ತೀನಿ, ಬುದ್ಧರಾಗುವಂತ ಸಮಯ ಬಂದಿದೆ ನೋಡ್ರಿ. ಟರ್ನ್ ಮಾಡ್ರಿ, ಯು ಟರ್ನಿಗೆ ಬರ್ರಿ. ಇರೋದಕ್ಕೆ ಹಿಂದೆ ಓಡಿ ಓಡಿ ಎಲ್ಲಿಗೆ ಓಡ್ತೀರಿ? ಇನ್ನ ಎಷ್ಟ್ ದಿನ ಓಡ್ತೀರಿ? ನಿಮ್ಗೆ ಗೊತ್ತಿರ್ಲಿ, ಯಾವತ್ತು ನಾವು ಯಾಕೆ ದುಃಖಿ ಆಗಿದ್ದೀವಿ, ದುಃಖದ ಮೂಲ ಹೇಳ್ತೀನಿ. ನಾವು ಪ್ರೆಸೆಂಟ್ ಅಲ್ಲಿ ಬದುಕ್ಲತ್ತಿಲೆ, ಇವತ್ ಬದುಕ್ಲತ್ತಿಲಿ. ಈಗ ನಾನು ಎದ್ರ ಕುಂತೀರಿ ಅಡಿಗೆ ಮನ್ಯಾಗ ಎಷ್ಟ್ ಜನರ ಚಿಂತೆ ನಡೆದ ನಿಮ್ಗೆ ಗೊತ್ತದ? ಇಲ್ಲಿ ಕುಂತಿರ್ ಕಾಲ್ ಎಷ್ಟ್ ಬರ್ಲತ್ತೋ ಗೊತ್ತಿಲ್ಲ. ಎಲ್ಲಾ ಮೀಟಿಂಗ್ಗಳು ಇದ್ದಿರ್ತಾವ ನಿಮ್ದೆಲ್ಲ, ರಾತ್ರಿ ಈಗ ಹೋಗೋದಿರ್ತದ, ಅಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ, ಎಲ್ಲ MLA MP ಎಲ್ಲ ನೀವೇ ಇದ್ದಿರ್ತಿರಲ್ಲ. ಹಿಂಗ ಒಟ್ಟು ಇದ್ದಲ್ಲಿ ಇರೋದಿಲ್ಲ ನೋಡ್ರಿ, ಅದಕ್ಕೆ ದುಃಖ ಇದ್ದೀವ್ ನಾವು. ಪ್ರೆಸೆಂಟ್ ಅಲ್ಲಿ ಯಾವ ವ್ಯಕ್ತಿ ಬದುಕ್ತಾರ ನೋಡ್ರಿ, ಅವನಷ್ಟು ಸುಖಿ ಯಾರು ಇಲ್ಲ. ಹಾಗಾಗಿ ಈಗ ಬರ್ಕೋರಿ, ಮೆಡಿಟೇಷನ್ ಅಂದ್ರೆ ಏನು ಅಂದ್ರ ವರ್ತಮಾನ ಕಾಲದಲ್ಲಿ ಇರೋದೇ ಮೆಡಿಟೇಷನ್. ಧ್ಯಾನ ಅಂದ್ರೆ ಏನ್ ಭಾರಿ ದೊಡ್ಡದು ಸೈನ್ಸ್ ತಿಳ್ಕೊಬೇಡ್ರಿ ನೀವು. ನೋ, ವರ್ತಮಾನ ಕಾಲದಲ್ಲಿ ಇರೋದಿದೆ ನೋಡ್ರಿ, ಅದಕ್ಕೆ ನಾವು ಮೆಡಿಟೇಷನ್ ಅಂತ ಕರಿತೀವಿ. ಸೊ ಹಾಗಾಗಿ ರೇಖಿ ಏನ್ ಹೇಳುತ್ತೆ ಅಂದ್ರ, ನೀನು ವರ್ತಮಾನ ಕಾಲದಲ್ಲಿರು. ಪಾಸ್ಟ್ ಈಸ್ ಪಾಸ್ಟ್, ಜೋ ಹುವಾ ಸೋ ಹುವಾ. ಹಿಂದೆ ನಿನ್ನೆ ಈ ಕ್ಲಾಸ್ಗಿಂತ ಮುಂಚೆನೂ ನಿಮ್ ಜೊತೆಗೆ ಏನಾದ್ರೂ ಆಗಿದೆ, ಅದು ವಾಪಸ್ ಮತ್ತೆ ರಿಪೇರ್ ಮಾಡೋ ಶಕ್ತಿ ಇದೆ ನೋಡ್ರಿ, ಅದು ನಮ್ ಹತ್ರ ಇಲ್ಲ. ಹಾಗಾಗಿ ಹಿಂದಿದ್ದನ್ನ ಹಿಂದೆ ಬಿಡ್ರಿ, ಇವತ್ತಿನ ಮೇಲೆ ನೀವು ಫೋಕಸ್ ಮಾಡ್ರಿ. ಮತ್ ನಾಳೆದು ಚಿಂತೆ ಮಾಡ್ಬೇಡ್ರಿ. ಇವತ್ ನೀವು ಒಳ್ಳೆ ಕೆಲಸವನ್ನ ಮಾಡ್ರಿ, ನಾಳೆ ಅದ್ರ ಫಲಿತಾಂಶ ಇದೆ ನೋಡ್ರಿ, ಅದು ಬಂದೇ ಬರುತ್ತೆ. ಓಕೆನಾ? ಸೊ ಈಗ ನನಗೆ ಮೆಸೇಜ್ ಮಾಡ್ರಿ, ಬುದ್ಧ ಆಗಿರ್ತ್ರಿ. ಬೇಗ ಡಿಸೈಡ್ ಇವತ್ತೇ ಮಾಡ್ಬೇಕು ನೀವು. ಒಂದ್ ಅಕ್ಷರ ಮಾತ್ರ ವ್ಯತ್ಯಾಸ ಇದೆ, ಬುದ್ಧ ಆಗ್ತೀರಿ. ನನ್ಗೂ ನನ್ ಗುರುಗಳು ಕೇಳಿದ್ರು, ನಾವು ಬುದ್ಧ ಬನ್ನೆ ಕಿಲಿಯತ್ತ ಯಾರು, ನನ್ ಬುದ್ಧ ಆಗೋದಿಲ್ಲ. ಹಾ, ಎಸ್. ಸೊ ಬುದ್ಧ ಆಗಿದ್ ಹೇಗೆ? ಜ್ಞಾನೋದಯ ಆಯ್ತು, ಗೊತ್ತಲ್ಲ ನಿಮ್ಗೆ. ಹಾ, ಪ್ರಶ್ನೆಗಳಿಗೆ ಹುಡುಕಾಟ. ಹಾಗಾಗಿ ನಮ್ದು ಲೈಫ್ ನಲ್ಲಿ ಸಾಕಷ್ಟು ಪ್ರಶ್ನೆಗಳಿವೆ. ನನ್ ಜೀವನದಲ್ಲಿ ಯಾಕೆ ಹಿಂಗ್ ಬಂತು, ನನ್ ಹಣೆ ಬರ ಯಾಕೆ ಹಿಂಗಾಯ್ತು, ನನ್ ಯಜಮಾನ್ರು ಯಾಕೆ ಹಿಂಗಿದ್ದಾರೆ, ಪ್ರಶ್ನೆಗಳು, ನನ್ ಬಾಡಿ, ನನ್ ಮೈಂಡು, ನನ್ ಸೋಲು, ಪ್ರತಿಯೊಂದನ್ನ ಸಮೇತ ನಾವು ಚರ್ಚೆ ಮಾಡ್ತಾ ಇರ್ತೀವಿ, ಯೋಚನೆ ಮಾಡ್ತಾ ಇರ್ತೀವಿ. ಈಗ ಬರ್ಕೋರಿ, ರೇಖಿಯಲ್ಲಿ ಜಗತ್ತಿನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇದೆ. ಡ್ರಾಯಿಂಗ್ ಸೀಟ್ 1 ತಗೋಬೇಕು ದೀಪ್ತಿ ಮ್ಯಾಮ್. 1, ಜಗತ್ತಿನ ಎಲ್ಲಾ ಪ್ರಶ್ನೆಗಳಿಗೂ ಸಮೇತ ಎಲ್ಲಿ ಉತ್ತರ ಇದೆ ಅಂದ್ರೆ ರೇಖಿಯಲ್ಲಿ ಉತ್ತರ ಇದೆ. ಈಗ ಬರ್ಕೋರಿ, ರೇಖೀಯ ಪಂಚತತ್ವಗಳು. ಇದನ್ನ ನಾಳೆ ಡ್ರಾಯಿಂಗ್ ಸೀಟ್ ನಲ್ಲಿ ಬರೆಯೋದಿದೆ ನೋಡ್ರಿ ನಿಮ್ಗೆ. ಈಗ ನೀವು ರಫ್ ಬರಿಬೇಕು ನಿಮ್ಮ ಡೈರಿಯಲ್ಲಿ. ನಾಳೆ ಅದನ್ನ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ನಲ್ಲಿ ರೆಡಿ ಮಾಡಿ ದೀಕ್ಷೆ ಸಮಯಕ್ಕೆ ನಿಮ್ ಹತ್ರ ಇಟ್ಕೊಳ್ಬೇಕು. ಅದನ್ನ ಹೀಲ್ ಮಾಡೋದಿರುತ್ತೆ. ಓಕೆ, ಸೊ ಈಗ ಬರೀರಿ, ರೇಖೀಯ ಪಂಚತತ್ವಗಳು. ಪ್ರತಿಯೊಂದು ನಡೆಯುತ್ತೆ ನೋಡ್ರಿ, ಅದಕ್ಕೆ ಅದರದೇ ಆಗಿರುವ ತತ್ವಗಳಿರುತ್ತೆ. ಎಸ್, ಮೇಲ್ ಬರ್ಕೋರಿ, ರೇಖೀಯ ಪಂಚತತ್ವಗಳು, 5 ತತ್ವಗಳು. ಪ್ರತಿಯೊಂದು ಧರ್ಮಕ್ಕೂ ಸಮೇತ ತನ್ನದೇ ಆಗಿರುವ ತತ್ವಗಳಿವೆಲ್ಲ. ತತ್ವ, ಸಿದ್ಧಾಂತ, ಉದ್ದೇಶಗಳು ಇವೆಲ್ಲ ಇದ್ದಾಗೆ ಒಂದು ಧರ್ಮ ನಡೆಯುತ್ತೆ, ಒಂದು ಚೌಕಟ್ಟು ನಡೆಯುತ್ತೆ.
ನಿಮ್ಗೆ ಗೊತ್ತಿರ್ಲಿ, ನಮ್ದು ಒಂದೊಂದು ಮನೆಗೂ ಒಂದೊಂದು ತತ್ವ ಇವೆ. ಒಂದು ಓಣಿಯಲ್ಲಿ ನೀವು ಬದುಕ್ತೀರಿ, ಪಕ್ಕದ ಮನೆಯವ್ರ ಸಿದ್ಧಾಂತನೇ ಬೇರೆ ಇದೆ, ನಮ್ ಸಿದ್ಧಾಂತನೇ ಬೇರೆ ಇದೆ, ಗೊತ್ತಲ್ಲ ನಿಮ್ಗೆ. ಅವ್ರ ತತ್ವ ಸಿದ್ಧಾಂತ ಬೇರೆ ಇದೆ, ನಮ್ ತತ್ವ. ಇಬ್ರು ಒಂದೇ ಕಡೆ ಒಂದ್ ಕಾಂಪೌಂಡ್ ಇದೆ ನೋಡ್ರಿ, ಸಣ್ಣದು 1 ಫೀಟಿಂದು, ಇಷ್ಟೇ ಅಂತರ ಇದೆ. ಆದ್ರ ಪ್ರತಿಯೊಂದು ವಿಚಾರ, ಪ್ರತಿಯೊಂದು ವ್ಯವಹಾರ, ಪ್ರತಿಯೊಂದು ಸಮೇತ ವಿಭಿನ್ನತೆ ಇದೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಪ್ರತಿಯೊಬ್ಬರಿಗೂ ಸಮೇತ ತನ್ನದೇ ಆಗಿರುವಂತ ಒಂದು ಚೌಕಟ್ಟು, ಒಂದು ನಿಯಮ ಇದೆ ನೋಡ್ರಿ, ಅದ್ರಲ್ಲಿದೆ. ಹಾಗಾಗಿ ರೇಖಿದು ಸಮೇತ ನೀವು ರೇಖೆಯಲ್ಲಿ ಒಳಗೆ ಎಂಟರ್ ಆಗ್ಬೇಕಂದ್ರ ಈ 5 ನಿಯಮಗಳು ನಿಮ್ಮ ಜೀವನದಲ್ಲಿ ನೀವು ಪ್ರತಿನಿತ್ಯನೂ ಅಳವಡಿಸ್ಕೊಳ್ಬೇಕು. ಇದು ತಯಾರಾದ್ರೆ ಮಾತ್ರ ನೀವು ಸಕ್ಸಸ್ ಆಗಿರ್ತೀರಿ. ನಿಮ್ಗೆ ಹೀಲಿಂಗ್ ಆಗುತ್ತೆ, ಬಾಡಿಯಲ್ಲಿ ಆಕ್ಟಿವೇಟ್ ಆಗುತ್ತೆ, ನಿಮ್ಗೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇರುತ್ತೆ. ಈಗ ಎಕ್ಸಾಂಪಲ್ ನೋಡ್ರಿ, ನಾವು ಸಣ್ಣವ್ರಿದ್ದಾಗ ನಿಮ್ಗೆ ನೆನಪಿರ್ಬೋದು, ನಮ್ ತಾಯಿ ಏನಾದ್ರೂ ಮಾಡು ಅಂದಾಗ ನಾವು ಮಾಡಿದ್ರೆ ನಮ್ಗೆ ಚಾಕ್ಲೇಟ್ ಕೊಡ್ತೀವಿ. ನಮ್ಮ ಸಣ್ಣ ಕೊಬ್ಬರಿ ಗೋಲಿ ಅಂತ ಸಿಗ್ತೀವಿ ನಾವು ಸಣ್ಣವರಿದ್ದ, ಕೊಬ್ಬರಿಯಿಂದ ಮಾಡಿ. ಆಕಿ ಹೇಳಿದ್ ಮಗು ಮಾಡ್ತಿತ್ ನೋಡ್ರಿ, ಅದಕ್ಕೆ ಎಕ್ಸ್ಟ್ರಾ ಏನಾದ್ರೂ ಗಿಫ್ಟ್ ಸಿಕ್ತಿತ್ತಲ್ಲ. ಸೇಮ್ ಅದೇ ರೀತಿ ರೇಖಿ ಹೇಳಿದ್ದನ್ನ ನಾವು ಮಾಡಿದ್ರೆ ಪ್ರತಿ ದಿನಾನು ನಿಮ್ಗೆ ಗಿಫ್ಟ್ ಸಿಗುತ್ತೆ. ರೇಖಿ ಹೇಳಿದ್ದನ್ನ ಮಾಡ್ಲಿಲ್ಲ ಅಂದ್ರೆ ಅದ್ರ ಗಿಫ್ಟ್ ಬೇರೆನೇ ಇದೆ. ಮತ್ತೆ ನಿಮ್ಗೆ ಗೊತ್ತಿದೆ ಅದು ಯಾವ್ಯಾವ ಗಿಫ್ಟ್ ಇರುತ್ತೆ ಅಂತ. ಸೊ ಹಾಗಾಗಿ ಈಗ ಬರ್ಕೋರಿ, ರೇಖಿಯ ಪಂಚ ತತ್ವದಲ್ಲಿ ಮೊದಲ ತತ್ವ, ಫಸ್ಟ್ ತತ್ವ ಬರ್ಕೋರಿ. ಹಾ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ಫಸ್ಟ್ ಏನ್ ಭಯಂಕರದ ನೋಡ್ರಿ, ಇದು ಹೆಂಗ್ ಬಿಡ್ಬೇಕು, ದೊಡ್ಡ ಸಮಸ್ಯೆ ನಮ್. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ, ಇದು ಫಸ್ಟ್ ನಿಯಮ. ಇಲ್ಲಿ ನಾನು ಎಲ್ಲರಿಗೂ ಮುಕ್ತವಾಗಿ, ಮತ್ತೆ ಎಲ್ಲಾರು ಮನುಷ್ಯರಿದೀವಿ. ಯಾರ್ಯಾರು ಮಹಾತ್ಮರಿದ್ರಿ ಸಿಟ್ಟಿದೆ ನಿಮ್ಗೆ? 2 ಕೈ ಮಾಡಿ. ಯಾರ್ಯಾರು? ಹಾ, ನನ್ಗೆ ಗೊತ್ತಿದೆ ಎಲ್ಲಾರು ಅವರೇ ಇದ್ದೀವಿ. ಹಾ, ಎಲ್ಲರಿಗೂ ಸಿಟ್ಟಿದೆ. ನಮ್ ಎಲ್ಲರಿಗೂ ಗೊತ್ತಿದೆ ಸಿಟ್ಟು ಮಾಡೋದ್ ಸರಿ ಇಲ್ಲ ಅಂತ, ಗೊತ್ತಲ್ಲ? ಇದು ಗೊತ್ತಿದೆ ನಿಮ್ಗೆ. ಸಿಟ್ ಮಾಡೋದ್ರಿಂದ ಲಾಸ್ ಆಗುತ್ತೆ ಅಂತನೂ ಗೊತ್ತಿದೆ. ಸಿಟ್ ಮಾಡೋದ್ರಿಂದ ಯಾವ ಸಂಬಂಧ ಉಳಿಯೋದಿಲ್ಲ ಅಂತ ಗೊತ್ತಿದೆ. ಸಿಟ್ ಮಾಡೋದ್ ನೆಗೆಟಿವ್ ಇದೆ ಅಂತನೂ ಗೊತ್ತಿದೆ. ಎಲ್ಲಾನು ಗೊತ್ತಿದೆ, ಅದು ಸಿಟ್ ಬಿಡ್ಲಿಕ್ಕೆ ಆಗಲ್ಲ. ಇದು ನಮ್ ಮಜಬೂರಿ ಏನಂತೀರಿ ನೀವು? ಅನಿವಾರ್ಯತೆ ನಮ್ದು. ಬರುತ್ತೆ, ಅದು ಹಂಗೆ ಗಾಳಾಗ್ ಬಂದಿರುತ್ತೆ, ಎಲ್ಲಾನು ಹಾಳು ಮಾಡಿ ಹೋಗುತ್ತೆ. ಆಮೇಲೆ ಅಯ್ಯೋ ಶಿವನೇ ಹಿಂಗಾಗ್ಬಿಡ್ತಲ್ಲ. ಇವತ್ 100ಕ್ಕೆ 90ರಷ್ಟು ರಿಲೇಷನ್ಗಳು ನಮ್ದು ಹಾಳಾಗಿದ್ದು ಎಲ್ಲಿ ಅಂದ್ರ ಇದು ಸಿಟ್ಟದ ನೋಡ್ರಿ ನಮ್ದು. ಹೋಗವ್ರಿಗೆ ಕಚ್ಚುತ್ತೆ, ಆಯ್ತು ರಿಲೇಷನ್ ಕಟ್. ಸೊ ಹಾಗಾಗಿ ರೇಖಿ ನಮ್ದು ಏನ್ ಹೇಳುತ್ತೆ, ಮೊಟ್ಟ ಮೊದಲು ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಇದು 1 ಡೇ ಟಾಸ್ಕ್ ಇದೆ, ಬರ್ಕೋರಿ. ಒಂದು ದಿನ ನನ್ಗೆ ಏನ್ ಮಾಡೋದಿದೆ, ಬೆಳಗಾಗಿ ಎದ್ದು ಏನ್ ಡಿಸೈಡ್ ಮಾಡ್ಬೇಕು ರೇಖಿಯ ತತ್ವದಲ್ಲಿ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಈಗ ಈ ಟಾಸ್ಕ್ ಅನ್ನ ನನ್ನ ಸಬ್ ಕಾನ್ಶಿಯಸ್ ಮೈಂಡಿಗೆ ನಾನು ಕೊಟ್ರೆ ಇದು ಈಸಿ ಅದ ಹಾರ್ಡ್ ಇದೆ ಹೇಳ್ರಿ? ಒಂದಿನಕ್ಕೆ ಈಸಿ ಅದಲ್ಲ? ಹಾ. ಸೊ ಈಗ ಏನಾಗುತ್ತೆ ಅಂದ್ರ, ನಾವು 1 ದಿನಕ್ಕೆ ಡಿಸೈಡ್ ಮಾಡೋದು ಇವತ್ತಿಗೆ ಮಾತ್ರ ನಾನು ಸಿಟ್ ಮಾಡಲ್ಲ, ನಾಳೆಗ್ ನೋಡೋರ್ ಅವ್ರದ್ದು ವ್ಯವಸ್ಥೆ ಏನಾದ್ರೂ ಆಗಿ ಹೆಂಗಾರ ಆಗ್ಲದ್. ಒಟ್ ಇವತ್ ಮಾಡೋದಿಲ್ಲ, 24 hours ಮಾತ್ರ ಶರಣರಾಗದ್, ಸಂತರಾಗದ್, ಮಹಾತ್ಮರು. ಎಲ್ಲಿಂದ ಸೈಲೆಂಟ್ ಮೋಡ್. ಈಗ ಇಲ್ಲಿ ನಿಮ್ಗೆ ಎನರ್ಜಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರ, ನಾವು ಬಾಲ್ಯದಲ್ಲಿದ್ದಾಗ, ನಾನ್ ಸಣ್ಣವಳಿದ್ದಾಗಂತೂ ನನ್ಗೆ ಅನುಭವ ಇದೆ. ಹಿಂಗೊಂದು ಇದು ಇತ್ತು, ಗಾಳಿ ಮಾತಿತ್ತು. ಏನು ಅಂದ್ರ, ದೆವ್ವ ಬರುತ್ತೆ ರಾತ್ರಿ ಬಂದ್ಮೇಲೆ ನಮ್ದು ಹೊರಬಾಗಿಲಿಗೆ ನಾವೇನ್ ಮಾಡ್ತಿದ್ದೇವ್ ಅಂದ್ರ, ಇಂದು ಬೇಡ ನಾಳೆ ಬಾ ಅಂತ ಬರೀತಿದ್ದೇವೆ. ಯಾರ್ಯಾರು ಬರ್ದಿರಿ? ಎಲ್ಲರೂ ಬರ್ದಿರಿ ನೋಡ್ರಿ. ಅವಾಗ ಮೊಬೈಲ್ ಇದ್ದಿಲ್ ಖರೆ, ಎಟ್ ಎ ಟೈಮ್ ಎಲ್ಲಾರು ಬರ್ದಿದ್ದೇವ್. ಯೂನಿವರ್ಸ್ ಹೆಂಗ್ ಹೆಲ್ಪ್ ಮಾಡಿದೆ ನೋಡ್ರಿ, ಯೋಚನೆ ಮಾಡ್ರಿ. ಮೊಬೈಲ್ ಇರ್ಲಿಲ್ಲ, ವಾಹನಗಳಿರ್ಲಿಲ್ಲ, ಒಬ್ರದೊಬ್ರ ಕಾಂಟ್ಯಾಕ್ಟ್ ಇರ್ಲಿಲ್ಲ. ಈಗ ನಾ ಕ್ಲಾಸ್ ಮಾಡ್ತೀನಿ ನೋಡ್ರಿ, ಬೆಂಗಳೂರದವ್ರು ಇದ್ದವರು ಬರ್ದಿರು, ಬೀದರ್ದವ್ರು ಬರ್ದಾರ. ಒಬ್ರದೊಬ್ರಿಗೆ ಗೊತ್ತಿಲ್ಲ. ಅದಕ್ಕೆ ಯೂನಿವರ್ಸ್ ನ ಎನರ್ಜಿ ಇದೆ ನೋಡ್ರಿ, ಸೇಮ್ ಟೈಮ್ ಸೇಮ್ ಫ್ರೀಕ್ವೆನ್ಸಿಯಲ್ಲಿ ವರ್ಕ್ ಮಾಡುತ್ತೆ. ಅವಾಗ ನಮಗ್ ಮಾನಸಿಕವಾಗಿ ಏನ್ ಮಾಡ್ತಿದ್ದೇವ್ ನಾವು, ದೆವ್ವ ರಾತ್ರಿ ಬರುತ್ತೆ, ನಮ್ ಹೊರಬಾಗಿಲ್ ಮೇಲೆ ಬರ್ದಿರ್ತಿತ್ತು, ದೊಡ್ಡ ಇಷ್ಟು ದಪ್ಪ ಬರ್ದಿದ್ದ ನಾನು, ಇಂದು ಬೇಡ ನಾಳೆ ಬಾ. ನಮ್ಮನೆಗೆ ಏನ್ ಇದ್ದಿಲ್ಲ ಒಯ್ಯಕ್ ಬಿ, ಆದ್ರೂ ಸುಮ್ ಹೋಗ್ಲು ವಾಪಸ್ ಅಂತ. ಅವಾಗ ದೆವ್ವ ಬರುತ್ತೆ, ಹಾ ಇವತ್ ಬ್ಯಾಡ್ ಅಂದಾರಲ್ಲ, ನಾಳೆ ಬರಮಂತದು ವಾಪಸ್ ಹೋಗಿರುತ್ತೆ. ಮತ್ತೆ ನಾಳೆ ಬರಸ್ನಕ ಮತ್ತೆ ನಾಳೆ ಬರ್ದಿದ್ದು, ಹಿಂಗೆ ಹೋಗಿ ಹೋಗಿ ಒಂದಿನ ವಯಸ್ಸಾಗದು ಸತ್ ಹೋಗುತ್ತೆ ಅಂತ ನಮ್ ಪ್ಲಾನ್ ಇತ್ತು. ಆದ್ರೆ ಈ ವರ್ಡ್ ನಾವು ನಿಶ್ಚಿಂತ ಇರೋದಕ್ಕೆ ಬಹಳ ಹೆಲ್ಪ್ ಮಾಡಿದೆಲ್ಲ. ನಿಶ್ಚಿಂತ. ಸೇಮ್ ಇಲ್ಲಿ ಬರ್ಕೋರ್ ಹಂಗೆ, ಇವತ್ತಿಗೆ ಮಾತ್ರ ನಾನ್ ಕೋಪ ಮಾಡಿಕೊಳ್ಳೋದಿಲ್ಲ ಅಂದ್ರ ಮೈಂಡಿಗೆ, ಬ್ರೈನಿಗೆ ಏನ್ ಸಂದೇಶ ಹೋಗುತ್ತೆ, ಇವತ್ತೊಂದಿನ 1 ಡೇ ಟಾಸ್ಕ್ ನಮಗ್ ಬಹಳ ಈಸಿ ಇದೆ, ಬಹಳ ಈಸಿ. ಅದು ಏನ್ ಅಂತ ಕಷ್ಟ ಇಲ್ಲ ನನ್ ಪ್ರಕಾರ. ಮೈಂಡಿಗೆ ಬೆಳಗಾಗಿ ಹೇಳ್ಬೇಕು, ಇವತ್ ಸಿಟ್ ಮಾಡ. ಬಾಸ್ ಏನಕ್ ಬೈಯಲ್ಲ? ಬೈತಾ ಬಾಸ್ಗಳ ಕೆಲ್ಸನೇ ಹಂಗೆ ಇರುತ್ತೆ ಪಾಪ, ಏನ್ ಮಾಡ್ತಾವ ಹೇಳ್ರಿ ಅವು.
ದೊಡ್ಡವ್ರು ಇರ್ತಾರ ನಮ್ಕಿಂತನೂ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಅವ್ರಿಗೆ ಅವ್ರ ಹೆಂಡತಿ ಬೈದಿರ್ತಾಳ, ಅವ್ರು ಯಾರಿಗ್ ಬೈತಾರ? ನಿಮಗ್ ಬೈತಾರ. ಅವ್ರದ್ದು ಅವ್ರದ್ದು ದೊಡ್ಡ ದೊಡ್ಡ ವ್ಯವಹಾರ ಇದೆ, ನೀವು ತಲೆ ಕೆಡ್ಸ್ಕೊಬೇಡ್ರಿ. ಬಟ್ ನಾವೇನ್ ಡಿಸೈಡ್ ಮಾಡೋದಿದೆ? ಇವತ್ತಿಗೆ ಕೋಪ ಮಾಡಿಕೊಳ್ಳೋದಿಲ್ಲ. ಇದನ್ನ ಮತ್ತೆ ನಾಳೆ ಮತ್ತೆ ರಿಪೀಟ್ ಮಾಡೋದಿದೆ. ನಾಳೆನು ಮತ್ತೆ ಡಿಸೈಡ್ ಮಾಡ್ಬೇಕು, ಏನು? ಕೋಪ ಮಾಡ್ಕೊಳ್ಳೋದಿಲ್ಲ. ಮತ್ತೆ ನಾಡಿದ್ದು ಈಗ ಬರ್ಕೋರಿ 21 days ನೀವ್ ಇದನ್ನ ಕಂಪ್ಲೀಟ್ ಆಗಿ ಯಾರ್ ಮಾಡ್ತೀರಿ ನೋಡ್ರಿ, ನೀವೆಲ್ಲರೂ ಶಾಂತಿ ದೂತರಾಗ್ಬಿಡ್ತೀರಿ. ಶಾಂತಿ ಇದೆ ನೋಡ್ರಿ, ಆಟೋಮೆಟಿಕ್ ಬರುತ್ತೆ. ಯಾವಾಗ ನಿಮ್ಗೆ ಇಡೀ ದಿನದಾಗ ಸಿಟ್ಟು ಬರುತ್ತೆ ನೋಡ್ರಿ, ಅವಾಗ ನಿಮ್ ಮೈಂಡ್ ಹೇಳುತ್ತೆ ನೋ. ರೇಖಿ ಏನ್ ಹೇಳಿದೆ? ಇವತ್ತು ಒಂದಿನ ಪೇಶನ್ಸ್ ತಗೋರಿ, ತಾಳ್ಮೆ ತಗೋರಿ. ಇದನ್ನ ಕಂಟಿನ್ಯೂ ನಾವು 21 days ಮಾಡ್ರಿ. 22ನೇ ದಿನಕ್ಕೆ ನಿಮ್ಗೆ ಸಿಟ್ಟು ಎಲ್ಲಿ ಹೋಗಿದೆ ನಿಮ್ಗೆ ಗೊತ್ತಾಗೋದಿಲ್ಲ. ಬಟ್ 21 ದಿನ ನಿಮಗ್ ಮಾಡೋದಿದೆ. ಮತ್ ಯಾರ್ಯಾರು ಎಸ್ ಅಂದಿರ ಅವ್ರಿಗೆ ಮಾತ್ರ ನಾಳೆ ದೀಕ್ಷೆ ಕೊಡ್ತೀನಿ. ಮಕ್ಕಳೇ, ನೀವ್ ಹಿಂಗ್ ತಿಳ್ಕೊಬೇಡ್ರಿ, ಮೇಡಮ್ ಫ್ರೀ ಹೇಳತ್ತಾರ. ಫ್ರೀ ನಿಮ್ಗಿದೆ, ನನ್ಗಿಲ್ಲ. ಇದು ಫ್ರೀ. ನಿನ್ ಹೇಳಿನಲ್ಲ, ನೆನ್ಪದ? ಯಾರ್ಯಾರಿಗೆ ನೆನ್ಪಿದೆ? ಫ್ರೀ ನನ್ಗಿಲ್ಲ. ಒಬ್ಬೊಬ್ರಿಗೆ 120 ರೂಪಾಯಿ ಕಟ್ಟಿನಿನ. ಎಲ್ಲ ಶಿಷ್ಯ ದಕ್ಷಿಣೆ ತಗೊಂಡ್ರಿ ನಂಬಲ್ ಮಕ್ಕಳೇ. ನೀವು ಅಷ್ಟು ಜನ ದೀಕ್ಷೆ ತಗೋಬೇಕು ನೀವು ನಾಳೆಗೆ ಎಲ್ಲಾರು. ನೀವು ನನಗೇನು ಕಟ್ಟೋದಿಲ್ಲ, ಪರಮಾತ್ಮ ಇದ್ದಾನೆ ನಮ್ ಜೊತೆಗೆ. ಸೊ ಹಾಗಾಗಿ ಈಗ ಹೇಳ್ರಿ, ಯಾರು ಮೊದಲನೇ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ರೆಡಿ ಇದ್ರಿ? ನಾನು 21 ದಿವಸ ಡೈಲಿ ಹೇಳ್ಬೇಕು, ನೋಡ್ಬೇಕು, ಮೈಂಡಿಗೆ ಹೇಳ್ಬೇಕು, ಇವತ್ ಮಾಡೋದಿಲ್ಲ, ನಾಳೆಗ್ ನೋಡಮ್ಮ ಮಗನ್ ದಿನಕ್ಕ. ನಾಳೆಗ್ ನೋಡ್ರಿ, ಏನ್ ಧೈರ್ಯ ಅದ ನಮ್ಮ ಹತ್ರ, ಟೀಮ್ ಅದ, ಏನ್ ನಾವೇನ್ ಅಂಜೋರಿಲ್ಲ. ನಾಳೆ ನೋಡೋಣ. ನಾಳೆ 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 ಹೇಳ್ತಾ ನೀವು 21 days ಯಾರ್ಯಾರು ರೆಡಿ ಇದ್ರಿ, ಐ ಆಮ್ ರೆಡಿ ಅಂತ ಹೇಳಿ ಬರೀರಿ. ಎಲ್ಲಾರು ಬೇಗ ಬರೀ. ಮೈಂಡಿಗೆ ಹೇಳ್ರಿ, ನನ್ಗೆ ನನ್ ಗುರುಗಳು ಹೇಳಿದ್ದಾರೆ. ಒಬ್ರು ಯಾರೋ ಸಿಕ್ಕಾರ ಬೀದರ್ದಾಗ. ಹಾ, ಎಸ್. ಒಂದಿಂದ ಟಾಸ್ಕ್ ಇದೆ, ಅದೇನ್ ಬಹಳ ಕಷ್ಟ ಇಲ್ಲ ನನ್ ಪ್ರಕಾರ, ಬಹಳ ಈಸಿ ಇದೆ. ಮತ್ ನಿಮ್ಗ್ ಮಜಾ ಬರುತ್ತೆ, ಖುಷಿ ಆಗುತ್ತೆ. ನಿಮ್ ಗೊತ್ತಾ, ನಿಮ್ಮ ಸಿಟ್ಟು ಯಾವತ್ ನೀವ್ ಗೆಲ್ತ್ರಿ ನೋಡ್ರಿ, ಅವತ್ ಅದು ಯಾವ್ದೋ ಒಂದ್ ಶಕ್ತಿ ನಿಮ್ ಜೊತೆ ಕನೆಕ್ಟ್ ಆಗುತ್ತೆ. ಅವತ್ ನಿಮ್ಗೆ ಅರ್ಥ ಆಗುತ್ತೆ ನಾನ್ ಯಾಕೆ ರೇಖಿ ಒಳಗ್ ಬಂದ ಅಂತ. ಅದಕ್ಕೆ ನೀನ್ ಹೇಳ್ದ, ಇವತ್ನು ಹೇಳ್ತೀನಿ, ರೇಖಿಯನ್ನ ನಾವು ಹುಡುಕಾಟ ಮಾಡೋದಿಲ್ಲ, ನಮ್ಮನ್ನ ರೇಖಿ ಹುಡುಕಾಟ ಮಾಡಿದೆ. ಹಾಗಾದ್ರ ನಮ್ಮಲ್ಲೂ ಏನೋ ಒಳ್ಳೆತನ ಇದ್ದಿರ್ಬೋದಲ್ಲ, ಏನೋ ಗುರುತಿಸಿದಿರ್ಬೇಕಲ್ಲ. ನಮಗ್ ಗೊತ್ತಿರ್ಲಾರದಂತಹ ಯಾವುದೋ ಒಂದು ಕ್ವಾಲಿಟಿ ಇದೆ ನೋಡ್ರಿ, ಪರಮಾತ್ಮನಿಗೆ ಗೊತ್ತಿದೆ, ರೇಖಿಗ್ ಗೊತ್ತಿದೆ. ಹಾಗಾದ್ರೆ ಇದು ಸಣ್ಣದ ಒಂದ್ ಸಿಟ್ಟು, ಒಂದ್ ಎಳೆಯ ಸಲುವಾಗಿ ಯಾಕೆ ನಾವೆಲ್ಲ ಹೈರಾಣ ಆಗೋಣ? ಬಿಡೋಣ. ಎಲ್ಲಾರು ಒಂದ್ಸಲ ಡಿಸೈಡ್ ಮಾಡಿದ್ರೆ ಅದನ್ನ ಅಂತಹ ದೊಡ್ಡ ಕೆಲಸ ಇಲ್ಲ. ಓಕೆನಾ? ಸೊ 1ನೇ ತತ್ವಕ್ಕೆ ತಾವೆಲ್ಲರೂ ಬದ್ಧರಾಗಿದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಓಕೆನಾ? 1ನೇ ತತ್ವ ಎಕ್ಸೆಪ್ಟ್ ಇದೆನಾ ಎಲ್ಲರಿಗೂ? ಎಲ್ಲಾರು ಹಿಂಗ್ ಮಾಡ್ರಿ. ಹಾ, ಎಲ್ಲಾರು ಸ್ವಲ್ಪ ಸ್ಮೈಲ್ ಮಾಡಿ ನೋಡ್ರಿ. ಇವತ್ ಸಿಟ್ಟು ಬಿಡ್ಲಕ್ ಡಿಸೈಡ್ ಮಾಡಿದೇವ್ ನಾವೆಲ್ಲ. ಈಗ ಸಿಟ್ಟು ನಿಮ್ ಮ್ಯಾಲ್ ಸಿಟ್ಟು ಮಾಡೋ ತನಕ ಪುರ್ಸೊತ್ತು, ಅಲ್ಲಿ ತನಕ ಶಾಂತಿ. ಅದು ಮಾಡ್ತಿ, ಅಯ್ಯೋ ಹಂಗಂತ ತಿಳ್ಕೊಬೇಡ್ರಿ ನೀವು. ಭಯಂಕರ ಅವೆಲ್ಲ ಒಳಗಿರೋ ಎನರ್ಜಿ ಹೋಗುತ್ತೆ, ಟೈಮ್ ತಗೊಳುತ್ತೆ. ಓಕೆ, ಸೊ 2ನೇ ತತ್ವ ಬರೀರಿ. 2ನೇದಕ್ಕೆ ಮತ್ತೆ ಇದು ಅದಕ್ಕಿಂತ ಈಸಿ ಇದೆ. ಫಸ್ಟ್ ಗಿಂತನೂ ಸೆಕೆಂಡ್ ಇದೆ ನೋಡ್ರಿ, ಅದು ಇನ್ನೂ ಈಸಿ ಇದೆ. ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ನಾನು ಐಶ್ವರ್ಯ ಅಂತಾರೆ, ಇದು ಭಯಂಕರದ, ಅದು ಹಿನ ಬೇಕು. ರೇಖೆ ಇದೆ ನೋಡ್ರಿ, ಜಗತ್ತಿನ ಅತ್ಯಂತ ಸರಳ ಸಹಜವಾಗಿರುವಂತ ತತ್ವ ಯಾವ್ದಾದ್ರೂ ಇದ್ರೆ ರೇಖಿ ತತ್ವ. 3 ವರ್ಷದ ಮಗುವಿನಿಂದ 100 ವರ್ಷದವ್ರ ತನಕನೂ ಮಾಡ್ಲಿಕ್ಕೆ ಸಾಧ್ಯವಾಗುವಂತ ತತ್ವಗಳು ರೇಖಿಯಲ್ಲಿವೆ. ಅದಕ್ಕೆ ರೇಖಿ ಅಗತ್ಯ ಇಲ್ಲ, ಅನಿವಾರ್ಯ ಇದೆ. ಅನಿವಾರ್ಯ. ಯಾವ ವ್ಯಕ್ತಿ ರೇಖಿ ಕಲಿಯೋದಿಲ್ಲ ನೋಡ್ರಿ, ಅವನು ಓಡಾಡೋದೇ ಇದೆ, ಅವನಿಗೆ ಹುಡುಕಾಟ ಅದು ನಿಲ್ಲೋದೇ ಇಲ್ಲ. ರೇಖಿಗೆ ಬಂದ್ಮೇಲೆ ಹುಡುಕಾಟ ನಿಲ್ಲುತ್ತೆ. ಅದ್ರ ಚಮತ್ಕಾರನೇ ಅಲ್ಲಿದೆ. ಸೊ 2ನೇ ತತ್ವ ಏನ್ ಹೇಳುತ್ತೆ? ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಈಗ ನಾನು ಎಲ್ಲಾರ ಕಡೆ ಸ್ಕ್ರೀನಿಗೆ ಬರ್ತೀನಿ. ಇಲ್ಲಿ ಯಾರಿಗೆ ಚಿಂತೆ ಇಲ್ಲ ಅನ್ನೋರು ಯಾರಾದ್ರೂ ಇದ್ದೀವಿ ನಾವು? ಹಂಗಿಲ್ಲ. ಇಲ್ಲ, ಇದು ಕರ್ಮ ಯೋಗ, ಕರ್ಮ ಭೂಮಿದೊಳಗಿದ್ದೇವು. ಚಿಂತೆ ಇಲ್ಲ ಅನ್ನೋರು ಯಾರಿಲ್ಲ. ಗುಬ್ಬಿ ಅದಂದ್ರೆ ಗುಬ್ಬಿಗ್ ಚಿಂತೆ ಅದ. ಹೆಂಗ್ ಏನ್ ಮಾಡ್ಬೇಕು? ಮಳೆಗಾಲ ಬಂತಂದ್ರೆ ಎಲ್ಲಾ ವ್ಯವಸ್ಥೆ ಮಾಡ್ಕೋಬೇಕು. ಇರುವೆ ಅದ ಅಂದ್ರೆ ಇರುವೆಗ್ ಚಿಂತೆ ಇದೆ. ಅದು ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಮತ್ತೆ ನಾವಾದ್ರೂ ಮನುಷ್ಯರಿದ್ದೀವಿ. 1 kg ಮೈಂಡ್ ಅದ. ಇದ್ರಲ್ಲಿ ಒಂದು ದಿನಕ್ಕೆ 60,000 ವಿಚಾರ ಬರ್ತಾವ. ಇವೆಲ್ಲ ಸೈಡಿಗೆ ನಿಶ್ಚಿಂತಿರಂದ್ರೆ ಹೆಂಗಿರ್ಲಕ್ಕಾಗುತ್ತೆ? ನನ್ಗೂ ಗೊತ್ತಿದೆ. ಆದ್ರೆ ಯೋಚನೆ ಮಾಡ್ರಿ, ಇವತ್ ಯೋಚನೆ ಮಾಡ್ರಿ. ಚಿಂತೆ ಮಾಡಿ 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 ಇವತ್ತಿಗೆ ಒಂದು ಚಿಂತೆ ಆದ್ರೂ ನೀವು ಪರಿಹಾರ ಮಾಡಿದಿದ್ರೆ ನನಗೆ ಹೇಳ್ರಿ, ನಾನ್ ಪ್ರೊಫೆಷನ್ ಬಿಟ್ಕೊಡ್ತೀನಿ ಇವತ್ತೇ. ಆಗಿದೆನಾ? ಚಿಂತೆ ಮಾಡೋದ್ರಿಂದ ಇನ್ನೂ ಚಿಂತೆ ನಿಮ್ ಜಾಸ್ತಿ ಆಗುತ್ತೆ. ಕಾರಣ ಏನು ಅಂದ್ರೆ ಚಿಂತೆಯನ್ನ ಅಟ್ರಾಕ್ಟ್ ಮಾಡುತ್ತೆ. ಖುಷಿಯನ್ನ ಅಟ್ರಾಕ್ಟ್ ಮಾಡುತ್ತೆ.
ನಗುವನ್ನ ಅಟ್ರಾಕ್ಟ್ ಮಾಡುತ್ತೆ, ದುಃಖವನ್ನ ಅಟ್ರಾಕ್ಟ್ ಮಾಡುತ್ತೆ. ಹಾಗಾಗಿ ನೀವು ಚಿಂತೆ ಮಾಡ್ತಾ ಇದ್ದೀರಿ ಅಂದ್ರ ನಿಮ್ ಜೊತೆ ಕಣ್ಣೀರ್ ಒರೆಸೋ 4 ಪ್ರಾಣಿಗಳು ಅವೇ ಬಂದ್ ಕೂಡ್ತಾವ್ ಇಲ್ಲಿ ಆಜು ಬಾಜು. ನೀವೇನಾದ್ರೂ ಹೇಳಿದ್ರೆ ನಮ್ಮ ಅತ್ತಿ ಹಿಂಗ, ನಿಮ್ ಅತ್ತಿ ಬೇಡ, ನಮ್ಮ ಅತ್ತಿ ಬೇಡ, ಆಕಿ ಚಲೋ ಮಾಡಿರ್ತಾಳ. ಗೊತ್ತಲ್ಲ ನಿಮ್ಗೆ? ಹಾ. ಸೊ ಹಾಗಾಗಿ ಜಗತ್ತಿನ ಪ್ರತಿಯೊಬ್ಬರಿಗೂ ಸಮೇತ ಚಿಂತೆಗಳಿವೆ. ಅದ್ರ ನಾನ್ ಹೇಳೋದೇನು ಅಂದ್ರ, ಚಿಂತೆ ಮಾಡೋದ್ರಿಂದ ಜಗತ್ತಲ್ಲಿ ಯಾವ್ದಕ್ಕೂ ಪರಿಹಾರ ಇಲ್ಲ. ನೀವು ನಿಶ್ಚಿಂತವಾಗಿರೋದಕ್ಕೆ ನೀವು ಡಿಸೈಡ್ ಮಾಡ್ಬೇಕು. ನಿಮ್ಗ್ ಗೊತ್ತಾ, ನಮ್ಮ ಮೈಂಡ್ ಸೆಟ್ ಯಾವ ರೀತಿ ಆಗಿವೆ ಅಂದ್ರ, ಜಾಸ್ತಿ ನಕ್ರು ಸಮೇತ ನಾವು ಭಯ ಪಡುವಂತ ಸ್ಥಿತಿಯಲ್ಲಿ ಬದುಕ್ಲತ್ತೀವಿ. ನಾವ್ ಬಾಲ್ಯದಲ್ಲಿದ್ದಾಗ ಹೆಣ್ಮಕ್ಳಿಗೆ ಗೊತ್ತಿದೆ, ನಾವ್ ಜಾಸ್ತಿ ನಕ್ರು ನಮ್ ತಾಯಿ ಹೆಚ್ಚು ನಗ್ಬೇಡ ಏನ್ರ ಆಗ್ತದಂತ ಕೇಳಿದ್ರಿ? ನಾವು ನಕ್ಕರು ಭಯ ಪಡುವಂತ ವಾತಾವರಣ ಅಂತ ಕುಟುಂಬದಲ್ಲಿ ಬದುಕಿವಿ. ಅದಕ್ಕೆ ಹೇಳ್ತೀನಿ ನೋಡ್ರಿ, ನಗ್ತಾ ಬದುಕ್ರಿ ನೀವು. ಚಿಂತೆ ಇರೋದೇ, ನೀವು ನನಗ್ ನೋಡ್ ಅನ್ಕೋಬೇಡಿ ಮೇಡಮ್ ಏನ್ ಚಿಂತೆ ಇಲ್ಲ ಅಂತ. ಇಡೀ ದಿನ ಡ್ಯೂಟಿ ಮಾಡಿ ಬರ್ತೀನಿ ನಾನು. ನಮ್ ಮನೆಯವ್ರ ಪೊಲೀಸ್ ಡಿಪಾರ್ಟ್ಮೆಂಟ್, ಗೊತ್ತಲ್ಲ ಪೊಲೀಸರ ಸಂಘಟ ಹೆಂಗಿದ. ಹಾ, ಮತ್ ಅವ್ರಿಗೆ ನಿಭಾಯಿಸ್ಲತ್ತಿದೇವ್ ನಾವು. ನಿಶ್ಚಿಂತಿದ್ದೇವ್. ಏನ್ರ ತಲೆ ಕೆಡ್ಸ್ಕೊಂಡ್ರ ಅವ್ರ ಹೊರಗೆ ಕೆಡ್ಸ್ಕೊಂಡ್ ನಾವು ಒಳಗ್ ಕ್ಲಾಸ್ ಮಾಡ್ತಾ ಇರ್ತೀವಿ ನಮ್ ಪಾಡಿಗೆ ನಾವ್ ನಿಶ್ಚಿಂತ. ನಾವು ತಲೆ ಕೆಡ್ಸ್ಕೊಳೋದಿಲ್ಲ ನೋಡು. ಫಸ್ಟ್ ನನ್ ಲೈಫ್ ನಲ್ಲಿ ಮಾಡಿದ್ದಿದೆ. ಚಿಂತೆ ಮಾಡೋದ್ರಿಂದ ಯಾವ್ದು ಚಿಂತೆಗೆ ಪರಿಹಾರ ಇಲ್ಲ. ಹಾಗಾಗಿ ರೇಖಿ ಏನ್ ಹೇಳುತ್ತೆ, ಮತ್ತೆ ಸಣ್ಣ ಟಾಸ್ಕ್ ಇದೆ, ಇವತ್ತಿಗೆ ಮಾತ್ರ ನಾನ್ ಚಿಂತೆ ಮಾಡುದಿಲ್ಲ, ನಿಶ್ಚಿಂತೀರಿ. ಪರಮಾತ್ಮನ್ ಮೇಲೆ ಬಿಡ್ರಿ. ನಿಮ್ಗೆ ಅನಿಸುತ್ತೆ ನೋಡಿ, ಚಿಂತೆ ಮಾಡ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ಮೇಡಮ್, ಏನ್ ಮಾಡ್ಬೇಕು? ಅವ್ನಿಗ್ ಬಿಡ್ರಿ. ನೋಡ್ರಿ, ಕಲ್ ಕೆಳಗಿನ ಬೆಟ್ಟದಲ್ಲಿರುವಂತ ದೊಡ್ಡ ದೊಡ್ಡ ಬಂಡೆಗಲ್ಲಿನ ಕೆಳಗ ಕಪ್ಪೆಗಳಿದ್ದಿರ್ತಾವ. ಆ ಕಪ್ಪೆಗೆ ಯಾರ ಆಹಾರ ಕೊಡ್ತಾರ? ಆದ್ರೆ ಇಷ್ಟಿಷ್ಟು ದಪ್ಪ ಕಪ್ಪೆ ಇರುತ್ತೆ ಅಲ್ಲಿ. ಅದಕ್ಕೆ ಹೊರಗ್ ಬರ್ಲಕ್ ಆಪ್ಷನ್ ಇಲ್ಲ. ಆದ್ರೂ ಅಲ್ಲಿ ಬದುಕು ಕೊಡುವಂತ ಒಂದ್ ಶಕ್ತಿ ಮಾಡ್ತಾ ಇದೆ ಕೆಲಸ ಅಂದ್ರೆ ನಮ್ಗೆ ಯಾಕೆ ಮಾಡಂಗಿಲ್ಲ? ಅದ್ ನಿಮ್ ಚಿಂತೆ ಯಾರಿಗ್ ಕೊಡೋದು? ಅವನಿಗೆ ಕೊಡ್ರಿ ನೀವು. ಆಮೇಲೆ ನೋಡ್ರಿ ಚಮತ್ಕಾರ, ನಾನ್ ಜೀವನದಲ್ಲಿ ಇದೇ ಮಾಡಿದ್. ನಾನ್ ಚಿಂತೆ ಅದನ್ನ ಏನ್ ಮಾಡಂಗಿಲ್ಲ ಟೋಟಲಿ. ನನ್ಗೆ ಯಾವಾಗಾದ್ರೂ ಹಂಗ ಅನ್ಸ್ಲತ್ತು ನನ್ಗೆ ಡೌಟ್ ಬರ್ತದೆ, ನಾನ್ ಶ್ರೀದೇವಿ ಇದ್ದನ್ ಮತ್ತೆ ಯಾರ ಒಳಗೆ ಎಂಟ್ರಿ ಆದ್ರು ಅಂತ. ಯಾಕಂದ್ರೆ ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ, ಬೇರೆ ಬೇರೆ ಆತ್ಮಗಳು ಬಂದಿರ್ತಾವ. ನನ್ಗೆ ಡೌಟ್ ಬರುತ್ತೆ. ನೋ ಚಿಂತೆ ಮಾಡೋದಿಲ್ಲ. ಎರಡನೇದು. ಮೂರನೇದ್ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ಇದು ಬಹಳ ಮಹತ್ವದ್ದು. ನಮ್ಗೆ ಏನಾಗಿದೆ ಪ್ರಾಬ್ಲಮ್ ಹೇಳ್ತೀನಿ ನೋಡ್ರಿ, ನಾನ್ಸಲ ಹೇಳ್ತೀನಿ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಮ್ಗೆ ಏನಾಗಿದೆ ಅಂದ್ರ, ಯಾರಿಗ್ ಏನ್ ಆಸಕ್ತಿ ಇತ್ತು ನೋಡ್ರಿ, ಆ ಹುದ್ದೆಯಲ್ಲಿ ಇಲ್ಲ, ನಾವು ಜಾಬ್ ಮಾಡ್ತಾ ಇಲ್ಲ. ಗೊತ್ತಲ್ಲ ನಿಮ್ಗೆ? ನಮ್ಗೆ ಏನ್ ಆಸಕ್ತಿ ಇದೆ ನೋಡ್ರಿ, ಅದು ಜಾಬ್ ಸಿಗ್ಲಿಲ್ಲ ನಮ್ಗೆ. ನಮ್ಗೆ ಯಾವ್ದು ಸಿಕ್ಕಿದೆ ಅದ್ರ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲಿ ಹ್ಯಾಪಿನೆಸ್ ಇಲ್ಲ, ನಮ್ಗೆ ನ್ಯಾಯ ಕೊಡ್ತಾ ಇಲ್ಲ. ಇದು ಒಬ್ರಿಗಿಬ್ರಿಗೆಲ್ಲ 100ಕ್ಕೆ 65% ಜನರಿಗೆ ಅವ್ರಿಗೆ ಏನ್ ಬೇಕು ಅದು ಜಾಬ್ ಸಿಗ್ಲಿಲ್ಲ. ಅವ್ರಿಗೆ ಸಿಕ್ಕಿದ್ ಬೇರೆ. ನನ್ ಕನಸು ಏನಿತ್ತು ಅಂದ್ರೆ ನಂಗೆ ಕಂಡಕ್ಟರ್ ಆಗೋದಿತ್ತು. ನಂದ್ ಬಾಲ್ಯದಲ್ಲಿದ್ದ, ಸಣ್ಣವಳಿದ್ದ. ಅದು ನನಗ್ ಗೊತ್ತಿರ್ಲಿಲ್ಲ. ಈ ದುನಿಯಾದಾಗ ಎಲ್ಲಕ್ಕೆ ಹೆಚ್ಚಿಗೆ ರೊಕ್ಕ ಯಾರ ಬಲ್ಲಿ ಇರ್ತದೆ ಅಂದ್ರೆ ಕಂಡಕ್ಟರ್ ಬಲ್ಲಿ. ಮುಂಚೆ ನಡೆದು ಸಂಜೆ ತಕ ಬರ್ತಾವ, ಹಿಂಗ್ ತಿಳ್ಕೊಂಡಿದೇವ್ರು. ಹೋದ್ಮೇಲೆ ಸಂಜೆಗೆ ಮ್ಯಾನೇಜರ್ ಕೊಡ್ತಾನೆ, ನನಗ್ ಗೊತ್ತಿರ್ಲಿಲ್ಲ. ನಾನ್ ಕಂಡಕ್ಟರ್ ಆಗ್ಬೇಕಂತ ಡಿಸೈಡ್ ಮಾಡ್ದೆ, ಬಟ್ ನನ್ಗೆ ಆಗ್ಲಿಲ್ಲ. ನನ್ ಟೀಚರ್ ಆದ. ನನ್ ತರಾನೇ ಎಲ್ಲಾರ್ದು ಗತಿ. ನಾವ್ ಆಗ್ಬೇಕಂದಿದ್ದಿದೆ ನೋಡ್ರಿ, ಅದು ಆಗ್ಲಿಲ್ಲ. ನಾವು ಹೊಟ್ಟೆ ಪಾಡಿಗಾಗಿ ಇನ್ನೊಂದೇನೋ ಆಗಿವಿ. ಆದ್ರೆ ಈಗ ಹೇಳ್ತೀನಿ ಕೇಳ್ರಿ, ನಾವ್ ಏನ್ ಮಾಡ್ತಾ ಇದ್ದೀವಿ ನೋಡ್ರಿ, ಅಲ್ಲಿ ನಮ್ಗೆ ಸಂಬಳ ಬರ್ತಾ ಇದೆ, ನಮ್ ಮನೆ ನಡೀತಾ ಇದೆ. ಗೊತ್ತಿರ್ಲಿ ಇದು ಮಾತು. ಹಾಗಾಗಿ ಅದು ಯಾವ್ದೋ ಡ್ರೀಮ್ ಇತ್ತು, ಅದು ಸಿಗ್ಲಿಲ್ಲ ಅಂತ ಅಲ್ಲೇ ಹೋಗಿ ಸಿಕ್ಬೀಳೋಕ್ಕಿಂತನೂ ಯಾವ್ದು ಮಾಡ್ತಾ ಇದ್ದೀವಿ ನೋಡ್ರಿ, ಅದನ್ನ ನಾವು ನಿಷ್ಠೆಯಿಂದ ಮಾಡೋಣ. ಇದು ರೇಖಿ ನಮ್ಗೆ ಕಲಿಸುತ್ತೆ. ಓಕೆನಾ? ಹಾ. ಸೊ ಹಾಗಾಗಿ ನಾವೇನ್ ಮಾಡೋಣ, ನಮ್ಮ ಕರ್ತವ್ಯ ಇದೆ ನೋಡ್ರಿ, ಅದನ್ನ ನಿಷ್ಠೆಯಿಂದ ಮಾಡೋಣ. ನೆಕ್ಸ್ಟ್ ಬರ್ಕೋರಿ. ಹಾ, ಹೌಸ್ ವೈಫ್ ಏನ್ ಮಾಡ್ಬೇಕು? ಅಡಿಗೆ ಚಂದ ಮಾಡ್ರಿ, ಅದು ನಿಷ್ಠೆಯಿಂದ ಮಾಡ್ರಿ. ಬೈಕೋತ ಮಾಡಿದ್ರಿ, ಉಂಡೋರ್ ಗತಿ ಗಂಗೋತ್ರಿ. ಅದು ಎನರ್ಜಿ ಇದೆ. ನಿಮ್ ರೇಖಿ ಲೆವೆಲ್ 2 ನಲ್ಲಿ ಬಂದಾಗ ಹೇಳ್ತೀನಿ ನಾನು, ಆಹಾರ ಯಾವ ರೀತಿ ಇದು ಮಾಡ್ಬೇಕು. ಹಾ, ಪ್ರಿಯಾಂಕರ್ ಡ್ರೀಮ್ ಇತ್ತು, ಡ್ರೀಮ್ ಈಗೂ ಕಂಪ್ಲೀಟ್ ಮಾಡ್ರಿ. ಈಗ್ಲೂ ಕಂಪ್ಲೀಟ್ ಮಾಡ್ರಿ. ನಿಮ್ಗೆ ಗೊತ್ತಿರ್ಲಿ, ಕನಸುಗಳಿಗೆ ವಯಸ್ಸಿಲ್ಲ. ಕನಸುಗಳಿಗೆ ವಯಸ್ಸಿಲ್ಲ. ಕನಸು ಯಾವುದೇ ವಯಸ್ಸಿಲ್ಲನಲ್ಲೂ ನಾವು ನನಸು ಮಾಡ್ಕೊಳ್ಬಹುದು. MDH ಮಸಾಲೆ ಗೊತ್ತಲ್ಲ ನಿಮ್ಗೆ? 84ನೇ ವಯಸ್ಸಿಗೆ ಅವ್ರ ಕನಸು ನನಸಾಗಿದ್ದಿದೆ. ಮೆಕ್ಡಾನಲ್ಡ್ಸ್ ಇದೆ ನೋಡ್ರಿ, ಅದು 64ನೇ ವಯಸ್ಸಿಗೆ ಆಗಿದ್ದಿದೆ. ಇವತ್ ನೀವ್ ಎಷ್ಟೋ ಜನ ದೊಡ್ಡ ದೊಡ್ಡ ಸಕ್ಸಸ್ಫುಲ್ ಆದವ್ರು ನೋಡ್ರಿ, 60 ಮೇಲೆ ಅವ್ರು ಸಕ್ಸಸ್ ಆಗಿದ್ದಾರೆ. ಹಾಗಾಗಿ ವಯಸ್ಸಾಗಿದ್ದು ಇದೆ ನೋಡ್ರಿ, ಅದು ಬಾಡಿಗೆ ಆಗುತ್ತೆ, ಮೈಂಡಿಗೆ ಆಗೋದಿಲ್ಲ. ಕನಸುಗಳು ಯಾವತ್ತೂ ಸಾಯಿಸ್ಬೇಡ್ರಿ, ಅವ್ ಜಾಗೃತಿ ಇಡ್ರಿ. ಒಂದಲ್ಲ ಒಂದ್ ಟೈಮ್ ಬಂದೇ ಬರುತ್ತೆ. ನೀವು ಕೆಲಸ ಮಾಡಕ್ ರೆಡಿ ಇರ್ಬೇಕಷ್ಟೇ.
ಎಸ್. ಮನೆಯವರ ಕಾಲ್ ಹಿಡದ್ ಜಗ್ತಾರಲ್ಲ ಮ್ಯಾಮ್, ಏನ್ ಮಾಡೋದು? ನಿಂದ್ರು ಬೇಡ, ಒಂದ್ ನಿಮಿಷ ನಾನು ಗ್ಯಾಲರಿ ಬರ್ತೀನಿ. ಹಾ ಹೇಳ್ರಿ, ಎಲ್ಲಿದ್ರಿ? ಇಲ್ಲೇ ಇದೀನಿ ಮ್ಯಾಮ್. ಅಂದ್ರ ಬೇರೆ ಬೇರೆ ತರದ್ ಏನೇನೋ ಮಾಡ್ಬೇಕನ್ನೋ ಕನ್ಸಿರತ್ತ, ಬಟ್ ಮನೆಯವ್ರ ಕಾಲ್ ಹಿಡದ್ ಜಗ್ತಿರ್ತಾರ, ಅದನ್ ಮಾಡ್ಬಾರ್ದು ಇದನ್ ಮಾಡ್ಬಾರ್ದು ಅಂತ. ಸೊ ಅದ್ರ ಬಗ್ಗೆ ಅಷ್ಟ ಐಡಿಯಾ ಹೇಳ್ತೀನಿ ನೋಡ್ರಿ. ಅವ್ರ ಕಾಲ್ ಹಿಡಿದು ಜಗ್ತಾರ ನೋಡ್ರಿ, ನೀವೇನ್ ಹೇಳ್ಬೇಕಂದ್ರ ಅವ್ರ ಬಾಳ್ ಒಳ್ಳೆಯವ್ರ ಅಂತ ಹೇಳ್ಕೊತ ಹೋಗ್ರಿ. ಬಾಳ ಒಳ್ಳೆಯವ್ರ, ನಮ್ ಮನೆಯವ್ರ ಎಲ್ಲ ಇಲ್ಲ ಅಂತ ಹೇಳ್ರಿ. ನಮ್ ಅತ್ತೆ ಅಂದ್ರ ದೇವ್ರ ಇದ್ದಂಗಾರ ಅಂತ ಹೇಳ್ರಿ. ಒಟ್ ಅವ್ರ ಕಿವ್ಯಾಗ ಬೀಳಸಂಗ್ ಮಾಡ್ರಿ ನೀವು. ಈಗ ಅವ್ರು ಕೇಳ್ಬೇಕು, ಕೇಳಿದ್ಮೇಲೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ 100%. ಇದೊಂದು ಅಫರ್ಮೇಶನ್ ಮಾಡಿ ನೋಡ್ರಿ. ನಾನ್ ಹಂಗೆ ಮಾಡೋದು. ನನ್ ಮಗ ಬಾಳ ಹುಷಾರ್ ಅಂತೀನಿ, ಲ್ಯಾಪ್ಟಾಪ್ ಇಂದ ಅಷ್ಟು ವರ್ಕ್ ಅವನೇ ಮಾಡ್ತಾನ. ನನ್ ಮಗನ ದುನಿಯಾದಾಗ ಹುಡ್ಕುರ್ ಸಿಗಲ್ಲ ಅಂತೀನ. ನನ್ ಮಗದ್ ಕಂಟೆಂಟ್ ಎಲ್ಲ ಮಾಡ್ಕೊಡ್ತು ನನ್ ಕೂಸ್. ನನ್ ಮಗನೇ ಮಾಡ್ತಾನವ. 1 ಲಕ್ಷ ಬೇಕು ನಮ್ಗೆ ಕಂಟೆಂಟ್ ಮಾಡ್ಸಲಿಕ್ಕೆ. ಟ್ರೈನರ್ ಬಹಳ ಖರ್ಚು ವೆಚ್ಚ ಇರುತ್ತೆ. ನನ್ ಮಗ ಫ್ರೀ ಆಗಿ ಮಾಡ್ಕೊಡ್ತಾನೆ. ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ಇಂಥ ಪೊಲೀಸ್ ಎಲ್ಲೂ ಇಲ್ಲ, ಬಾಳ್ ಒಳ್ಳೆಯವ್ರ. ಬಸವೇಶ್ವರ್ ಇದ್ದಂಗಾರ ನಮ್ಮ ಮನೆಯವ್ರು. ಅವ್ರ ಹೆಸರು ಬಸವರಾಜ್. ಸೇಮ್ ಹಂಗ್ಯಾರ ಅವ್ರು. ಹೇಳಿ ಬಸವಣ್ಣ ಮಾಡೀವಿ. ನಾವ್ ಹೇಳ್ ಮಾಡ್ಬೇಕಷ್ಟೇ. ಅಫರ್ಮೇಶನ್ ಮಾಡ್ರಿ, ಪಾಸಿಟಿವ್. ತಿಳಿತಾ? ನೋಡ್ರಿ, ನೀವು ಕೆಟ್ಟವ್ರ ಅಂದ್ರಿ ಅಂದ್ರೆ ಅವು ಇವನ ಕೆಟ್ಟ ಹೋಯ್ತವು. ಹಂಗ್ ಮಾಡ್ಬೇಡ್ರಿ ನೀವು. ಟರ್ನ್ ಮಾಡ್ರಿ ನೀವು. ನಿಮ್ಮ ಸಲುವಾಗಿ ನಿಮ್ಮ ಗುರಿ, ನಿಮ್ಮ ಉದ್ದೇಶವನ್ನ ಪೂರ್ತಿ ಮಾಡ್ಬೇಕಂದ್ರೆ ಅವ್ರು ಸಪೋರ್ಟ್ ಮಾಡ್ಬೇಕು. ನೋ ಆಪ್ಷನ್ ಸಿಸ್ಟಮ್ ಇದೆ ಇಲ್ಲಿ. ಅದು ಬಿಟ್ಟರ ಹೊರಗೆ ಹೋಗೋ ಆಪ್ಷನ್ ಇಲ್ಲ ನಮ್ಗೆ. ಹಂಗಂತ ಅವ್ರ ಜೊತೆಗೆ ನಾವು ನೆಗೆಟಿವ್ ವಾತಾವರಣ, ನೆಗೆಟಿವ್ ಮೈಂಡ್ ಸೆಟ್ ಇಟ್ಕೊಂಡ್ರ ಕನಸುಗಳನ್ನ ನಾವು ಕೊಂದ್ ಹಾಕ್ಬಿಡ್ತೀವಿ. ಅದಕ್ಕಿಂತ ಬೆಸ್ಟ್ ಏನು ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಅವ್ರನ್ನ ಹೊಗಳೋದ್ ಕಲೀರಿ. ಹೊಗಳೋದಂದ್ರೆ ಇಲ್ಲಿಂದ ಹೊಗಳೋದಿಲ್ಲ. ಕೆಲವ್ರು ಇರ್ತಾರೆ ಇಲ್ಲಿಂದ, ಅದು ಫ್ರೀಕ್ವೆನ್ಸಿ ಕೆಲಸ ಮಾಡಲ್. ಮನ್ಸಿಲಿಂದ ಮಾಡ್ರಿ ನೀವು. ಜಗತ್ತಲ್ಲಿ ಯಾವ ವ್ಯಕ್ತಿನೂ ಕೆಟ್ಟವನ್ ಇರೋದಿಲ್ಲ. ಯಾವ್ದೋ ಕೆಟ್ಟ ಘಟನೆಯನ್ನ ನೋಡಿರ್ತಾರ, ಅಥವಾ ಯಾರೋ ಹೆಣ್ಮಗಳು ಬೆಳೆದವಳು ಏನೋ ಮಾಡಿರ್ತಾಳೆ, ಇದು ಅವ್ರ ಮೈಂಡ್ ಅಲ್ಲಿ ಕುಂತಿರ್ತದೆ. ಇವಳು ಬಿಟ್ರೆ ಹಿಂಗೆ ಮಾಡ್ತಾಳೆ ಅಂತ ತಿಳ್ಕೊಂಡಿರ್ತಾರ ಅವ್ರು ಅಷ್ಟೇ. ನೀವ್ ಅದು ಕನ್ಫರ್ಮ್ ಮಾಡ್ಬೇಕಷ್ಟೇ ಅವ್ರಿಗೆ. ಓಕೆನಾ? ಅಫರ್ಮೇಶನ್ ಮಾಡಿ, ಒಳ್ಳೆ ಅಫರ್ಮೇಶನ್. ನಾನ್ ಹಂಗೆ ನೋಡ್ರಿ, ನಾನಂತೀನಿ ನಮ್ಮ ಅತ್ತಿ ಮಾಡಿ ನಂಗೆ ಅಡಿಗೆ ಯಾರಿಗ್ ಮಾಡ್ಲಕ್ ಬರಲ್ಲ ಅಂತೀನಿ. ನನ್ ಕ್ಲಾಸ್ ಮುಗಿತಕ್ಕ ಅಡಿಗೆ ಆಗಿರುತ್ತೆ ಅಲ್ಲಿ. ಪರ್ಸನಲ್ ನಿಮ್ಗೆ ಸೀಕ್ರೆಟ್ ಹೇಳತ್ತೀನಿ. ಹಿಂಗೆ ಇದ್ದೀನ ನನ್ ಮನ್ಸಿಲಿಂದ ಹೇಳ್ತೀನಿ. ರಿಯಲ್ದೊಳಗೂ ಹೇಳ್ತೀನಿ. ನನ್ ಮನ್ಸಿಲಿಂದ ಎಲ್ಲರಿಗ್ ಕೆಲ್ಸ ಹಚ್ತೀನಿ. ಎಲ್ಲರೂ ದುಡಿತಾರ ಮನೆ, ಪ್ರತಿಯೊಬ್ರು ದುಡಿತಾರ, ಎಲ್ಲಾರು ಕೆಲಸ ಮಾಡ್ತಾರ ನಮ್ಮ ಮನೆ. ಒಂದ್ ನಾಯಿ ಬೇಕು, 2 ಅವ ನೋಡ್ರಿ, ಅವೆರಡೇ ಕೆಲಸ ಮಾಡಂಗಿಲ್ಲ. ಉಳಿದವ್ರಿಗೆ ಎಲ್ಲರಿಗೂ ಹಚ್ತೀನಿ ನಾ ಕೆಲಸ ಬಿಡಂಗಿಲ್ಲ. ರೀಸನ್ ಏನು ಅಂದ್ರೆ ಅಂತ ಅಫರ್ಮೇಶನ್ ಅನ್ನ ಕ್ರಿಯೇಟ್ ಮಾಡಿ ಮನ್ಸಿಲಿಂದ. ನಮ್ದು ಟೀಮ್ ಹುಡುಗಿಯರಿದ್ದಾರೆ, ನಿಮ್ಗೆ ಹೇಳ್ತೀನಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರಂದ್ರೆ, ಇವತ್ 100 ಜನರಿಗೆ ಮಾತಾಡ್ರಿ ಅಂದ್ರೆ 100 ಜನರಿಗೆ ಮಾತಾಡಿ ಹೋಗಿರ್ತಾರೆ. ನೀವ್ ಈ ರೀತಿ ನೀವು ಕಲೀರಿ, ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ. ಓಕೆ, ನೆಕ್ಸ್ಟ್ 4ನೇ ತತ್ವ ಬರೀರಿ. ನಾನು ನನ್ನ ನೆರೆ ಹೊರೆಯವರನ್ನ ಪ್ರೀತಿಸುತ್ತೇನೆ, ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಾನು ನನ್ನ ನೆರೆ ಹೊರೆಯವರನ್ನ ಕಾಳಜಿಯಿಂದ ನೋಡಿಕೊಳ್ಳುತ್ತೀನಿ. ನಮ್ಗೆ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗೋದು ಎಲ್ಲಿ ಅಂದ್ರ ಅಕ್ಕಪಕ್ಕದವರಿಂದ. ಆ ಎನರ್ಜಿ ಇದೆ ನೋಡ್ರಿ, ಅದು ನಮ್ ಜೊತೆ ಕನೆಕ್ಟ್ ಆಗೋದಿಲ್ಲ. ಮೊಬೈಲ್ ಅಲ್ಲಿ 1000 ಕಿಲೋಮೀಟರ್ ದೂರ ಇರೋರ್ ಮನೆಯಲ್ಲಿ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿದೆ. ನಮ್ ಪಕ್ಕದ ಮನೆಯಲ್ಲಿ, ಅವ್ರ ಮನೆಯಲ್ಲಿ ಏನೋ ಫಂಕ್ಷನ್ ಮಾಡತಾರ, ನಮ್ಗೆ ಗೊತ್ತಾಗೋದಿಲ್ಲ. ಅವ್ರ ಮನೆಗೆ ಎಷ್ಟು ಮಕ್ಕಳವಂತ ನಮ್ಗೆ ಗೊತ್ತಿಲ್ಲ. ನೀವು ಬೇಕಾದ್ರೆ ನೋಡ್ರಿ, ಇವತ್ತು ಗೊತ್ತಾಗೋದಿಲ್ಲ. ಅವ್ರ ಬಗ್ಗೆ ನಾವು ಕೇರ್ ಮಾಡೋದಿಲ್ಲ. ಅವ್ರು ನಮಗ್ ಮಾಡಲ್ಲ, ನಾವು ಅವ್ರಿಗೆ ಮಾಡಲ್ಲ. ಆದ್ರೆ ರೇಖೆ ಏನ್ ಹೇಳುತ್ತೆ? ವೈಬ್ರೇಷನ್ ಅವ್ರ ಜೊತೆಗೆ ಸರಿಯಾಗಿಡ್ರಿ. ಹಾಗಾಗಿ ನಾವು ಅವ್ರನ್ನ ಏನ್ ಮಾಡ್ಬೇಕು? ಕಾಳಜಿಯಿಂದ ನೋಡಿಕೊಳ್ಬೇಕು. ನೀವು ಏನಾದ್ರೂ ಬೈಬಲ್ ನಲ್ಲಿ ಹೋದ್ರೆ, ಬೈಬಲ್ ನಲ್ಲಿ ಮಹಾವಾಕ್ಯ ಇದೆ, ನೀನು ನಿನ್ನ ನೆರೆ ಹೊರೆಯವರನ್ನ ಪ್ರೀತಿಸುವಂತ. ಯಾರಾದ್ರೂ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ಎನರ್ಜಿ ಇದೆ ನೋಡ್ರಿ, ನಮ್ಮ ಅಕ್ಕಪಕ್ಕದವ್ರ ಜೊತೆಗೆ ಸರಿಯಾಗಿಡ್ಬೇಕು. ಹಾಗಾಗಿ ರೇಖೆ ಏನ್ ಹೇಳುತ್ತೆ? ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ಲಾಸ್ಟ್ ಒನ್ ಬರೀರಿ. ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಅನನ್ಯ ಫೋನ್ ಕಟ್ ಮಾಡಿ. ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಇದು ಬಹಳ ಇಂಪಾರ್ಟೆಂಟ್ ಇರುವಂತ ವಿಷಯ. ಲಾಸ್ಟ್ ಒನ್ ಇದೆ ನೋಡ್ರಿ. ನಮ್ಮ ಮನುಷ್ಯ ಸಹಜ ಸ್ವಭಾವ ಬರ್ಕೊರ್ಬೇಕಾದ್ರೆ ನೋಟ್ ಮಾಡ್ರಿ. ಮನುಷ್ಯ ಸಹಜ ಸ್ವಭಾವ ನಮ್ದು ಏನು ಅಂದ್ರ, ನಮ್ ಹತ್ರ ಏನ್ ಇಲ್ಲ ನೋಡ್ರಿ, ಅದ್ರ ಬಗ್ಗೆ ನಾವು ವರಿ ಮಾಡ್ತೀವಿ, ಟೆನ್ಷನ್ ಮಾಡ್ಕೊಳ್ತೀವಲ್ಲ ಎಲ್ಲರೂ. ನನ್ನ ಹತ್ರ ಏನಿಲ್ಲ, ಆ ಇಲ್ಲದ್ರ ಮೇಲೆ ನಾವು ಫೋಕಸ್ ಮಾಡಿ ಟೆನ್ಷನ್ ಮಾಡ್ಕೊಳ್ತೀವಿ. ರೇಖೆ ಏನ್ ಹೇಳುತ್ತೆ ಅಂದ್ರೆ, ನಿನ್ ಹತ್ರ ಏನಿದೆ ಅದಕ್ಕೆ ಧನ್ಯವಾದ ಹೇಳು. ನಿಮ್ಗೆ ಒಂದ್ ಎಕ್ಸಾಂಪಲ್ ಅನ್ನ ಹೇಳ್ತೀನಿ. ಇವತ್ ನಿಮ್ ಹತ್ರ ಏನು ಇಲ್ಲ, ಜೀರೋಗ್ ಬಂದಿರಿ ಅಂತ ತಿಳ್ಕೊರಿ. ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ. ನೀವು ಸಾಲ ಸೂಲ ಮಾಡ್ಕೊಂಡಿರಿ, ಯಾರು ನಿಮಗೆ ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು, ಏನಾರ ಆಗಿರ್ಬೇಕು, ಶೂನ್ಯಕ್ಕೆ ಬಂದಿರಿ ಅಂತ ತಿಳ್ಕೊರಿ. ಜೀರೋ ಮೈಂಡ್ ಸೆಟ್ ನಾಗಿದ್ದೀರಿ, ಜೀರೋಕ್ಕೆ ಇದ್ದೀರಿ, ನಿಮ್ ಹತ್ರ ಏನು ಇಲ್ಲ. ಆದ್ರೂ ಈಗ ನಿಮಗ್ ಬದುಕ್ಬೇಕಂದ್ರೆ ಒಂದ್ ಐಡಿಯಾ ಹೇಳ್ತೀನಿ ನೋಡ್ರಿ. ಎಲ್ಲರೂ ನೇರವಾಗಿ ಕೂಡ್ರಿ.
ಬದುಕೋ ಬೆಸ್ಟ್ ಟ್ರಿಕ್ ಹೇಳ್ತೀನಿ. ಈ ಬೆರಳಿದೆಲ್ಲ, ಇದು ಎಲ್ಲರಿಗೂ ತೋರ್ ಬೆರಳಿದೆ ಅಂತ ಅನ್ಕೊಂಡಿನಿ. ಎಲ್ರು ವಿಡಿಯೋ ಆನ್ ಮಾಡಿ ನೋಡೋಣ. ಎಲ್ರು ಎಸ್. ಹಾ, ಇದನ್ನ ಇಲ್ಲಿ ಇಡಿರಿ. ಉಸಿರಾಟ ನಡೀತಾ ಇದೆನಾ? ಇದು ಒಂದಿದ್ರೆ ಸಾಕು, ಜೀರೋಲಿಂದ ಹೀರೋ ಆಗ್ತೀರಿ ನೀವು. ಎಲ್ಲಾ ಕಳ್ಕೊಂಡ್ ರಸ್ತೆಗೂ ಬಂದಿರಂದ್ರೆ ಇದು ಅದ ನೋಡ್ರಿ ಸಾಕು, ಬೇರೆದೇನು ಬೇಕಾಗಿಲ್ಲ. ನಾನ್ ಹಂಗೆ ಬಂದಿದ್ದು. 10 ವರ್ಷದ ಹಿಂದೆ ನಂದು 11 ವರ್ಷನಕ್ಕಿ ಮಗಳ್ ಅಚಾನಕ್ಕೆ ನಮ್ ಮಗಳ ಡೆತ್ ಆದಳು. ಪೂರಾ ಜೀರೋಗ್ ಬಂದೇವ್ ನಾವು. ಎಲ್ಲಾ ರೀತಿಯಿಂದನೂ ಶೂನ್ಯಕ್ ಬಂದೆವು. ನನ್ ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು. ಆಕಿ ಹಾಸ್ಪಿಟಲ್ ತೋರ್ಸಿದಾಗ ನಮ್ಗೆ ಸಾಕಷ್ಟು ಸಾಲಾನು ಆಗಿತ್ತು. ನಾನು ಈ ಫೀಲ್ಡ್ ಮೇಲೆ ಬಂದು ದುಡ್ದ ಮೇಲೆ ನನ್ ಮಗಳದು ಬಡ್ಡಿ ಸಮೇತ ಸಾಲ ತೀರ್ಸಿದ್, ನಾನ್ ತೀರ್ಸಿದ್. ಶೂನ್ಯಕ್ಕೆ ಬಂದಿದ್ದೇವ್ ನಾವು. ನಮ್ಮ ಹತ್ರ ಏನು ಇರ್ಲಿಲ್ಲ ಅವತ್. ಮಗಳು ಹೋದಳು, ಆಸ್ತಿನೂ ಹೋಗ್ತು, ಎಲ್ಲಾ ರಿಲೇಶನ್ ಎಲ್ಲಾ ಕಟ್ ಆಗ್ಬಿಡ್ತು, ಎಲ್ಲಾನೇ ಶೂನ್ಯಕ್ಕೆ ಬಂದಿದ್ದೇವು. ಅವತ್ ಒಂದೇ ಒಂದ್ ತಲೆಯಾಗ ಇಟ್ಕೊಂಡಿದ್ದೇನು ಅಂದ್ರೆ ಬದುಕಿದ್ದೇವಲ್ಲ, ಜೀವಂತ ಇದ್ದೇವಲ್ಲ, ಮತ್ ಶುರು ಮಾಡ್ಯಾರ. ಮತ್ತೆ ಶುರು ಮಾಡ್ದೇವು. ಇವತ್ ನಿಮ್ ಎದ್ರಿಗೆ ಬಂದ್ ಕುಂತೀನ. ಸೊ ಹಾಗಾಗಿ ಏನು ಹೋಗಿದೆ ನೋಡ್ರಿ, ಅದು ಹೋಗ್ಲಿ, ಬಿಟ್ಟು ಹಾಕ್ರದು. ಜೋ ಹೂವ ಸೋ ಹೂವ. ಏನು ಆಗಿದೆ ಆಗೋದಕ್ಕೆ ಬಿಡ್ರಿ. ಈಗ ಇವತ್ತಿನಿಂದನೇ ಶುರು ಮಾಡ್ರಿ. ರೇಖೆ ಇದೆ ನೋಡ್ರಿ, ಇದು ನಿಮ್ದು ಪುನಃ ಸ್ಟಾರ್ಟ್ಅಪ್ ಇದೆ ಅಂತ ತಿಳ್ಕೊರಿ. ಶೂನ್ಯಲಿಂದ ಶುರು ಮಾಡಿ. ಮತ್ತೆ ನಂದ್ ರೇಖಿದೊಳಗ ಬರೀ ನಾ ಸ್ಪಿರಿಚುವಲ್ ಅಷ್ಟೇ ಹೇಳೋದಿಲ್ಲ, ಬಿಸ್ನೆಸ್ ಐಡಿಯಾಗಳು ಹೇಳ್ತೀನಿ ನಾ. ಫ್ಯಾಮಿಲಿದು ಬರುತ್ತೆ, ಇಲ್ಲಿ ಹೆಲ್ತ್ ಬಗ್ಗೆ ಬರುತ್ತೆ, ಎಲ್ಲಾ ಕವರ್ ಮಾಡ್ತೀನಿ. ಅದಕ್ಕೆ ನಂಗೆ 21 days ಬೇಕು ಕ್ಲಾಸ್ ಮಾಡೋದಕ್ಕೆ. ಬೇರೆ ಎಲ್ಲಾ ಟ್ರೈನರ್ಸ್ 3 ದಿನದಾಗ ರೇಖಿ ಮುಗಿಸ್ತಾರೆ, ನಮ್ಗ 3 ದಿನದಾಗ ಆಗಲ್ಲ. 3 ದಿನ ಮುಹೂರ್ತದಾಗ ಏನು ಬರಂಗಿಲ್ಲ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ನೀವ್ ಎಷ್ಟು ಪಾಸಿಟಿವ್ ಆಗಿರ್ತ್ರಿ, ನನ್ನ ಹತ್ರ ಏನ್ ಇಲ್ಲ ಅನ್ನೋದನ್ನ ಬಿಟ್ಟು ಹಾಕ್ರಿ. ಏನ್ ಇದೆ ನೋಡ್ರಿ, ಅದ್ರ ಮೇಲೆ ಫೋಕಸ್ ಮಾಡಿ. ನಿಮ್ಗೆ ಗೊತ್ತಾ, ನಮ್ದು 2 ಕಣ್ಣಿವೆ ನೋಡ್ರಿ, 1,00,000 ಕಲರ್ಸ್ ಗಳು ಗುರ್ತಿಸುತ್ತೆ ನಮ್ ಕಣ್ಣು. ಕಣ್ಣು ಇಲ್ದವ್ರಿಗೆ ಹೋಗಿ ಕೇಳ್ರಿ ಅದ್ರ ಬೆಲೆ ಏನಿದೆ ಅಂತ ಹೇಳಿ. ಇಷ್ಟು ಸುಂದರವಾದ ಜಗತ್ತಿದೆ ನೋಡ್ರಿ, ಅವ್ರು ನೋಡ್ತಾ ಇಲ್ಲ. ನಮ್ಗೆ ಎಷ್ಟು ಅದ್ಭುತ ಇದೆ ಹೇಳ್ರಿ, ಎಷ್ಟು ಅದ್ಭುತ ಇದೆ. ಅದೆಷ್ಟೋ ಹೆಣ್ಮಕ್ಳಿದ್ದಾರೆ, ತಾಯ್ತನ ಇಲ್ಲ. ಯಾರ್ದೋ ಮಕ್ಕಳಿಗೆ ನೋಡೋರು ಕಸಿಸಿ ಮಾಡ್ಕೊಂಡಿರ್ತಾರ, ನಮಗ್ ಮಕ್ಕಳಿವೆ. ಅದೆಷ್ಟೋ ಹೆಣ್ಮಕ್ಳಿದ್ದಾರೆ, ಗಂಡ ಇಲ್ಲ, ಅಚಾನಕ್ ಏನೋ ಆಕ್ಸಿಡೆಂಟ್ ಆಗಿ ಅದು ಇದು ಏನೋ ಆಗಿ ಡೆತ್ ಆಗಿದೆ. ನಾವ್ ಇದ್ದಿನ ಗಂಡಗ್ ಬೈಲಾಕ್ ಶುರು ಮಾಡ್ತೀವಿ. ಆ ಹೆಣ್ಮಗಳಿಗೆ ಹೋಗಿ ಕೇಳ್ರಿ ಗಂಡನ್ ವ್ಯಾಲ್ಯೂ ಏನಿದೆ ಅಂತ. ಕಳ್ಕೊಂಡವ್ರಿಗೆ ಹೋಗಿ ಕೇಳ್ರಿ. ಹಾಗಾಗಿ ರೇಖಿ ಏನ್ ಹೇಳುತ್ತೆ, ನಿನ್ ಹತ್ರ ಏನಿದೆ ನೋಡ್ರಿ, ಅದಕ್ಕೆ ನೀನು ಧನ್ಯವಾದ ಹೇಳು. ನಾನಂತೂ ಇದೇ ಮಾಡ್ತೀನಿ, ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ನಿಮ್ಗೆಲ್ಲರಿಗೂ ಗ್ರಾಟಿಟ್ಯೂಡ್ ಮಾಡ್ತೀನಿ ಪ್ರತಿದಿನ. ನೋಡ್ರಿ, ಕ್ಲಾಸ್ ಮಾಡೋದ್ ದೊಡ್ದಿಲ್ಲ, ನೀವು ಕುಂತ್ ಕೇಳ್ತಾ ಇದ್ದೀರಲ್ಲ, ಅದು ಬಾಳ ದೊಡ್ಡದು. ನೀವೆಲ್ಲ ಗ್ರೇಟ್ ಇದ್ರಿ, ಡೈಮಂಡ್ಸ್ ಇದ್ರಿ, ಯಾರು ಕಡಿಮೆ ಇಲ್ಲ. ಅದ್ ನಿಮ್ ಮೇಲೆ ಸ್ವಲ್ಪ ಪಾಲಿಶ್ ಮಾಡ್ಕೊರಿ, ಅದ್ ಬಿಟ್ಟು ಹಾಕ್ರಿ, ಧೂಳ್ ತೆಗೆದ್ ಬಿಡ್ರಿ. ಅವಾಗ ನೋಡ್ರಿ ಜೀವನ ಎಷ್ಟು ಅದ್ಭುತ ಆಗುತ್ತೆ ಅಂತ. ಹಾಗಾದ್ ಏನು ಆಗಿದೆ ಅದ್ರ ಮೇಲೆ ಬಿಡ್ರಿ, ಎಲ್ಲವೂ ಹೊಸದಾಗಿ ಶುರು ಮಾಡ್ರಿ. ಎಲ್ಲವನ್ನ ಹೊಸ ದೃಷ್ಟಿಕೋನದಿಂದ ನೋಡೋದಕ್ ಶುರು ಮಾಡ್ರಿ. ಪ್ರತಿಯೊಂದನ್ನ ವಿಭಿನ್ನ ದೃಷ್ಟಿಯಿಂದ ನೋಡ್ರಿ, ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡ್ರಿ. ನೀವ್ ಏನೆಲ್ಲಾನು ನೋಡ್ತಾ ಇದ್ದೀರಿ ನೋಡ್ರಿ, ಅದು ಈ ಹಿಂದೆ ಯಾರ್ದೋ ಬೇರೆಯವ್ರದಿತ್ತು, ಗೊತ್ತಲ್ಲ ನಿಮ್ಗೆ. ಯಾವ್ದೇ ವಸ್ತು ನೋಡ್ರಿ ನೀವು, ಹಿಂದೆ ಬೇರೆಯವ್ರದ್ದು, ಇವತ್ ನಂದು, ನಾಳೆ ಇನ್ನೊಂದ್ ಆಗ್ಬೋದು ಅದು. ಇದೆಲ್ಲ ಇರೋದೇ. ಹಾಗಾಗಿ ನೀವು ಸ್ಪಿರಿಚುವಲ್ ಜೊತೆಗೆ ಕನೆಕ್ಟ್ ಆದಾಗ ನಿಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಪೇಶನ್ಸ್ ಬರುತ್ತೆ, ತಾಳ್ಮೆ ಬರುತ್ತೆ. ಓಕೆನಾ? ಸೊ ಇಷ್ಟು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಇವತ್ತಿನ ಸೆಷನ್ ಅಂತ ಅನ್ಕೊಂಡಿನಿ. ಸೊ ನೆಕ್ಸ್ಟ್ ಬರೋಣ, ನಿಮ್ಗೆ ಚಕ್ರಗಳಲ್ಲಿ ಅದ್ರ ಕಲರ್ಸ್ ಗಳ ಬಗ್ಗೆ ಹೇಳ್ತೀನಿ. ವೇಟ್ ನೆನಪು ಹೋದ್ರೆ ಕಷ್ಟ ಇದೆ. ಸ್ವಲ್ಪ ಬರ್ಕೋರಿ. 7 ಚಕ್ರಾಸ್ ಅಂತ ಬರೀರಿ, 7 ಚಕ್ರಗಳು. ಇದ್ರ ಮೇಲೆ ನಿಮ್ಗೆ ಮೆಡಿಟೇಷನ್ ಇರುತ್ತೆ ನಾಳೆ. ಮತ್ತೆ ಇದು ರಾತ್ರಿ ನೀವು ಇದನ್ನ ರಟ್ ಹೊಡಿಬೇಕು ನೋಡ್ರಿ, ಬಾಯ್ ಪಾಟ್ ಮಾಡ್ಬೇಕು, ಯಾವ ಚಕ್ರ ಎಲ್ಲಿದೆ. ಈ 7 ಚಕ್ರಾಸ್ ಇವೆ ನೋಡ್ರಿ, ಇವು ಮುಖ್ಯ ಚಕ್ರಗಳಿವೆ. 7 ಚಕ್ರಗಳು, 7 ಚಕ್ರ ಇವೆ ನೋಡ್ರಿ, ಇವು ಮುಖ್ಯ ಚಕ್ರಗಳು, ಇಂಪಾರ್ಟೆಂಟ್. ಅದರಲ್ಲಿ ಮೊದಲನೇದು ಬರುತ್ತೆ ಮೂಲಾಧಾರ ಚಕ್ರ ಅಂತ ಹೇಳಿ. ಮೂಲಾಧಾರ ಚಕ್ರ ಎಲ್ಲಿ ಅಂದ್ರ, ನಿಮ್ಮ ಬೆನ್ನ ಹುರಿ ಇದೆ ನೋಡ್ರಿ, ಬೆನ್ನ ಹುರಿಯ ಲಾಸ್ಟ್ ಟಿಪ್. ನೀವ್ ಎದ್ರ ಮೇಲೆ, ಯಾವ ಬೇಸ್ ಮೇಲೆ ಕುಂತೀರಿ ನೋಡ್ರಿ, ಅದು ಮೂಲಾಧಾರ ಚಕ್ರ. ಅದು ಮೂಲಾಧಾರ ಚಕ್ರ ಫಸ್ಟ್. ಅದಾದ್ಮೇಲೆ ಎರಡನೇದ್ ಬರುತ್ತೆ, ಸ್ಕ್ರೀನ್ ಶಾಟ್ ತಗೋರಿ ಅಶ್ರಿತಾ ಮ್ಯಾಮ್, ಸ್ಕ್ರೀನ್ ಶಾಟ್ ತಗೋರಿ ಹಿಂಗ. ಹಾ, ಇಲ್ಲಂದ್ರೆ ನಾನ್ ಗ್ರೂಪ್ ನಲ್ಲಿ ಹಾಕ್ಲಾಕಿಸ್ತೀನಿ, ಯಾರಾದ್ರೂ ತಗೋರಿ ಗ್ರೂಪ್ ನಲ್ಲಿ ಹಾಕ್ರಿ, ಅಂದ್ರೆ ನೆನ್ಪಿರುತ್ತೆ ನಿಮ್ಗೆ, ಇದು ಬಾಯ್ ಪಾಟ್ ಮಾಡೋದಿದ್ದೀನಿ. ಹಾ, ನಾಳೆ ದೀಕ್ಷೆ ಕೊಡುವಾಗ ಮೂಲಾಧಾರ ಹೋಗಿ ಇಲ್ಲಿಗೆ ಬಂದಿರಿ, ಇಲ್ಲಿಂದ ಬಂದು ಇಲ್ಲಿ ಬಂದಿರಿ ಅಂದ್ರೆ ಮತ್ತೆ ಎಡವಟ್ ಮಾಡ್ಕೊಂಡಿರ್ತೀರಿ ನೀವು. ನಾನು ಎಲ್ಲಿ ಹೇಳ್ತೀನಿ ಅಲ್ಲೇ ಬರ್ಬೇಕು ನೀವು. ಓಕೆ, ಸೊ ಇದು ಮೂಲಾಧಾರ ಚಕ್ರ ಫಸ್ಟ್.
ಅದಾದ್ಮೇಲೆ ಸೆಕೆಂಡ್ ಬರ್ಕೋರಿ ಸ್ವಾದಿಷ್ಠಾನ ಚಕ್ರ. ಈ ಸ್ವಾದಿಷ್ಠಾನ ಚಕ್ರ ಇದೆ ನೋಡ್ರಿ, ಇದು ನಾಭಿ ಇದೆಲ್ಲ ನಿಮ್ದು ನಾಭಿಯ ಕೆಳಗೆ 2 ಇಂಚ್ ಸ್ವಾದಿಷ್ಠಾನ ಚಕ್ರ ಇದೆ ನೋಡ್ರಿ. ಈ ಕಲರ್ಸ್ ಎಲ್ಲ ಏನು ಬರಿಬೇಡ, ಕಲರ್ಗಳು ಇಲ್ಲಿ ಬೇಕಾಗೋದಿಲ್ಲ. ಈ ಚಕ್ರ ಬ್ಯಾಲೆನ್ಸಿಂಗ್ ನಲ್ಲಿ ಕಲರ್ ಬೇಕಾಗುತ್ತೆ. ಇಲ್ಲಿ ಖಾಲಿ ನೀವು ಹೆಸರು ಗೊತ್ತಿರ್ಬೇಕು ಮತ್ತೆ ಆ ಪ್ಲೇಸ್ ಮೇಲೆ ಕೈ ಇಡೋದಕ್ಕೆ ಬರ್ಬೇಕು ನಿಮಗಷ್ಟೇ. 2ನೇ ಸ್ವಾದಿಷ್ಠಾನ ಚಕ್ರ. ಎಸ್. ಅದಾದ್ಮೇಲೆ 3ನೇದ್ ಬರ್ಕೋರಿ ಮಣಿಪುರ ಚಕ್ರ. ಮೂರನೇದ್ ಬರೀರಿ ಮಣಿಪುರ ಚಕ್ರ. ಎಸ್. ಈ ಮಣಿಪುರ ಚಕ್ರ ಇದೆ ನೋಡ್ರಿ, ನಿಮ್ಮ ನಾಭಿ ಇದೆಯಲ್ಲ ನಾಭಿಯ ಮೇಲೆ 2 ಇಂಚ್ ನಾಭಿಯ ಮೇಲೆ 2 ಇಂಚ್. ಎಸ್, ಮಣಿಪುರ ಚಕ್ರ. ಎಸ್. ಅದಾದ್ಮೇಲೆ ಬರ್ಕೋರಿ ಹೃದಯ ಚಕ್ರ. ಹೃದಯ ಚಕ್ರ ಇದೆ ನೋಡ್ರಿ, ಇದು ಇಲ್ಲಿ ಹೃದಯದ ಮಧ್ಯದಲ್ಲಿ ಹಾರ್ಟ್ ಚಕ್ರ ಅಂತಾನೂ ಕರೀತಾರೆ ಇದಕ್ಕೆ. ಇನ್ನೊಂದು ಅನಾಹತ ಚಕ್ರ ಅಂತ ಕರೀತಾರೆ. ಅದಾದ್ಮೇಲೆ ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ ಇಲ್ಲಿ ಕಂಠ, ನಮ್ಮ ವಿಶುದ್ಧಿ ಚಕ್ರ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಆಜ್ಞಾ ಚಕ್ರ, ಇಲ್ಲಿ ಆಜ್ಞಾ ಚಕ್ರ. ಅದಾದ್ಮೇಲೆ ಕೊನೆಗೆ ಬರುತ್ತೆ ಸಹಸ್ರಾರ ಚಕ್ರ. ಸೊ ನಾಳೆ ನಿಮ್ಗೆ ಡೈಲಿ ಪ್ರಾಕ್ಟಿಕಲ್ ಮಾಡೋದಕ್ಕೆ ಬರ್ಕೋರಿ. ಡೈಲಿ ಪ್ರಾಕ್ಟಿಕಲ್ ಮಾಡೋದು ಯಾವ್ದ್ರ ಮೇಲೆ ಮಾಡೋದಿರುತ್ತೆ ಅಂದ್ರ ಈ 7 ಚಕ್ರಾಸ್ ಮೇಲೆ ನಿಮ್ಗೆ ರೇಖಿ ಸ್ವಯಂ ಚಿಕಿತ್ಸೆ ಮಾಡ್ಕೊಳ್ಳೋದಿರುತ್ತೆ. ಈ 7 ಚಕ್ರಾಸ್ಗಳ ಮೇಲೆ ನಿಮ್ಗೆ ರೇಖಿ ಸ್ವಯಂ ಚಿಕಿತ್ಸೆಯನ್ನ ಮಾಡ್ಕೊಳ್ಳೋದಿರುತ್ತೆ. ಮತ್ತೆ ಇಲ್ಲಿ ಬರ್ಕೋರಿ, ನಿಮ್ಗೆ ಏನ್ ಸಮಸ್ಯೆ ಇದೆ ನೋಡ್ರಿ, ಏನ್ ಪ್ರಾಬ್ಲಮ್ ಇದೆ ನೋಡ್ರಿ, ಆ ಪ್ರಾಬ್ಲಮ್ ಮೇಲೆ ನೀವು ರೇಖಿ ಮಾಡ್ಕೊಳ್ಬೇಕಂತ ಏನಿಲ್ಲ. ನೀವು ಮಾಡ್ತಾ ಹೋಗ್ರಿ, ಅದು ಪ್ರಾಬ್ಲಮ್ ಆಟೋಮೆಟಿಕ್ ಸಾಲ್ವ್ ಆಗುತ್ತೆ. ಎಕ್ಸಾಂಪಲ್, ನಿಮ್ಗೆ ಮೈಗ್ರೇನ್ ಪ್ರಾಬ್ಲಮ್ ಇದೆ, ನನ್ ಮೈಗ್ರೇನ್ ಕಡಿಮೆ ಆಗ್ಲಿ ಅಂತ ಮಾಡ್ಕೊಳ್ಳೋದಿಲ್ಲ. ನೀವು ಜಸ್ಟ್ ಮಾಡ್ತಾ ಹೋಗ್ರಿ, ಮೈಗ್ರೇನ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಯೂನಿವರ್ಸಿಗೆ ಗೊತ್ತಿದೆ ನಿಮ್ಗೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅಂತ. ಎಸ್. ಹಾ, ಸೊ ಈಗ ಇಷ್ಟು ಹೇಳಿದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ನನ್ಗೆ ಹೇಳಿದ್ರಲ್ಲಿ ಮಾತ್ರ. ಡೌಟ್ಸ್ ಅಂದ್ರೆ ದುನಿಯಾದಾಗ ಬಾಳ ಡೌಟ್ಸ್ ಅವ, ಅದನ್ನ ಹೇಳಂಗಿಲ್ಲ. ನಾನ್ ಹೇಳಿದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ನನ್ ಕ್ವಶನ್ ಹಾಕ್ರಿ, 1-2 ನಿಮಿಷ ಇದು ಮಾಡ್ತೀನಿ. ಆಮೇಲೆ ನಿಮ್ಗೆ ಒಂದು ಔರಾ ಬಗ್ಗೆ ಹೇಳ್ತೀನಿ, ಪ್ರಭಾವಳಿಯ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋದಿರುತ್ತೆ. ಇದ್ರಲ್ಲಿ ಹೇಳಿದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ನನ್ಗೆ ಕ್ವಶನ್ ಮಾಡಿ. ಹಾ, ಎಲ್ಲಾರು ಬುದ್ಧರೇ ಆಗಿರಿ. ಎಸ್. ಹಾ, ಕ್ವಶನ್ 1 ನಿಮಿಷ ಮೇಡಮ್. ಪುಷ್ಪಲತಾ ಇಲ್ಲಿ ಮೆಸೇಜ್ ಮಾಡ್ರಿ, ಚಾಟ್ ಬಾಕ್ಸ್ ನಲ್ಲಿ ಮೆಸೇಜ್ ಮಾಡ್ರಿ. ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ನಿಮ್ಗೆ. ಹಾ, ಕ್ವಶನ್ಸ್ ಯಾವ್ದಾದ್ರು ಇದ್ರೆ ಹಾಕ್ರಿ, ಅಲ್ಲಿ ನಾನ್ ನಿಮ್ಗೆ ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ನೀವು ಮತ್ತೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಇಲ್ಲ. ನಿಯಮ ಇದೆ ಅಂದ್ರಿ, ಯಾವ ನಿಯಮ? ಹಾ, ರೇಖೀಯ ನಿಯಮಗಳಿರುತ್ತೆ, ಎಲ್ಲರಿಗೂ ಇರುತ್ತೆ. ಮಗನ ಪರವಾಗಿ ಮಾಡೋದಿಲ್ಲ, ಬರ್ಕೋರಿ ನೀವು. ರೇಖಿ ಲೆವೆಲ್ 1 ಇದೆ ನೋಡ್ರಿ, ಒಂದ್ ನಿಮ್ಗೆ ಸ್ಕ್ರೀನ್ ಹಾಕ್ತೀನಿ ತಾಳ್ರಿ, ಇದು ಒಳ್ಳೇದು ಕ್ವಶನ್ ಇದೆ. ವೇಟ್ ಮಾಡ್ರಿ 1 ನಿಮಿಷ. ಎಸ್, ಇಲ್ಲಿ ಇದೆ ನೋಡ್ರಿ, ರೇಖಿ ಲೆವೆಲ್ 1 ಇದೆ ನೋಡ್ರಿ, ಅದು ಸೆಲ್ಫ್ ಫೀಲಿಂಗ್ ಇರುತ್ತೆ. ಬರ್ಕೋರಿ, ಸೆಲ್ಫ್ ಫೀಲಿಂಗ್ ಅದು ನಿಮಗ್ ಮಾತ್ರ ಚಿಕಿತ್ಸೆ ಇರುತ್ತೆ. ಇಲ್ಲಿ ನೀವು ಇನ್ನೊಬ್ರಿಗೆ ಮಾಡಿದ್ರೆ ಅದು ಬೆನಿಫಿಟ್ ಆಗೋದಿಲ್ಲ. ರೇಖಿ ಲೆವೆಲ್ 1 ಇದೆ ನೋಡ್ರಿ, ನಾಳೆ ದೀಕ್ಷೆಯ ನಂತರ ನೀವು ಸೆಲ್ಫ್ ಫೀಲಿಂಗ್ ಸ್ವಯಂ ಚಿಕಿತ್ಸೆಯನ್ನ ಮಾಡ್ಕೊಳ್ಬಹುದು. ಹಾಗಾಗಿ ಸದ್ಯಕ್ಕೆ ನೀವು ಹೆಂಗಿದ್ರಿ ಅಂದ್ರೆ ಈ ರೀತಿ ಇದ್ರಿ, ನನ್ನ ಎದ್ರಿ ನೀವಿದ್ರಿ, ಚಕ್ರಗಳು ಇವೆ ಅಷ್ಟೇ. ಯಾವಾಗ ರೇಖಿ ಲೆವೆಲ್ 1 ದೀಕ್ಷೆಯನ್ನ ತಗೊಂಡಿರ್ತೀರಿ ನೋಡ್ರಿ, ಅವಾಗ ನಿಮ್ಗೆ ಚಕ್ರಗಳ ಬಗ್ಗೆ ಮಾಹಿತಿ ಇರುತ್ತೆ.
ಗುರ್ತಾಗುತ್ತೆ, ಅದ್ರ ಮಾಹಿತಿ ಸಿಗುತ್ತೆ ನಿಮ್ಗೆ. ಈ ರೀತಿ ಎನರ್ಜಿ ನಿಮ್ ಹತ್ರ ಹರಿಯೋದಕ್ಕೆ ಶುರು ಮಾಡುತ್ತೆ ರೇಖಿ ಲೆವೆಲ್ 1 ನ ದೀಕ್ಷೆಯ ನಂತರ, ಅಟ್ಯೂನ್ಮೆಂಟ್ ಆದ್ಮೇಲೆ ಈ ರೀತಿ. ಅದಾದ್ಮೇಲೆ ರೇಖಿ ಲೆವೆಲ್ 2 ಬಂದಾಗ ನಿಮ್ಮ ಎನರ್ಜಿ ಇದೆ ನೋಡ್ರಿ, ಅದು ಜಾಸ್ತಿ ಆಗುತ್ತೆ. ಅವಾಗ ನೀವು ಟಚ್ ಹೀಲಿಂಗ್ ಅನ್ನ ಮಾಡ್ಬೋದು. ಬರ್ಕೋರಿ, ಇಲ್ಲಿ ನೀವು ಓನ್ಲಿ ಸೆಲ್ಫ್ ಹೀಲಿಂಗ್ ಮಾತ್ರ ಮಾಡ್ಕೊಳ್ಳೋದಿರುತ್ತೆ. ಎರಡನೇದಕ್ಕೆ ಬಂದಾಗ ನೀವು ಇನ್ನೊಬ್ಬರಿಗೆ ಟಚ್ ಹೀಲಿಂಗ್ ಅನ್ನ ಮಾಡ್ಬೋದು. ಇನ್ನೊಬ್ರಿಗೆ ಮಾಡ್ಬೋದು, ಬಟ್ ಅಲ್ಲಿ ಟಚ್ ಹೀಲಿಂಗ್ ಮಾಡ್ಬೋದು. ಇಲ್ಲಿ ಸೆಲ್ಫ್ ಮತ್ತೆ ಟಚ್ ಹೀಲಿಂಗ್ ಎರಡು ಮಾಡೋದಕ್ಕೆ ಸಾಧ್ಯ. ಇಲ್ಲಿ ನಿಮ್ಮ ಎನರ್ಜಿ ಜಾಸ್ತಿ ಆಗಿರುತ್ತೆ. ಅದಾದ್ಮೇಲೆ ಯಾವಾಗ ರೇಖಿ ಲೆವೆಲ್ 3 ಲೆವೆಲ್ 4 ಆಗುತ್ತೆ ನೋಡ್ರಿ, ಅವಾಗ ನೀವು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತೀರಿ. ಅವಾಗ ನೀವು ನಿಮ್ಮ ಎನರ್ಜಿ ಇದೆ ನೋಡ್ರಿ, ಯೂನಿವರ್ಸ್ ನ ಜೊತೆಗೆ ನೇರವಾಗಿ ಕನೆಕ್ಟ್ ಆಗುತ್ತೆ. ನಿಮ್ಮ ಇಂಟ್ಯೂಷನ್ ಇರುತ್ತೆ ನೋಡ್ರಿ, ಅದು ಬಹಳ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ 4 ಟ್ರೈನಿಂಗ್ ಗಳು ಇರುತ್ತೆ. ಮೊದಲನೇದು ಬರುತ್ತೆ ಹೀಲರ್ ಟ್ರೈನಿಂಗ್, ಅದರ ಲೆವೆಲ್ 1 ಅಂತ ಬರುತ್ತೆ. ಸೆಲ್ಫ್ ಟ್ರೈನಿಂಗ್ ಇದೆ, ನಿಮ್ ಸಲುವಾಗಿ ಕಲಿಬೇಕು, ನೀವು ಮಾಡ್ಬೇಕು. ಅದಾದ್ಮೇಲೆ ಯಾವಾಗ ರೇಖಿ ಲೆವೆಲ್ 2 ಬರ್ತೀರಿ, ಅವಾಗ ಸೀನಿಯರ್ ಹೀಲರ್ ಆಗಿರ್ತೀರಿ. ಅಂದ್ರೆ ನೀವು ಇನ್ನೊಬ್ರಿಗೂ ಸಮೇತ ಚಿಕಿತ್ಸೆಯನ್ನ ಕೊಡ್ಬೋದು. ಅದು ಟಚ್ ಹೀಲಿಂಗ್ ಅಂತ ಇರುತ್ತೆ. ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೂ, ನಿಮ್ಮ ರಿಲೇಷನ್, ಫ್ರೆಂಡ್ಸ್ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಎರಡನೇ ಹಂತದಲ್ಲಿ ಮಾಡ್ಬೋದು. ಮೂರನೇದಕ್ಕೆ ಬಂದಾಗ ನೀವು ಮಾಸ್ಟರ್ ಹೀಲರ್ ಆಗಿರ್ತೀರಿ. ಅಂದ್ರೆ ಇನ್ನೊಬ್ರಿಗೆ, ದೂರದಲ್ಲಿ ಇದ್ದವರಿಗೂ ಸಮೇತ ನೀವು ಹೀಲಿಂಗ್ ಅನ್ನ ಮಾಡ್ಬೋದು. ರೇಖಿ 4 ಗೆ ಬಂದಾಗ, ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ಗೆ ಬಂದಾಗ, ನೀವು ಯೂನಿವರ್ಸ್ ನ, ನೀವು ಇಂಡಿಯಾದಲ್ಲಿ ಇದ್ರಿ, ನೀವು ಅಮೆರಿಕಾದಲ್ಲಿ ಇದ್ದವರಿಗೂ ಹೀಲಿಂಗ್ ಕೊಡ್ಬೋದು. ನೀವು ಅಲ್ಲಿ ಇದ್ದರೂ ಸಮೇತ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಚಿಕಿತ್ಸೆಯನ್ನ ಕೊಡ್ಬೋದು. ಹಾಗಾಗಿ ನಿಮ್ಮ ಒಳಗಿನ ವೇಟ್ ಮಾಡು, ಪೇಜ್ ಕಾಣ್ತಿಲ್ಲ, ಬರೀ PDF ಕಾಣ್ಬೇಕು. ಈಗ ಕಾಣ್ತಾ ಇದ್ದೇನೆ ಪೇಜ್ ಪುಷ್ಪಲತಾ? ಇಲ್ಲ, ಈಗ ಬರ್ತದೆ ನೋಡಿ, ನಾ ಶೇರಿಂಗ್ ಬಂದು ವೇಟ್, ಈಗ ಬರ್ತೇನೆ ನೋಡಿ. ಸೈಲೆಂಟ್ ಕಾಣ್ತಾ ಇದ್ದೇನಾ? ಸೊ ಈ ರೀತಿ ನಾವ್ ಇರ್ತೀವಿ. ಫಸ್ಟ್ ಏನ್ ರೇಖಿ 1 ಬರೋಕ್ಕಿಂತ ಮುಂಚೆ ಇರುತ್ತೆ ನೋಡ್ರಿ, ನಿಮ್ ಹತ್ರ ಚಕ್ರ ಇರುತ್ತೆ, ಬಟ್ ಅದ್ರ ಬಗ್ಗೆ ನಿಮ್ಗೆ ಜ್ಞಾನ ಇರೋದಿಲ್ಲ. ರೇಖಿ ಲೆವೆಲ್ 1 ಈ ಸ್ಥಿತಿ ಇರುತ್ತೆ. ಅದಕ್ಕಿಂತ ಮುಂಚೆ ಯಾವಾಗ ರೇಖಿ ಲೆವೆಲ್ 1 ನ ದೀಕ್ಷೆಯನ್ನ ತಗೊಂಡಿರ್ತೀರಿ ನೀವು, ಇಟ್ಸ್ ಓಕೆ, ದೀಕ್ಷೆಯನ್ನ ತಗೊಂಡಿರ್ತೀರಿ ನೋಡ್ರಿ, ಅವಾಗ ನಿಮ್ಮ ಚಕ್ರಗಳ ಬಗ್ಗೆ ಮಾಹಿತಿ ಬರುತ್ತೆ. ಇದು ಮಾಹಿತಿ ಬರುತ್ತೆ, ಮತ್ತೆ ನಿಮ್ಮಲ್ಲಿ ಎನರ್ಜಿ ಕನೆಕ್ಟ್ ಆಗುತ್ತೆ. ಚಕ್ರಗಳಲ್ಲಿ ಎನರ್ಜಿ ಕನೆಕ್ಟ್ ಆಗುತ್ತೆ ಯಾವಾಗ ರೇಖಿ ಲೆವೆಲ್ 1 ಬಂದಾಗ. ಅದಕ್ಕೆ ರೇಖಿ ಲೆವೆಲ್ 1 ಅಲ್ಲಿ ನೀವು ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಕೋಬಹುದು. ನಿಮ್ಮ ತೊಂದರೆಗಳಿಗೆ, ನಿಮ್ಗೆ ಶಾರೀರಿಕ ತೊಂದರೆ ಇದೆ, ಮಾನಸಿಕ ತೊಂದರೆ ಇದೆ, ಅಥವಾ ಹಣಕಾಸಿನ ತೊಂದರೆ ಇದೆ, ಯಾವುದೇ ಇದೆ, ಅದಕ್ಕಾಗಿ ನೀವು ಹೀಲಿಂಗ್ ಅನ್ನ ಮಾಡ್ಕೊಳ್ಬಹುದು 1ರಲ್ಲಿ. ಯಾವಾಗ ರೇಖಿ ಲೆವೆಲ್ 2 ಬರ್ತೀವಿ ನೋಡ್ರಿ, ಅಲ್ಲಿ ನಮ್ಮ ಚಕ್ರಗಳೆಲ್ಲ ಏನಾಗುತ್ತೆ ಅಂದ್ರೆ ಆಕ್ಟಿವೇಟ್ ಆಗುತ್ತೆ. ನಮ್ಮ ಹೀಲಿಂಗ್ ಕೆಪಾಸಿಟಿ ಇದೆ ನೋಡ್ರಿ, ಅಲ್ಲಿ ಜಾಸ್ತಿ ಆಗುತ್ತೆ. ರೀಸನ್ ಬರ್ಕೋರಿ, ಸಿಂಬಲ್ಸ್ ಗಳನ್ನ ಯೂಸ್ ಮಾಡ್ತೀವಿ. ರೇಖಿ ಸಿಂಬಲ್ಸ್, ರೇಖಿಯ ಚಿಹ್ನೆಗಳನ್ನ ಯೂಸ್ ಮಾಡ್ತೀವಿ, ಉಪಯೋಗಕ್ಕೆ ಮಾಡ್ತೀವಿ. ಅವು ಬಹಳ ಎನರ್ಜೆಟಿಕ್ ಆಗಿ ಕೆಲಸ ಮಾಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನೀವು ಇನ್ನೊಬ್ಬರಿಗೆ ಟಚ್ ಹೀಲಿಂಗ್ ಅನ್ನ ಮಾಡೋ ಸಾಮರ್ಥ್ಯ ನಿಮ್ಮ ಹತ್ರ ಬರುತ್ತೆ ರೇಖಿ ಲೆವೆಲ್ 2 ಬಂದಾಗ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಗ್ರ್ಯಾಂಡ್ ಮಾಸ್ಟರ್. ರೇಖಿ ಲೆವೆಲ್ 3 ಇದೆ ನೋಡ್ರಿ, ರೇಖಿ ಲೆವೆಲ್ 3 ಬಂದಾಗ ನೀವು ಯೂನಿವರ್ಸ್ ನ ಎಲ್ಲರಿಗೂ ಸಮೇತ ಹೀಲಿಂಗ್ ಮಾಡ್ಬೋದು. ಲಿವಿಂಗ್, ನಾನ್ ಲಿವಿಂಗ್ ಎಲ್ಲರಿಗೂ, ಜೀವಂತ ಇರೋದಕ್ಕೂ ಜೀವಂತ ಇಲ್ಲದೆ ಇರೋದಕ್ಕೂ, ನಿಮ್ ಎದುರಿದ್ದವ್ರಿಗೆ, ನಿಮ್ಮಿಂದ ದೂರ ಇದ್ದವ್ರಿಗೆ, ಈವನ್ ನಿಮ್ಮ ವೈರಿಗಳಿಗೂ ನೀವು ಚಿಕಿತ್ಸೆಯನ್ನ ಮಾಡ್ಬೋದು. ಮತ್ ಮಾಡ್ಬೇಕು. ನೀವು ನೆನ್ಪಿಡ್ರಿ, ಯಾರ್ಯಾರಿಗೆ ಅನಿಸುತ್ತೆ ನೋಡ್ರಿ ನಾನ್ ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕಂತ, ಅವ್ರು ನಿಮಗ್ ಬೇಡವಾದವರು ಇದ್ದಾರೆ, ನಿಮ್ಗೆ ಮೆಸೇಜ್ ಬಂದಿದೆ ಅಂದ್ರೆ ನೀವು ಹೀಲಿಂಗ್ ಕೊಡ್ಬೇಕು. ಯಾಕಂದ್ರೆ ನೀವು ರೇಖಿ ಮಾಸ್ಟರ್ ಆಗಿರ್ತೀರಿ, ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತೀರಿ. ಓಕೆನಾ? ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈಗ ನನ್ಗೆ ಕ್ವಶನ್ಸ್ ಅನ್ನ ಹಾಕಿ ನಾನು ಒಂದೊಂದು ನೋಡ್ತೀನಿ. ಸ್ನೇಕ್ ಬೈಟ್ ಆಗಿದೆ, ಯಾರಿಗಾಯ್ತು ಅದು? ಪುಷ್ಪಲತಾ, ಓ ಟ್ರೀಟ್ಮೆಂಟ್ ತಗೋರಿ. ಓಕೆ. ಹಾವು ಕಚ್ಚಿ ಕಣ್ಣು ಬಾಯಿ ಇಲ್ಲ, ನನ್ಗೆ ಗೊತ್ತಾಗ್ತಾ ಇಲ್ಲ. ನನ್ಗೆ ಫೋನ್ ಮಾಡ್ರಿ, ನೀವು ಗೊತ್ತಾಗುತ್ತೆ. ಹಾ, ರೇಖಿಗೂ ಮತ್ತೆ ಪ್ರಾಣಿಕ್ ಹೀಲಿಂಗ್ ಇರುವಂತ ವ್ಯತ್ಯಾಸ. ರೇಖಿ ಏನ್ ಮಾಡುತ್ತೆ ಅಂದ್ರೆ ಯೂನಿವರ್ಸಲ್ ಪವರ್ ಜೊತೆಗೆ ಕನೆಕ್ಟ್ ಆಗುತ್ತೆ ಬರ್ಕೋರಿ. ಪ್ರಾಣಿಕ್ ಹೀಲಿಂಗ್ ಏನಾಗುತ್ತೆ ಅಂದ್ರೆ ಸೆಲ್ಫ್ ಎನರ್ಜಿ ಜೊತೆ ಕನೆಕ್ಟ್ ಆಗುತ್ತೆ.
ಪ್ರಾಣಿಕ್ ಹೀಲಿಂಗು ನಮ್ ಶಕ್ತಿ ಕೆಲಸ ಮಾಡುತ್ತೆ, ರೇಖಿ ಹೀಲಿಂಗು ಯೂನಿವರ್ಸಲ್ ಪವರ್ ಜೊತೆ ಕೆಲಸ ಮಾಡುತ್ತೆ. ರೇಖೆಯಲ್ಲಿ 4 ಹಂತ ಇವೆ. ರವಿ ಸಾಯಿನಾಥ್ ಸರ್, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, 4 ಹಂತಗಳಿವೆ. ಎಷ್ಟು ದಿನ ರೇಖಿ ಪ್ರಾಕ್ಟೀಸ್ ಮಾಡ್ಬೇಕು? ರೇಖಿ ಲೆವೆಲ್ 2 ನ ದೀಕ್ಷೆ ತಗೊಳ್ಳೋ ತನಕ ನೀವು ಮಾಡ್ಬೇಕಿದನ್ನ. ನೀವು ಲೆವೆಲ್ 2 ನೊಳಗೆ ಎಂದೆಳಗ್ ಬರ್ತೀವಿ ಅಂದ್ರೆ ದೀಕ್ಷೆ ತಗೊಳ್ಳೋ ತನಕ ನೀವು ಪ್ರತಿದಿನ ಮಾಡಿದ್ರೆ ಎನರ್ಜಿ ಇರುತ್ತೆ ನಿಮ್ಗೆ. ಅದ್ರದ್ದೆಲ್ಲ ಸಿಸ್ಟಮ್ ಇದೆ, ಅದನ್ನು ಎಲ್ಲ ನಿಮ್ಗೆ ಮಾಹಿತಿ ಬರುತ್ತೆ. ಸೊ ಹಾಗಾಗಿ ನಿಮ್ಗೆ ಏನು ಕ್ವಶನ್ಸ್ ಇಲ್ಲ ಅಂತ ಹೇಳಿ ಅನ್ಕೊಂಡಿನಿ. ಇದೀಗ ನಾವು ಎಲ್ರು ಸ್ವಲ್ಪ ನೇರವಾಗಿ ಕುಳಿತುಕೊಳ್ರಿ. ನಿಮ್ಗೆ ದೀಪ ಹಚ್ಕೊಡ್ರಿ ಅಂದಿದ್ನಿ. ಯಾರ್ಯಾರ ಹತ್ರ ಹಚ್ಕೊಂಡಿರಿ ದೀಪ? ಎಲ್ಲಾರ ಹತ್ರ ಇದೆ, ಕೆಲವ್ರ ಹತ್ರ ಇರ್ಲಿಕ್ಕಿಲ್ಲ. ಈಗ ಒಂದು 5 ನಿಮಿಷದ ತ್ರಾಟಕ ಇರುತ್ತೆ. ಇದರಿಂದ ನಿಮ್ಮ ಎನರ್ಜಿ ಇದೆ ನೋಡ್ರಿ, ಅದು ಜಾಸ್ತಿ ಆಗುತ್ತೆ. ಎಲ್ರು ನೇರವಾಗಿ ಕೂಡ್ರಿ. ಎಸ್, ಇದು ಎಲ್ಲರಿಗೂ ಕಾಣ್ತಾ ಇದೆನಾ? 1 ನಿಮಿಷ ವೇಟ್ ಮಾಡಿ, ಮತ್ತೆ ಪ್ರಾಬ್ಲಮ್ ಇಲ್ಲ ಆಗಿತ್ತು. ಡನ್. ಎಲ್ರಿಗೂ ದೀಪ ಕಾಣ್ತಾ ಇದೆನಾ? ಜ್ಯೋತಿ, ಪ್ರಿಯಾಂಕಾ, ನೀವು ನನ್ ಕಾಣ್ತಾ ಇದ್ದೀರಿ? ವೇಟ್ ಮಾಡ್ರಿ 1 ನಿಮಿಷ. ಬರ್ತಾ ಇದೀನ? ಎಸ್. ಸೊ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಮೇಲ್ ಟಿಪ್ ಇದೆ ನೋಡ್ರಿ, ಎಲ್ರು ಈ ಕಡೆ ಗಮನಿಸ್ರಿ. ಭಾಗ್ಯ ಮ್ಯಾಮ್, ಇಲ್ಲೇ ನೀವೇನ್ ಮಾಡ್ಬೇಕಂದ್ರೆ ಏಕಚಿತ್ತದಿಂದ, ಅಂದ್ರೆ ಒಂದೇ ಚಿತ್ತದಿಂದ ಕಣ್ಣು ಬಡಿಲಾರ್ದಂಗ ಆದಷ್ಟು ಪ್ರಯತ್ನ ಮಾಡ್ಬೇಕು. ಇದಕ್ಕೆ ನೀವು ನೋಡೋದಕ್ಕೆ ಶುರು ಮಾಡ್ಬೇಕು. ಓಕೆನಾ? ಇದು ತ್ರಾಟಕ. ನಿಮ್ ಹತ್ರ ದೀಪ ಇದೆ, ಸಾಧ್ಯ ಇದೆ ಅಂದ್ರೆ ಅದು ಮಾಡ್ರಿ. ಇಲ್ಲಾಂದ್ರೆ ಸ್ಕ್ರೀನ್ ಇದೆ ನೋಡ್ರಿ, ಇದ್ರ ಮೇಲೂ ನೀವು ಮಾಡ್ರಿ. ಪೂರ್ತಿ ಲೈಟ್ ತೆಗಿಯಲ್ಲ. ಓಕೆ, ಸೊ ಎಲ್ರು ನೇರವಾಗಿ ಕೂಡ್ರಿ. ನಿಮ್ಮ ಬೆನ್ನು ಹುರಿ ಇದೆ ನೋಡ್ರಿ, ಅದು ಸಂಪೂರ್ಣ ನೇರವಾಗಿಡ್ರಿ. ಸೊ ಇದೀಗ ಪ್ರಾರಂಭ ಮಾಡೋಣ.
ನಿಧಾನಕ್ಕೆ ಎರಡು ಕಣ್ಣನ್ನ ಮುಚ್ಚಿ ನಿಮ್ಮ ಭ್ರುಕುಟಿಯ ಮಧ್ಯದಲ್ಲಿ ಗಮನಿಸಿ ಆ ಬೆಳಕು. ಇದೀಗ ನಿಮ್ಮ ಚಿತ್ತವನ್ನ ನಿಮ್ಮ ಹೃದಯದಲ್ಲಿ ಕೇಂದ್ರೀಕರಿಸಿ ಹೃದಯಪೂರ್ವಕವಾಗಿ ಪರಮೇಶ್ವರನಿಗೆ ಧನ್ಯವಾದಗಳನ್ನ ಸಮರ್ಪಿಸಿ. ನಿಮ್ಮ ತಂದೆ ತಾಯಿಗಳಿಗೂ ಧನ್ಯವಾದ ತಿಳಿಸಿ. ನಿಮ್ಮ ಜೀವನದ ಎಲ್ಲ ಗುರುಗಳಿಗೂ ಧನ್ಯವಾದ ಸಮರ್ಪಿಸಿ. ಎರಡು ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ. ಎರಡು ಕೈಗಳನ್ನ ಜೋರಾಗಿ ಉಜ್ಜಿಕೊಳ್ಳಿ. ಇದೀಗ ಎರಡೂ ನಿಮ್ಮ ಕೈಗಳಿಂದ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ. ಮತ್ತೆ ಎರಡು ಅಂಗೈಗಳನ್ನ ನೋಡುತ್ತಾ ಕಣ್ತೆರೆಯಿರಿ. ಎಸ್. ಓಕೆ, ಸೊ ಎಲ್ರೂ ರಿಲ್ಯಾಕ್ಸ್ ಆಗಿದ್ರಿ ಅಂತ ಅನ್ಕೊಂಡಿನಿ. ಓಕೆ, ಎಸ್, ಎಲ್ಲರೂ ವಾಪಸ್ ಬಂದಿದ್ರಿ. ಸೊ ಈಗ ನಿಮ್ಮ ಡೈರಿಯಲ್ಲಿ ಬರ್ಕೋರಿ. ನಾವು ತ್ರಾಟಕ ಮಾಡೋದ್ರಿಂದ ನಮ್ಮ ಆಜ್ಞಾ ಚಕ್ರ ಇದೆ ನೋಡ್ರಿ, ಅದು ಆಕ್ಟಿವೇಟ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಆಜ್ಞಾ ಚಕ್ರ ಮತ್ತು ಸಹಸ್ರಾರ ಚಕ್ರ ಇದೆ ನೋಡ್ರಿ, ಅವು ಯೂನಿವರ್ಸ್ ನ ಜೊತೆಗೆ ನೇರವಾಗಿ ಕನೆಕ್ಟ್ ಇವೆ ಅವು ಎರಡು ಚಕ್ರಗಳು. ಹಾಗಾಗಿ ತ್ರಾಟಕ ನಾವು ಬಾಗಿಲ್ ತೆರೆದಂಗೆ, ಡೋರ್ ಓಪನ್ ಮಾಡಿದಂಗೆ ಯೂನಿವರ್ಸ್ ಅಲ್ವಾಗಿ. ಹಾಗಾಗಿ ಪ್ರತಿ ದಿನಾನು ಸಾಧ್ಯವಾದ್ರೆ 15 ನಿಮಿಷದ ತ್ರಾಟಕವನ್ನ ಮಾಡ್ರಿ, ಪ್ರಯತ್ನ ಮಾಡ್ರಿ, ಆಗುತ್ತೆ ಅಂತ ಅನ್ಕೊಂಡಿನಿ. ಎಸ್, ಓಕೆನಾ? ಹಾ, ಏನ್ ಮಾಡೋದಿಲ್ಲ, ನಿಮ್ಮ ದೀಪ ಇರುತ್ತೆ ನೋಡ್ರಿ ಹಚ್ಬೇಕು, ಅದ್ರ ಬಟ್ ಲೈಟ್ ಎಲ್ಲ ಹಾಕ್ಬಾರ್ದು. ಕೇವಲ ದೀಪ ಒಂದ್ ಮಾತ್ರ ನಿಮ್ಗೆ ಕಾಣ್ಬೇಕು, ಅದ್ರ ತುದಿ ಇರುತ್ತೆ ನೋಡ್ರಿ ಮೇಲೆ, ಅದು ಅಲ್ಗಾಡುತ್ತೆ, ಅಲ್ಗಾಡ್ಲಿದು, ಬಟ್ ನೀವು ಅದ್ರ ಮೇಲೆ ಅಬ್ಸರ್ವ್ ಮಾಡ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು. ಹಾ, ನೀರ್ ಬರುತ್ತೆ ಚೇತನ. ಯಾರ್ಯಾರಿಗೆ ನೀರ್ ಬರುತ್ತೆ ಹೇಳ್ತೀನಿ ನೋಡ್ರಿ. ನೀರ್ ಬರೋದಕ್ ಕಾರಣ ಏನು ಅಂದ್ರ ನಮ್ಮಲ್ಲಿರುವಂತ ನೆಗೆಟಿವ್ ಎನರ್ಜಿ ಇರುತ್ತೆ ನೋಡ್ರಿ, ಅದು ಹೊರಗೆ ಹೋಗುತ್ತೆ ಅಷ್ಟೇ. ಅದಕ್ಕೆ ಕಣ್ಣು ಸ್ವಲ್ಪ ಉರಿ ಬಂದಂಗ ಆಗುತ್ತೆ, ತಲೆ ನೋವು ಬಂದಂಗ ಅನಿಸುತ್ತೆ, ಕೆಲವರಿಗೆ ತಲೆ ಭಾರ ಅನಿಸುತ್ತೆ. ರೀಸನ್ ಏನು ಅಂದ್ರೆ ಒಳಗಿರುವಂತ ಬೇಡವಾಗಿರುವಂತದ್ದೆಲ್ಲ ಹೊರಗೆ ಹೋಗುತ್ತೆ, ಅದಕ್ಕೆ ಆಗೋದು, ಬೇರೆದೇನಿಲ್ಲ. ಅದು ಹೋಗ್ತಾ ಇದೆ ಅಂದ್ರೆ ನಿಮ್ಗೆ ರಿಸಲ್ಟ್ ಬರ್ತಾ ಇದೆ ಅಂತ ಅರ್ಥ. ಯಾರಿಗ್ರ ಕಣ್ಣಾಗ ನೀರಿಲ್ಲ ಏನಿಲ್ಲ, ಆರಾಮ್ ಹಿಂಗೆ ಗಟ್ಟಿಯಾಗಿ ಕುಂತೀರಂದ್ರೆ ನೀವು ರಿಸಲ್ಟ್ ಇಲ್ಲ ನಿಮ್ಗೆ ಅಂತ ಅರ್ಥ. ಅಲ್ಲಿ ಏನಾದ್ರೂ ಆಗ್ಬೇಕು ನಿಮ್ಗೆ, ತಲೆ ಭಾರರ ಅನಿಸ್ಬೇಕು, ವೈಬ್ರೇಷನ್ ಚೇಂಜಸ್ ಅನಿಸ್ಬೇಕು, ಕಣ್ಣಾರ ಸ್ವಲ್ಪ ಏನಾದ್ರೂ ಆಗ್ಬೇಕು, ನಿಮ್ಗೆ ಉರಿ ಬಂದಂಗ ಒಳಗೆ ನೀರ್ ಬರೋದು, ಇವೆಲ್ಲ ಏನಿವೆ ಅಂದ್ರೆ ರಿಸಲ್ಟ್ ಇದ್ದಂಗ. ನೀವು ಮಾಡ್ತಾ ಇದ್ದೀರಿ, ರಿಸಲ್ಟ್ ಬರ್ತಾ ಇದೆ ಅಂತ. ನೀವು ಕಂಟಿನ್ಯೂ ಮಾಡ್ತಾ ಹೋದ್ರೆ ಒಂದು ದಿವಸ ಕಣ್ಣೀರು ನಿಲ್ಲುತ್ತೆ, ಆಲಿಗಳು ನಿಲ್ಲುತ್ತೆ, ಕಣ್ಣಾಲಿಗಳು ನಿಲ್ಲುತ್ತೆ. ಅಕ್ಕ ಮಹಾದೇವಿ ವಚನ ಗೊತ್ತಲ್ಲ, ಮನಸ್ಸನ್ನ ನನ್ನ ಹಿಡಿತದಲ್ಲಿ ತರಬೇಕು ಅಂದ್ರ ಮೊದಲು ನನ್ನ ಕಣ್ಣಾಲಿಗಳನ್ನ ನಿಯಂತ್ರಣ ಮಾಡ್ಬೇಕಂತೇಳಿ. ಕಣ್ರೆಪ್ಪೆ ಏನು ಇದ್ವೆ ನೋಡ್ರಿ, ಅವನ್ನ ನಿಯಂತ್ರಣದಲ್ಲಿ ತರ್ಬೇಕಂತ ವಚನದಲ್ಲಿ ಬರುತ್ತೆ. ಹಾ, ಎರಡು ಕಾಣುತ್ತೆ. ಮತ್ ನೀವಿನ್ನೂ ಚೆನ್ನಾಗಿ ಮಾಡಿದ್ರೆ ನಿಮ್ಮ ದೀಪದಲ್ಲಿ ನಿಮ್ಮ ಆರಾಧ್ಯ ದೈವ ಇರ್ತಾರ, ಅವ್ರದ್ದೆಲ್ಲರದು ಫೋಟೋ ಕಾಣುತ್ತೆ. ಬಟ್ ನೀವು ಆ ಫ್ರೀಕ್ವೆನ್ಸಿಯಲ್ಲಿ ಮಾಡ್ಬೇಕು, ಅದು ರೇಖಿ ಲೆವೆಲ್ 2 ನಲ್ಲಿ ಅದೆಲ್ಲ ಬರುತ್ತೆ, ಆಮೇಲೆ ಹೇಳೋಣ, ಮಾತಾಡೋಣ. ಎಸ್. ಸೊ ಈಗ ನೆಕ್ಸ್ಟ್ ಬರ್ಕೋರಿ, ಇನ್ನು ಒಂದು ಟಾಪಿಕ್ ಕಡೆಗೆ ಹೋಗೋಣ. ಯಾವ ಟೈಮ್ ನಲ್ಲಿ, ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಟೈಮ್ ಬೆಸ್ಟ್ ಇವೆ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ, ಮತ್ತೆ ಅದಕ್ಕೆ ನಾವು ರೇಖಿ ಲೆವೆಲ್ 2 ಇದೆ ನೋಡ್ರಿ, ಅದು ಬೆಳಗ್ಗೆ ಮಾಡೋದು. ಇವೆಲ್ಲ ಆಕ್ಟಿವಿಟಿಗಳು ನಮಗೆ ಮಾಡಿಸೋದಿರುತ್ತೆ.
ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ, ರಾತ್ರಿ ಸೂರ್ಯಾಸ್ತದ ನಂತರ. ಸಂಜೆ ಸ್ವಲ್ಪ ಸೂರ್ಯ ಹೋದ್ಮೇಲೆ ಮಾಡ್ಬೇಕು. ಮನೆಯಲ್ಲೆಲ್ಲ ಫುಲ್ ಲೈಟ್ ಹಾಕಿ ಮಾಡಂಗಿಲ್ಲ, ಲೈಟ್ ಎಲ್ಲ ತೆಗೆದು ಬಿಡ್ಬೇಕು. ದೀಪದ ಎದುರೆ ನೀವು ಕುಂತು ಓನ್ಲಿ 15 ನಿಮಿಷ, ಮೊದ್ಲು 5 ನಿಮಿಷ ಮಾಡ್ರಿ, ಆಮೇಲೆ 10 ನಿಮಿಷಕ್ಕೆ ಬರ್ರಿ, ಆಮೇಲೆ 15 ನಿಮಿಷಕ್ಕೆ, ಈ ರೀತಿ ಮಾಡಿ. ಮಿರರ್ ನೋಡಿದ್ರು ಆಗುತ್ತೆ, ಬಟ್ ರಿಸಲ್ಟ್ ಇದ್ರದ್ದು ಬೆಸ್ಟ್ ಇದೆ ಜಗದೀಶ್ ಸರ್, ರಿಸಲ್ಟ್ ಇದ್ರದ್ದು ಚೆನ್ನಾಗಿದೆ. ಹಾ ಎಸ್. ಈಗ ನೆಕ್ಸ್ಟ್ ಮತ್ತೆ ಟಾಪಿಕ್ ಹಾಕೋರಿ, ಔರ ಅಂದ್ರೆ ಬ್ರಾಕೆಟ್ ನಲ್ಲಿ ಹಾಕ್ರಿ ಪ್ರಭಾವಳಿ. ಎಸ್. ಹಾ, ಇದು ನೆಕ್ಸ್ಟ್ ಟಾಪಿಕ್ ಬರ್ತಾ ಇದ್ದೀವಿ ನಾವು. ಔರ ಅಂದ್ರೆ ಪ್ರಭಾವಳಿ. ಸೊ ಈ ಯೂನಿವರ್ಸ್ ಏನಿದೆ ನೋಡ್ರಿ, ಇದು ಬ್ರಹ್ಮಾಂಡ ಇದೆ ನೋಡ್ರಿ. ಬ್ರಹ್ಮಾಂಡ ಏನಿದೆ ಅಂದ್ರ ಅದು ಎಲ್ಲದಕ್ಕೂ ಒಂದು ಸುರಕ್ಷತೆಯನ್ನ ಕೊಟ್ಟಿದೆ ಬ್ರಹ್ಮಾಂಡ. ಈ ಜಗತ್ತಲ್ಲಿ ಯಾವುದು ಹಿಂಗಿಲ್ಲ, ಅದಕ್ಕೆ ಸುರಕ್ಷತೆ ಇಲ್ಲ ಅಂತ. ನಿಮ್ಗೆ ಗೊತ್ತಲ್ಲ, ನಮ್ಮ ಭೂಮಿಗೂ ಸಮೇತ ಸುರಕ್ಷಾ ಕವಚ ಇದೆ, ಓಝೋನ್ ಪದರ ಇದೆ. ಯಾರ್ಯಾರಿಗೆ ಗೊತ್ತಿದೆ? ನಾವು 4ನೇ 5ನೇ ಇದ್ದಾಗ ಕಲ್ತೀವಿ ಎಲ್ಲರೂ. ಭೂಮಿಗೆ ಒಂದು ಸುರಕ್ಷಾ ಕವಚ ತರ ಓಝೋನ್ ಪದರ ಇದೆ. ಅದು ಓಝೋನ್ ಪದರ ಏನ್ ಮಾಡುತ್ತೆ ಅಂದ್ರ ವಿಷಪೂರಿತವಾಗಿರುವಂತ ಆ ಕಿರಣಗಳನ್ನ ಅದು ಬರೋದಕ್ ಬಿಡೋದಿಲ್ಲ, ಅಲ್ಲೇ ಅದನ್ನ ಹಿಡಿದಿಡುತ್ತೆ. ಸೊ ಸೇಮ್ ಅದೇ ರೀತಿ ಭೂಮಿಗೆ ಯಾವ ರೀತಿ ಸುರಕ್ಷಾ ಕವಚ ಇದೆ ನೋಡ್ರಿ, ಅದೇ ರೀತಿ ವಿಸಿಬಲ್ ಮತ್ತೆ ಇನ್ವಿಸಿಬಲ್, ಕಣ್ಣಿಗೆ ಕಾಣುವಂತ ಕಣ್ಣಿಗೆ ಕಾಣ್ಲಾರ್ದಂತ, ಜೀವ ಇರೋದಕ್ಕೂ ನಿರ್ಜೀವಕ್ಕೂ ಎಲ್ಲದಕ್ಕೂ ಒಂದು ಸುರಕ್ಷಾ ಕವಚ ಇದೆ. ಅದ್ರ ಹೆಸರೇ ಪ್ರಭಾವಳಿ. ಬರ್ಕೊಳ್ಳಿ, ಸುರಕ್ಷಾ ಕವಚ ಇದೆ. ಒಂದು ಜೀವಂತ ಇಲ್ಲ ಇದು ನನ್ನ ಬಾಟಲ್, ಆದ್ರೂ ಇದಕ್ಕೂ ಒಂದು ಸುರಕ್ಷಾ ಕವಚ ಇದೆ. ಈಗ ನಿಮ್ಗೆ ಪ್ರಾಕ್ಟಿಕಲ್ ಮಾಡಿಸ್ತೀನಿ, ಸುರಕ್ಷಾ ಕವಚ ಇದೆ ಇಲ್ಲ ನಿಮ್ಗೆ ಗೊತ್ತಾಗುತ್ತೆ. ಒಂದು ಲೇಯರ್, ಒಂದು ಬೆಳಕಿನ ಪದರು ಅಂತಾರೆ ಅದಕ್ಕೆ. ಬರ್ಕೊಳ್ಬೇಕಾದ್ರೆ ಇನ್ನೊಂದ್ಸಲ, ಬೆಳಕಿನ ಪದರು, ಶಕ್ತಿಯ ಪದರು ಅಂತ ಹೇಳಿ ಕರೀತಾರೆ. ಸೊ ಇದಕ್ಕೆ EMF ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. EMF ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಜಗತ್ತಿನ ಎಲ್ಲವುಗಳಿಗೂ ಸಮೇತ EMF ಇದೆ ಅಂತ ಹೇಳಿ ಕಂಡಿಡ್ದವ್ರು ಯಾರು ಅಂದ್ರ ಮೈಕಲ್ ಫೆರಡೆ ಇದನ್ನ ಕಂಡಿಡ್ದ. ಜಗತ್ತಿನ ಎಲ್ಲದಕ್ಕೂ ಇದೆ. ಸೊ ಹಾಗಾಗಿ ಈಗ ನಮ್ಗೆ ಏನ್ ಮಾಡೋದಿದೆ ಅಂದ್ರ, ನಮಗೆ ಯಾವ ರೀತಿ ಪಂಚಕೋಶಗಳಿವೆ ನೋಡ್ರಿ, ನಮ್ಮ ಪಂಚಕೋಶಗಳನ್ನ ಸುರಕ್ಷಿತವಾಗಿಡೋದಕ್ಕೆ ನಮ್ಗೊಂದು ಲೇಯರ್ ಇದೆ ಬೆಳಕಿನ, ಅದಕ್ಕೆ ನಾವು ಪ್ರಭಾವಳಿ ಅಂತೇಳಿ ಕರಿತೀವಿ. ನಮ್ಗೆ ಸುರಕ್ಷಿತವಾಗಿಟ್ಟಿದೆ. ನಿಮ್ಗೆ ಗೊತ್ತಿರ್ಲಿ, ನಮ್ಗೆ ಬೇಡವಾದವ್ರ ಸಮೀಪಕ್ಕೆ ಹೋಗ್ ಬಂದ್ಮೇಲೆ 1 ದಿನ 2 ದಿನ ನಾವು ಸರಿಯಾಗಿರೋದಿಲ್ಲ. ಯಾರ್ಯಾರಿಗೆ ಗೊತ್ತಿದೆ? ಸ್ವಲ್ಪ ಹೆಣ್ಮಕ್ಳಿಗೆ ಗೊತ್ತಿದೆ. ಮನೆಯಲ್ಲಿ ಯಾರಾದ್ರೂ ಬೇಡವಾದ್ರು 1 ದಿನ 2 ದಿನ ಉಳಿದು ಹೋದ್ರು ಅಂತ ತಿಳ್ಕೊ, ಮನೆ ಪೂರಾ ದೊಡ್ಡ ರಾಮಾಯಣ ಮಹಾಭಾರತ ಆಗಿರುತ್ತೆ. ರೀಸನ್ ಏನು ಅಂದ್ರ, ನಮ್ಮ ಔರ ಇದೆ ನೋಡ್ರಿ, ಅದು ನೆಗೆಟಿವ್ ಆಗಿರುತ್ತೆ, ಕಟ್ ಆಗಿರುತ್ತೆ ಅಲ್ಲಿ. ಸೊ ಹಾಗಾಗಿ ನಾವು ಸ್ಪಿರಿಚುವಲಿ, ನೀವು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕು ಅಂದ್ರ ನಿಮ್ಮ ಕೆಲಸ ಏನು ಅಂದ್ರೆ ಬರ್ಕೋರಿ, ನಿಮ್ಮ ಪ್ರಭಾವಳಿಯನ್ನ ಪ್ರತಿ ದಿನಾನು ನೀವು ಕ್ಲೀನ್ ಮಾಡ್ಬೇಕದು. ನಿಮ್ಮ ಪ್ರಭಾವಳಿ ನೀವೇ ಕ್ಲೀನ್ ಮಾಡ್ಬೇಕು. ಅದಕ್ಕೆ ಇದಕ್ಕೆ ಇಂಡಿಯನ್ ರೇಖಿ ಅನ್ನೋದು. ಇದೆಲ್ಲ ಯಾವ ರೇಖಿಯಲ್ಲೂ ಇಲ್ಲ, ಪ್ರಭಾವಳಿ ಅದೆಲ್ಲ ಏನು ಇಲ್ಲ. ರೇಖಿಯಲ್ಲಿ ಯಾಕೆ ರಿಸಲ್ಟ್ ಬರೋದಿಲ್ಲ ಕೆಲವರಿಗೆ ಅಂದ್ರ, ಅವ್ರು ಹೀಲಿಂಗ್ ಕರೆಕ್ಟ್ ಆಗಿ ಮಾಡೋದಿಲ್ಲ, ಸಿಸ್ಟಮ್ ಕರೆಕ್ಟ್ ಆಗಿಲ್ಲ ಅವ್ರು. ನೀವು ಯಾರಾದ್ರೂ ಕೆಲವ್ರು ಕಲ್ತಿರೇನೆ ಎಲ್ಲಾದ್ರೂ ರೇಖಿ? ಹಿಂಗ್ ಕೈ ಮಾಡಿ ಕಲ್ತಿರ್ತೀರಿ, ನೀವ್ ಅಲ್ಲಿ ಇಲ್ಲಿ ಸರ್ಚ್ ಮಾಡಿರ್ತೀರಿ. 3 ದಿವಸನಾಗೆ 2 ಸೆಷನ್ ಮಾಡಿರ್ತಾರ ಅವ್ರು. 3 ದಿವಸನಾಗೆ ರೇಖಿ ಲೆವೆಲ್ 1, ರೇಖಿ ಲೆವೆಲ್ 2, 3ನೇ ದಿನ ದೀಕ್ಷೆ ಕೊಟ್ಟಿರ್ತಾರ. 10,000 15,000 ಫೀಸ್ ತಗೊಂಡಿರ್ತಾರ. ನಾನು ಹೇಳ್ತೀನಿ, ದೇವ್ರಾಣೆ ರೇಖಿ ಇಂತ ಜ್ಞಾನ ಇಲ್ಲ 3 ದಿನಕ್ಕೆ ಮುಗಿಯುತ್ತೆ ಅಂತ, ಇಲ್ಲೇ ಇಲ್ಲದು. ಬಹಳ ವಿಶಾಲ ಸಮುದ್ರ ಇದೆ ಅದು. ರೇಖಿ ಅಂದ್ರೆ ಸಮುದ್ರ. ಮಿನಿಮಮ್ 21 ಡೇಸ್ ಬೇಕಿದ್ರದ್ದು ಆಳ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರು. ಅಷ್ಟು ಡೆಪ್ತ್ ಆಗಿರುವಂತ ಜ್ಞಾನ ಇದೆ, ಅಷ್ಟು ಡೆಪ್ತ್ ಆಗಿರುವಂತ ಅನುಭವ ಇದೆ ನೋಡ್ರಿ, ಅದು ನಿಮ್ಗೆ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಅವರ ನೆಗೆಟಿವ್, ಅವರ ಕೆಲಸ ಏನು ಅಂದ್ರೆ ಅಟ್ರಾಕ್ಟ್ ಮಾಡೋದು. ಬರ್ಕೋರದ್ರ ಕೆಲಸ ಏನು ಅದ್ರ ಕಾರ್ಯ ಏನು, ಪ್ರಭಾವಳಿ ಇದಂದ್ರ ಅಟ್ರಾಕ್ಟ್ ಮಾಡುತ್ತೆ. ಅದು ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡುತ್ತೆ ಅಂತ ಗೊತ್ತಲ್ಲ ನಿಮ್ಗೆ? ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಮಾಡುತ್ತೆ ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಎಳೆದುಕೊಳ್ಳುವ ಗುರುತ್ವಾಕರ್ಷಣೆ ಶಕ್ತಿ ಭೂಮಿಗಷ್ಟೇ ಇಲ್ಲ, ಭೂಮಿಯಲ್ಲಿರುವಂತ ಚರಾಚರ ಎಲ್ಲಾ ವಸ್ತುಗಳಿಗೂ, ಜೀವಗಳಿಗೆ, ಎಲ್ಲವುಗಳಿಗೂ ಅಟ್ರಾಕ್ಟ್ ಮಾಡೋ ಪವರ್ ಇದೆ. ಹಾಗಾಗಿ ನಮ್ಮ ವ್ಯಕ್ತಿತ್ವ, ನಮ್ಮ ಪರ್ಸನಾಲಿಟಿ ಇದೆ ನೋಡ್ರಿ, ನಮ್ಮ ಪರ್ಸನಾಲಿಟಿ ಎಂಥ ಪರ್ಸನಾಲಿಟಿಯನ್ನ ಅಟ್ರಾಕ್ಟ್ ಮಾಡುತ್ತೆ ಅಂದ್ರೆ ನಮ್ ತರ ಇರೋರಿಗೆ. ನೀವು ಬಾಲ್ಯಕ್ಕೆ ಹೋಗ್ರಿ, ಸಣ್ಣವ್ರಿದ್ದಾಗ ಒಂದ್ ಕ್ಲಾಸ್ ಅಲ್ಲಿ 30 ಜನ 40 ಜನ ನಾವೆಲ್ಲ ಸ್ಟೂಡೆಂಟ್ಸ್ ಇರ್ತಿದ್ದೇವು. ಅದ್ರಲ್ಲಿ ಯಾರೋ ಒಬ್ರೆ ಬಹಳ ಕ್ಲೋಸ್ ಫ್ರೆಂಡ್, ಇವತ್ತಿಗೂ ಅವರೇ ಇದಾರೆ ನಮ್ಗೆ. ಯಾರ್ಯಾರಿಗೆ ಫೀಲ್ ಇದೆ? ಕಾರಣ ಏನು ಅಂದ್ರ, ಅವರ
ಅವರ ನನ್ನ ಅವರ ಇದೆ ನೋಡ್ರಿ ಸೇಮ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಮಾಡ್ತಾವ. ಈಗ್ಲೂ ನಮ್ಗೆ ಕಷ್ಟ ಅಂತ ಬಂದಾಗ ಅವ್ರೇ ನೆನ್ಪು ಬರ್ತಾರೆ. ಏನೋ ಹೇಳ್ಕೊಳ್ಬೇಕಂದಾಗ ಅವ್ರೆ. ರೀಸನ್ ಏನು ಅಂದ್ರ ನನ್ ಜೊತೆಗೆ ಅವ್ರದ್ದು ಕನೆಕ್ಷನ್ ಇದೆ. ಹಾಗಾಗಿ ಇದು ಬಹಳ ದೊಡ್ಡ ಟಾಪಿಕ್ ಇದೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರೆ ಈ ಔರಾದೊಳಗೆ ಒಂದ್ ಏನ್ ಎನರ್ಜಿ ಇದೆ ಅಂದ್ರ ಇದಕ್ಕೆ ಪಾಸಿಟಿವ್ ನೆಗೆಟಿವ್ ಏನು ಗೊತ್ತಿರೋದಿಲ್ಲ, ಎಲ್ಲಾನು ಅಟ್ರಾಕ್ಟ್ ಮಾಡುತ್ತೆ. ಹಾಗಾಗಿ ನೀವು ಮದುವೆ ಸಮಾರಂಭಕ್ಕೆ ಹೋಗಿದ್ರಿ ಅಥವಾ ನೀವು ಮನೆ ಕಟ್ಟಿದ್ರಿ, ಕೆಲವರಿಗೆ ನಿಮ್ಗೆ ಅನುಭವ ಇದೆ. ಮನೆ ಕಟ್ಟಿದ್ಮೇಲೆ ನಮ್ಮಲ್ಲಿ ಮನೆ ಶಾಂತಿ ಅಂತ ಮಾಡ್ತೀವಿ. ನಿಮ್ ಕಡೆ ಮಾಡ್ತಿರಲ್ಲ ಮನೆ ಪೂಜೆ, ನಾವ್ ಮನೆ ಶಾಂತಿ ಮಾಡಿದ್ಮೇಲೆ ಶಾಂತಿಗಿಂತ ಹೆಚ್ಚಿಗೆ ಅಶಾಂತಿ ಆಗಿದ್ದು ಎಷ್ಟೋ ಉದಾಹರಣೆ ನನ್ಗಲ್ಲ. ರೀಸನ್ ಏನು ಅಂದ್ರೆ ಬಂದವ್ರದ್ದು ಅವ್ರ ಸರಿ ಇಲ್ಲ, ಅವ್ರೆಲ್ಲ ನೆಗೆಟಿವ್, ಅವ್ರ ನಿಮ್ ಮನ್ಯಾಗ ಬಿಟ್ಟು ಹೋಗಿರ್ತಾರ, ನೀವು ಲಡಾಯಿ ಹೊಡ್ಕೋತಿರ್ತೀರಿ ಇಬ್ರು ಗಂಡ ಹೆಂಡತಿ. ನಿಮ್ಗ ಅನ್ಸದ್ ಈಡ್ ಸಾಲ ಮಾಡ್ಕೊಂಡು 50 ಲಕ್ಷ ಸಾಲ ಮಾಡ್ಕೊಂಡ್ ಮನಿ ಕಟ್ಟಿ ಮನ್ಯಾಗ ಕಿರಿಕಿರಿ ಯಾಕದ ಅವ್ರ ಅಂತದ. ಸೊ ಹಾಗಾಗಿ ನೀವು ರೇಖೆಯಲ್ಲಿ ಒಂದ್ ಅದ್ಭುತ ಏನು ಅಂದ್ರ ನೀವು ನಿಮ್ಮ ಮನೆಗೂ ಸಮೇತ ಸುರಕ್ಷತೆ ಇಡ್ಬೋದು, ನಿಮ್ಮ ವಾಹನಗಳಿಗಿಡ್ಬೋದು, ಸೆಲ್ಫ್ ನಿಮ್ಗಿಡ್ಬೋದು, ನಿಮ್ ಮಕ್ಕಳಿಗಿಡ್ಬೋದು, ನೀವು ಬಳಸೋ ವಸ್ತುಗಳಿಗಿರ್ಬೋದು. ಸೊ ಹಾಗಾಗಿ ರೇಖೆ ಏನ್ ಮಾಡುತ್ತೆ ಅಂದ್ರ ನಿಮ್ಮ ಔರಾನ ಕ್ಲೆನ್ಸ್ ಮಾಡೋದಿದೆ ನೋಡ್ರಿ, ಅದನ್ನ ನಾಳೆ ನಿಮ್ಗೆ ದೀಕ್ಷೆಗಿಂತ ಮುಂಚೆ ಔರಾ ಕ್ಲೆನ್ಸ್ ಮಾಡೋದು ಯಾವ ರೀತಿ ಅಂತ ಹೇಳಿ ಮೊದಲು ನಿಮ್ಗೆ ಅದೇ ಕಲಿಸ್ತೀನಿ. ನಾ ಔರಾ ಕ್ಲೆನ್ಸ್ ಪ್ರತಿದಿನ ನೆನ್ಪಿಡ್ರಿ. ಪ್ರತಿದಿನಾನು ನಿಮ್ ಸಮೇತ ನೀವೇನ್ ಮಾಡ್ಬೇಕಂದ್ರ ಔರಾ ಕ್ಲೆನ್ಸ್ ಮಾಡೋ ಕೆಲಸ ಇದೆ. ನೀವ್ ಔರಾ ಹಂಗೆ ಇಟ್ರಿ, ನೆಗೆಟಿವ್ ಔರಾ ಇದೆ ಮ್ಯಾಲಿಂದ ರೇಖಿ ಮಾಡ್ಲತ್ತೀರಿ, ಎಲ್ಲಿಂದ ಪ್ರವೇಶ ಆಗ್ಬೇಕದು ಗೊತ್ತಾಯ್ತಲ್ಲ ಎಲ್ಲರಿಗೂ. ಹಾ, ಇದು ಸೀಲ್ಡ್ ಇದೆ, ಒಂದು ಸೀಲ್ಡ್ ಇದೆ. ಇನ್ನೊಂದು ಬೇಕಾದ್ರೆ ನೀವು ನಾಳೆ ಬೆಳಿಗ್ಗೆ ಒಂದು ಪ್ರಾಕ್ಟಿಕಲ್ ಮಾಡ್ರಿ. ನಿಮ್ ಮನೆ ಎದುರು ಯಾವ್ದಾದ್ರು ಮರಗಳಿದಿರ್ಬೇಕಲ್ಲ, ಮರ ಸಸಿಗಳು. ಹಾ, ನೀವೇನ್ ಮಾಡ್ರಿ ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ, ಸೂರ್ಯೋದಯ ಟೈಮಿಗೆ ಅಷ್ಟೊಂದು ಸರಿಯಾಗಿ ಅನ್ಸಂಗಿಲ್ಲ, ಅದಕ್ಕಿಂತ ಮುಂಚೆ ನಾಳೆ ಒಂದ್ ದಿವಸ ಬೇಗ ಹೇಳ್ರಿ, ದೀಕ್ಷೆ ಇದೆ. ಎದ್ದು ಏನ್ ಮಾಡ್ರಿ ಅಂದ್ರೆ ಆ ಗಿಡ ಇರುತ್ತೆ ನೋಡ್ರಿ, ಮರ ಇರುತ್ತೆ ನೋಡ್ರಿ, ಅದ್ರ ತುದಿ ಲೇಯರ್ ನ ಗಮನಿಸ್ರಿ. ಇಡೀ ಮರದ ಸ್ಟ್ರಕ್ಚರ್ ನಿಮ್ಗೆ ಕಾಣುತ್ತೆ ಇಡೀ. ಈಗ ಒಂದು ನಿಮ್ಗೆ ಪ್ರಾಕ್ಟಿಕಲ್ ಮಾಡೋಣ. ಯಾರ್ಯಾರ ಕೈದೊಳಗ್ ಪೆನ್ ಇದೆ ಸ್ವಲ್ಪ ಹಿಂಗ್ ಪೆನ್ ಹಿಡೀರಿ, ಸ್ವಲ್ಪ ಹಿಂಗ್ ದೂರ ಹಿಡೀರಿ, ಅದ್ರ ಟಿಪ್ ಮೇಲಿದೆ ನೋಡ್ರಿ, ಅದನ್ನ ಗಮನಿಸ್ರಿ. ಹಿಂಗ್ ಸ್ವಲ್ಪ ದೂರ ಹಿಡ್ಕೊಳ್ರಿ ಎಲ್ರು ನೋಡ್ರಿ. ಹಾ, ಈ ರೀತಿ ನೇರವಾಗಿಡ್ರಿ, ಸ್ವಲ್ಪ ದೂರ ಇಡ್ರಿ. ಎಸ್ ರಾಜೇಶ್ವರಿ ಮೇಡಮ್, ನಿಮ್ ಎದುರಿಗೆ ತಗೊಂಡ್ ಬರ್ರಿ ಪೆನ್, ಸೈಡ್ ತರ್ಬೇಡ್ರಿ. ಹಾ ಎಸ್, ನಿಮ್ಮ ಮೂಗಿದೆ ನೋಡ್ರಿ, ಮೂಗಿನ ನೇರ ಹೇಳ್ತಾರ ನೋಡ್ರಿ, ಮೂಗಿನ ನೇರನೇ ಹರ, ಪೆನ್ರ ನೇರ ಹಿಡಿದ್ರಿ ನೀವು. ಎಸ್, ಅದನ್ನ ಗಮನಿಸ್ರಿ. ಹಾ, ಗಿರಿ ಸರ್ ಸ್ವಲ್ಪ ಮೇಲ್ ಹಿಡೀರಿ, ಪೆನ್ ಬಾಳ ಕೆಳಕ್ ಹಿಡಿದಿರಿ, ನಿಮ್ಗೆ ಇದು ಕಾಣಿಸ್ಬೇಕು ನೋಡ್ರಿ. ಇದು ಈ ರೀತಿ ಸ್ವಲ್ಪ ಮೇಲ್ ಹಿಡೀರಿ ಪೆನ್ನು. ಆ ತುದಿಯನ್ನ ಗಮನಿಸ್ರಿ ಎಲ್ಲಾರು. ಎಸ್ ಪ್ರೇಮಾ ಮೇಡಮ್, ನೀವ್ ಹಿಡೀರಿ, ಅವ್ನಿಗೆ ನಾಳೆ ಕೊಡ್ರ. ಅದ್ರ ನೀವು ಪ್ರಾಕ್ಟಿಕಲ್ ಮಾಡಿದ್ರೆ ನಿಮ್ಗೆ ಇದ್ರ ಮೇಲೆ ವಿಶ್ವಾಸ ಬರುತ್ತೆ. ಎಸ್ ಪ್ರವೀಣ್ ಸರ್, ಇನ್ನೂ ಚೂರ್ ಮೇಲ್ ಹಿಡೀರಿ, ನೀವು ಇನ್ನೊಂದ್ ಸ್ವಲ್ಪ ಮೇಲ್ ಹಿಡ್ಕೋರಿ. ಹಾ, ಅಲ್ಲಿ ಹಿಡಿದು ನೇರವಾಗಿ ನೋಡ್ರಿ. ಅದ್ರ ತುದಿಯನ್ನ ಗಮನಿಸ್ರಿ, ಟಿಪ್ ಅನ್ನ ಗಮನಿಸ್ರಿ. ಎಸ್, ಯಾರ್ಯಾರಿಗೆ ಅದ್ರ ಸುತ್ತ ಒಂದ್ ಬೆಳಕಿನ ಲೇಯರ್ ಕಾಣಿದೆ ನೋಡ್ರಿ, ಅವ್ರೆಲ್ರೂ ನನ್ಗೊಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ, ಅಥವಾ ನೀವ್ ಹಿಂಗ್ ಮಾಡಿದ್ರೆ ನನ್ಗೆ ಗೊತ್ತಾಗುತ್ತೆ. ಹಾ ಎಸ್, ಇದೇನಾ ಈ ಸೋರ್ಸ್ ಎಲ್ಲಿಗೆ ಹೋಗಿತ್ತು ಇತ್ತು, ನೀವು ನೋಡ್ಲಿಲ್ಲ ಅಷ್ಟೇ, ಗೊತ್ತಾಯ್ತಾ. ಸೊ ಹಾಗಾಗಿ ರೇಖೆಯಲ್ಲಿ ಏನಾಗುತ್ತೆ ಅಂದ್ರ ನಿಮ್ಮಲ್ಲಿ ಬರ್ಕೋರಿ, ಸೂಕ್ಷ್ಮ ದೃಷ್ಟಿಕೋನ ಕ್ರಿಯೇಟ್ ಆಗುತ್ತೆ ನಿಮ್ಮಲ್ಲಿ. ಎಲ್ಲದ್ರಲ್ಲೂ ನೀವು ಗಮನಿಸ್ತೀರಿ. ಈಗ ಮುಂದೆ ಬರ್ತಾ ಬರ್ತಾ ನಿಮ್ಗೆ ಎನರ್ಜಿಗಳು ಗೊತ್ತಾಗುತ್ತೆ. ವ್ಯಕ್ತಿಯನ್ನ ನೋಡಿದ್ರೆ ಸಾಕು, ವ್ಯಕ್ತಿ ಹೆಂಗಿದ್ದಾನಂತ ನಿಮ್ಗೆ ಅರ್ಥ ಆಗುತ್ತೆ. ನೀವು ಮೋಸ ವಂಚನೆಗೆಲ್ಲ ಒಳಗಾಗೋದಿಲ್ಲ ರೇಖೆ ಕಲ್ತ ಮೇಲೆ. ನೀವು ವ್ಯಕ್ತಿಗೆ ನೋಡ್ರೆ ಗೊತ್ತಾಗುತ್ತೆ. ಮಾತಾಡೋ ಹೊತ್ತಿಗೆ ಅವ್ನು ಯಾವ ಇಂಟೆನ್ಷನ್ ಇಟ್ಕೊಂಡು ನೀವು ಮಾತಾಡ್ತಾ ಇದ್ದಾನೆ ನೀವು ಗುರುತಿಸ್ತೀರಿ. ಸೊ ಹಾಗಾಗಿ ಇದು ಏನ್ ಲೇಯರ್ ವೈಟ್ ಕಲರ್ ಇತ್ತು ನೋಡ್ರಿ, ಇದು ಯಾವುದು ಅಂದ್ರೆ ಇದು ಔರಾ ಅಂತೀವಿ. ಇದು ಎಲ್ಲದಕ್ಕೂ ಇದೆ. ನಿಮ್ಗೆ ಹೇಳ್ತೀನಿ, ನಾನ್ ರೇಖೆಯನ್ನ ಕಲಿಸ್ತಿದ್ದೆ ಸುಮಾರು, ಇದು ಕಲಿಸ್ತಾ ಇದ್ದು ನಾನು 6 ವರ್ಷ ಆಯ್ತು ರೇಖೆಯನ್ನ ಮಾಡ್ತಾ. ನನ್ ಬಳಿ ಏನಾಗಿತ್ತು ಅಂದ್ರೆ, ನಾನು ಇದ್ದಿಂದ ಹೇಳ್ತೀನಿ, ನನ್ಗೇನ್ ಸುಳ್ಳು ಹೇಳಕ್ ಬರಲ್ಲ. ನಾನ್ ಆರ್ಟ್ಸ್ ಸ್ಟೂಡೆಂಟ್, ಆರ್ಟ್ಸ್ದವ್ರಿಗೆ ಲ್ಯಾಪ್ಟಾಪ್ ಬರಂಗಿಲ್ಲ, ಗೊತ್ತಲ್ಲ ನಿಮ್ಗೆ. ಕಂಪ್ಯೂಟರ್ ಬರೋದಿಲ್ಲ ನಮ್ಗೆ, ನಾವು ಬರೀ ಹಿಸ್ಟ್ರಿದಾಗ ಯುದ್ಧಗಳೇ ಮಾಡಿದವ್ರು, ನಮ್ಗೆ ಇದು ಗೊತ್ತಿಲ್ಲ. ಈಗ ಅಚಾನಕ್ಕೆ ನಾವ್ ಇದ್ರಾಗ ಧುಮ್ಗದೇವ್ ಟ್ರೈನರ್ ಆಗಮಂತ ಹಿಂಗೆ ತಲೆಯಾಗ ತಗೊಂಡು ಒಂದಿನ ಹಿಂಗೆ ಬಂತು, ಏನೇನೋ ಮಾಡ್ದೇವ್, ಬಂದೇವ್ ಒಳಗ್. ಈಗ ಬಂದ್ಮೇಲೆ ದೊಡ್ಡ ಸಮಸ್ಯೆ ಏನು ಅಂದ್ರೆ ಲ್ಯಾಪ್ಟಾಪ್ ನಡ್ಸ್ಲಕ್ ಬರಂಗಿಲ್ಲ. ನನ್ ಮೈಂಡ್ ಸೆಟ್ ಹೆಂಗಿತ್ತು ಅಂದ್ರ, ನಾನ್ ಕಂಪನಿದವ್ರಿಗೆ ಬೈದಿದ್ದ ಏನು ಅಂದ್ರ, ಕಂಪನಿದವ್ರಿಗೆ ABCD ಬರಲ್ಲ, ASDF ಹಾಕ್ಯಾರ ಅಂತಿದ್ದಾನ ನನ್ ಮಗನಿಗೆ. ಹುಚ್ಚವ ಮಗ ಕಂಪನಿದವ್ರೆಲ್ಲ, ಮಮ್ಮಿ ಹಂಗೆ ಹೇಳ್ಬೇಡ, ಅದ ಹಂಗೆ ಅದ. ಗೊತ್ತಿಲ್ಲ ನನ್ಗೆ ಅದ್ರ ಬಗ್ಗೆ ಜ್ಞಾನ ಇರ್ಲಿಲ್ಲ. ಆದ್ರೂ ಹಂಗೆ ಏನೋ ಮಾಡಿ ಮಟ್ಟಿ ನನ್ ಮಗ, ನಮ್ಮ ಯಜಮಾನ್ರು ಎಲ್ಲಾರಾಗಿ ಕಲ್ಸಿ ಹಿಂಗೆ ಎಲ್ಲಾ ಶಾಲೆ ಬಿಟ್ಟ ಮಗುವಿಗೆ ಶಾಲೆ ಕರ್ಕೊಂಡ್ ಬಂದ್ರು, ಬಂದೇವ್, ಕಲ್ತೇವೆಲ್ಲ ಆಯ್ತು.
ಪ್ರಾಬ್ಲಮ್ ಏನು ಅಂದ್ರೆ ಈಗ್ಲೂ ಇದೆ, ಮೌಸ್ ಇಲ್ದೇನೆ ನನ್ಗೆ ಲ್ಯಾಪ್ಟಾಪ್ ನಡೆಸ್ಲಿಕ್ಕೆ ಬರಲ್ಲ, ಈಗ್ಲೂ ಬರೋದಿಲ್ಲ. ನಾನು ಕಲ್ತಿದ್ದೆ ಹಂಗೆ, ಅಷ್ಟ್ರ ಮೇಲೆ ಅವ್ರು ಹೆಂಗ್ ಹೇಳ್ಯಾರ ಹಂಗೆ ಕಲ್ತೀನಿ, ಪ್ರಾಕ್ಟಿಕಲ್ ಮಾಡ್ತಾ ಹೋದ ಈಗ ಅದ್ರಲ್ಲಿ ಪರ್ಫೆಕ್ಟ್ ಆದಿವಿ. ಒಂದ್ಸಲ ಏನಾಯ್ತು ಅಂದ್ರೆ ಅದು ಹಾಳಾಗ್ಬಿಡ್ತು ನನ್ ಮೌಸ್. ಇದು ಒಟ್ಟೆ ಟೋಟಲಿ ಬರ್ತಾ ಇರ್ಲಿಲ್ಲ, ನನ್ಗೆ ಪ್ರಾಕ್ಟೀಸ್ ಇರ್ಲಿಲ್ಲ, ಕೈಯಿಂದ ಮಾಡ್ಲಿಕ್ಕೆ ಬರದೇ ಇಲ್ಲ ನನ್ಗೆ, ಅದು ರೀತಿ ನನ್ಗೆ ರೂಢಿ ಇರ್ಲಿಲ್ಲ. ಈಗ ಏನ್ ಮಾಡ್ಬೇಕು, ರಾತ್ರಿ ಕ್ಲಾಸ್ ಮಾಡ್ಲತ್ತೀನಿ 9ರಿಂದ 10 ಗಂಟೆ, ಅದು ಮೌಸ್ ನಡೀತಾ ಇಲ್ಲ, ನಾನ್ ಹೇಳ್ದ ಇದು ಬರ್ತಾ ಇಲ್ಲ, ನನಗ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಂಗೆ ಬೇರೆ ತರ ನಂಗೆ ಬರಲ್ಲ. ನಾಳೆ ನೋಡೋಣ ಮುಂಜಾನೆ ಬೆಳಗ್ಗೆ, ಅಥವಾ ಅದು ಲ್ಯಾಪ್ಟಾಪ್ ಸರಿ ಹೋದ್ಮೇಲೆ ಮೌಸ್ ಸರಿ ಹೋದ್ಮೇಲೆ ಕ್ಲಾಸ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದೆ. ಆಯ್ತಂದ್ ನಮ್ದೆಲ್ಲ ಶಿಷ್ಯರು ಬಾಳ್ ಒಳ್ಳೆಯವ್ರು. ಆಯ್ತ್ರಿ ಮೇಡಮ್, ಪ್ರಾಬ್ಲಮ್ ಇದ್ರು ಬ್ಯಾಡ್ ಬಿಟ್ ನಾವು ಚಂದ ಐತಂದೆ ಹೋಗ್ ಮಲ್ಕೊಂಡು. ನಾನ್ ಯಥಾವತ್ತಾಗಿ ಬೆಳಗ್ಗೆ 4 ಗಂಟೆಗೆ ಎದ್ದು ನಾನ್ ರೇಖಿ ಕಲಿಸ್ತಿದ್ದೆ. ನೆನ್ಪಿಡ್ರಿ, ಯಾವಾಗ ವಿಶ್ವಾಸ ಬರುತ್ತೆ ಅಂದ್ರೆ ಮಾಡೋದಕ್ ನಿಂತಾಗ ಮಾತ್ರ ಬರುತ್ತೆ, ಭಾಷಣ ಹೊಡೆಯೋದ್ರಿಂದ ವಿಶ್ವಾಸ ಬರೋದಿಲ್ಲ. ನಾನ್ ಬೆಳಗಾಗ 4 ಗಂಟೆಗೆ ಎದ್ದು ಏನು ಮಾಡ್ಲಿಲ್ಲ, ನನ್ ಮೌಸ್ ಇತ್ತು ನೋಡ್ರಿ ಈ ರೀತಿ ಮಾಡಿ ನಾನ್ ಅದಕ್ಕೆ ಗ್ರಾಟಿಟ್ಯೂಡ್ ಮಾಡ್ದ. ಅವಾಗ ನನ್ಗೆ ಸುಮಾರು ಒಂದು ವರ್ಷದ ಮೇಲೆ ಆಗಿತ್ತು ಲ್ಯಾಪ್ಟಾಪ್ ಎಲ್ಲ ತಂದು. 1 ವರ್ಷ ನನ್ಗೆ ನೀನ್ ಸಪೋರ್ಟ್ ಮಾಡಿದ್ದಿ, ಅದಕ್ಕೆ ನನ್ಗೆ ಥ್ಯಾಂಕ್ ಯು ಮಾಡ್ತೀನಿ. ಬಹಳ ನಿನ್ಲಿಂದ ನನಗೆ ಬಹಳ ಸಪೋರ್ಟ್ ಆಗಿದೆ. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಗಳಿಗೆ ನಾನು ನ್ಯಾಯ ಕೊಟ್ಟಿನಿ, ಬಟ್ ಇವತ್ ನೀನ್ ನಡೀತಾ ಇಲ್ಲ, ಇಟ್ಸ್ ಓಕೆ, ಥ್ಯಾಂಕ್ ಯು, ಗ್ರಾಟಿಟ್ಯೂಡ್ ಮಾಡ ಆಮೇಲೆ ನಾನು ಓಪನ್ ಮಾಡ್ತೀನಿ. ಪುನಃ ನನ್ನ ಹತ್ರ 9 ತಿಂಗಳು ನಡೆದಿದೆ, ಅದು 9 ತಿಂಗಳು ನಡೆದಿದೆ. ಅದಾದ್ಮೇಲೆ ಅದು ಬಹಳ ಹಳೇದಾಗಿದೆ ಅಂತ ನನ್ ಮಗ ಚೇಂಜ್ ಮಾಡ್ಯಾನ. ಮಮ್ಮಿ ಎಷ್ಟು ವರ್ಷ ಮಾಡ್ತಿ, ತೆಗಿ ಅಂತ ಹೇಳಿ. ಈಗ್ಲೂ ನನ್ನ ಹತ್ರ ಇದೆ ಅದು, ಈಗ್ಲೂ ನನ್ಗೆ ಬಹಳ ಅದು. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ರೇಖಿ ಏನ್ ಮಾಡುತ್ತೆ ಅಂದ್ರ ನಿರ್ಜೀವಿ ವಸ್ತುಗಳಿಗೂ ಸಮೇತ ಶಕ್ತಿ ನೀಡುತ್ತೆ, ಅದು ಪಾವರ್ ರೇಖಿಯಲ್ಲಿದೆ. ಇಂಥವ್ ಸಾಕಷ್ಟು ಉದಾಹರಣೆ ಇವೆ. ನನ್ ಕಾರ್ನಲ್ಲಿ ಕೈ ಹೋಗಿದ್ದು ಒಡೆದು ಹೋಗಿತ್ತಿದ್ದು ಬೆರಳು, ಅದು 3 ದಿವಸದಲ್ಲೇ ಟ್ರೀಟ್ಮೆಂಟ್ ಆಗಿದೆ. ನನ್ 3 ದಿವಸ ಓನ್ಲಿ ಹೀಲಿಂಗ್, ಮತ್ತೆ ಏನೂ ಇಲ್ಲ, ಏನೇನು ಕೊಡ್ಲಿಲ್ಲ ನಾವು, ಬರೀ ಹೀಲಿಂಗ್ ಅಷ್ಟೇ ಕೊಟ್ಟಿನಿ, 1 ಟ್ಯಾಬ್ಲೆಟ್ ಸಮೇತ ತಗೊಂಡಿಲ್ಲ ನಾನು. ಅಷ್ಟು ನನ್ಗೆ ಅದ್ರ ಮೇಲೆ ವಿಶ್ವಾಸ. ಹಾಗಾಗಿ ರೇಖಿ ಏನ್ ಕೇಳುತ್ತೆ ಅಂದ್ರ ಫೇತ್ ಅಂಡ್ ಬಿಲೀವ್ ಕೇಳುತ್ತೆ. ನೀವೆಷ್ಟು ವಿಶ್ವಾಸ ಮಾಡ್ತೀರಿ ಅಷ್ಟು ನಿಮ್ಗೆ ಅದು ವರ್ಕ್ ಮಾಡುತ್ತೆ. ನೀವು ವಿಶ್ವಾಸ ಮಾಡೋದಿಲ್ಲ ಅಂದ್ರೆ ವರ್ಕ್ ಮಾಡೋದಿಲ್ಲ, ಇಲ್ಲೇ ನೇರವಾಗಿ ಹೇಳ್ತೀನಿ ನಿಮ್ಗೆ. ಸೊ ಹಾಗಾಗಿ ನಿಮ್ಮ ಔರಾ ಇದೆ ನೋಡ್ರಿ, ಅದು ಏನ್ ಮಾಡುತ್ತೆ ಅಂದ್ರೆ ಅಟ್ರಾಕ್ಟ್ ಮಾಡುತ್ತೆ, ಒಳ್ಳೆದನ್ನು ಅಟ್ರಾಕ್ಟ್ ಮಾಡುತ್ತೆ, ಕೆಟ್ಟದನ್ನು ಅಟ್ರಾಕ್ಟ್ ಮಾಡುತ್ತೆ. ಎರಡು ಅದ್ರಲ್ಲಿ ಎನರ್ಜಿ ಇವೆ. ಹಾಗಾಗಿ ಪ್ರತಿದಿನ ನೀವೇನ್ ಮಾಡ್ಬೇಕಂದ್ರೆ ನೆಗೆಟಿವ್ ಎನರ್ಜಿಯನ್ನ ತೆಗೆದು ಬಿಡ್ಬೇಕು. ಪ್ರತಿದಿನಾನು ಮನೆ ಯಾವ ರೀತಿ ಕ್ಲೀನ್ ಮಾಡ್ತೀವಿ ನೋಡ್ರಿ, ಮನೆ ಕ್ಲೀನ್ ಮಾಡೋದ್ ಗೊತ್ತಲ್ಲ, ಸೇಮ್ ಅದೇ ರೀತಿ ನಮ್ಮ ಶರೀರದ ಮೇಲಿರುವಂತ 6ನೇ ಪದರ ಅಂತ ಹೇಳ್ತೀವಿ ನೋಡ್ರಿ, ಆ 6ನೇ ಪದರನ ಏನ್ ಮಾಡೋದಿರುತ್ತೆ ಅಂದ್ರ ಕ್ಲೀನ್ ಮಾಡೋದಿರುತ್ತೆ. ಹಾಗಾಗಿ ನಾಳೆ ಅದಕ್ಕೆ ಹೇಳೋದು ವೈಟ್ ಕಲರ್ ಡ್ರೆಸ್ ಹಾಕ್ರಿ ಅಂತ. ವೈಟ್ ಕಲರ್ ಡ್ರೆಸ್ ಹಾಕಿದಾಗ ನಿಮ್ಗೆ ನೆಗೆಟಿವ್ ಔರಾ ಇದೆ ನೋಡ್ರಿ ಅದು ಕನೆಕ್ಟ್ ಆಗೋದಿಲ್ಲ, ಪಾಸಿಟಿವ್ ಔರಾ ಕನೆಕ್ಟ್ ಆಗಿರುತ್ತೆ. ಹೇಗೆ ತೆಗೆಯೋದು ನಾಳೆ ಹೇಳ್ತೀನಿ ಚೇತನ. ನಾಳೆ ಎಲ್ಲಾನು ಇರುತ್ತೆ. ನಾಳೆ 2 hours ನ ಸೆಷನ್ ಇದೆ, ನೆನ್ಪಿಡ್ರಿ. ನಾಳೆ ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ ತನಕ ಕಣ್ ರೆಪ್ಪೆ ಹಿಂಗ್ ಮುಚ್ಚಂಗಿಲ್ಲ, ತೆರೆಯಂಗಿಲ್ಲ, ಹಂಗೆ ಕುಂತ್ರ ಮಾತ್ರ ನಿಮ್ಗೆ ಇದ್ರ ಬೆನಿಫಿಟ್ ಗೊತ್ತಾಗುತ್ತೆ. ಓಕೆನಾ? ಎಲ್ಲರಿಗೂ ಇವತ್ತಿಂದ ಅರ್ಥ ಆಗಿದೆ? ಯಾರ್ಯಾರಿಗೆ ಅನಿಸುತ್ತೆ ರೇಖಿ ಲೆವೆಲ್ 2 ನಲ್ಲಿ ಬರ್ಬೇಕಂತ ಹೇಳಿ ಮೀ ಅಂತ ಒಂದ್ಸಲ ಟೈಪ್ ಮಾಡ್ರಿ. ಅನಿಸಿದ್ರೆ ಮಾತ್ರ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ, ಇಲ್ಲ ಅಂದ್ರೆ ನಮ್ ಪ್ರವಚನ ಮುಗಿತಿಲ್ಲಿಗೆ. ಶಿವಾನ್ ನಾಳೆಗೆ ದೀಕ್ಷೆ ಕೊಡ್ತೀವಿ, ನಿಮ್ಮ ಮನ್ಯಾಗ ನೀವಿರಿ, ನಮ್ಮ ಮನ್ಯಾಗ ನಾವಿರ್ತೀವಿ. ಯಾರ್ಯಾರಿಗೆ ಅನಿಸುತ್ತೆ ನೋಡ್ರಿ. ಮಿನಿಮಮ್ 10 ಮೆಂಬರ್ಸಿಗೆ ಏನಾದ್ರು ಅನಿಸಿದೆ ಅಂದ್ರೆ ನಾಳೆ ರೇಖಿ ಲೆವೆಲ್ 2 ನಲ್ಲಿ ಏನಿದೆ ಅಂತೇಳಿ ಒಂದು 15-20 ನಿಮಿಷ ನಿಮ್ಗೆ ಮಾಹಿತಿ ಕೊಡ್ತೀನಿ. ಈಗಾಗ್ಲೇ ನಮ್ದು 100 ಮೆಂಬರ್ಸ್ ನ ಒಂದು ಬ್ಯಾಚ್ ಕಂಪ್ಲೀಟ್ ಆಗಿದೆ. 100 ಜನರದ್ದು ನಮ್ದು ಬ್ಯಾಚ್ ಓನ್ಲಿ 100 ಮೆಂಬರ್ಸ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ತಗೊಳಂಗಿಲ್ಲ ನಾವು. ಈಗ 100 ಆಲ್ರೆಡಿ ನಡೀತಾ ಇದೆ. ನಾಳೆ ಅವ್ರದ್ದು ದೀಕ್ಷೆ ಇದೆ. ನಾಳೆ 21 ಡೇಸ್ ಮುಗೀತು ನಮ್ದು ರೇಖಿ ಲೆವೆಲ್ 2 ನ ಫಸ್ಟ್ ಬ್ಯಾಚ್ ಇದೆ ನೋಡ್ರಿ, ಅದು ಕಂಪ್ಲೀಟ್ ಆಯ್ತು. ನಿಮ್ದು ದೀಕ್ಷೆ ಇದೆ, ನಾಳೆ ಅವ್ರದ್ದು ದೀಕ್ಷೆ ಇದೆ, 2 ಸಮೇತ ಇವೆ. ಮತ್ತೆ ಇನ್ನೊಂದ್ ಬರ್ಕೋರಿ, ನಾಳೆ ಹುಣ್ಣಿಮೆ ಇದೆ ಗೊತ್ತಾ ನಿಮ್ಗೆ? ನಾಳೆ ಸೊ ಹಾಗಾಗಿ ನಾಳೆ ಹುಣ್ಣಿಮೆ ಇದೆ ನೋಡ್ರಿ, ಅದು ಬಹಳ ಪವರ್ಫುಲ್ ಇದೆ. ಚಂದ್ರಗ್ರಹಣ ಇದೆ, ಯಾರ್ಯಾರಿಗೆ ಗೊತ್ತಿದೆ? ಸೊ ಹಾಗಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಬರ್ಕೋರಿ, ನಿಮ್ಮ ಸಂಕಲ್ಪಗಳು ಸಿದ್ಧಿ ಆಗೋದಕ್ಕೆ ನಿಮ್ಗೆ ಸಪೋರ್ಟ್ ಆಗುತ್ತೆ. ಹಾಗಾಗಿ ನಾಳೆ ರಾತ್ರಿ 9ರಿಂದ 10 ಗಂಟೆ ತನಕ ನಮ್ದು ಒಂದು ಕ್ಲಾಸ್ ನಡೆಯುತ್ತೆ. ಅದು ಸ್ವಲ್ಪ ಚಾರ್ಜ್ ಇರುತ್ತೆ. ಚಾರ್ಜ್ ಅಂದ್ರೆ ಇದು ಟೆಸ್ಟ್ ಸ್ಟಡಿಯಲ್ಲಿ ಮಾಡ್ತೀವಲ್ಲ, ಹಾಗಾಗಿ ನಮ್ಮ ಹುಡುಗಿಯರೆಲ್ಲ ನಿಮ್ಗೆ ಕಾಲಿಂಗ್ ಮಾಡ್ಬೇಕು. 199 ನಿಮ್ಗೆ ಫೀಸ್ ಇದೆ. 199 ರೂಪಾಯಿ ನಿಮ್ಮಲ್ಲಿ ಫೀಸ್ ತಗೋತೀವಿ ನಾವು. ಕಾರಣ ಏನು ಅಂದ್ರೆ ಟ್ರಸ್ಟ್ ಇದೆ, ಟೀಮ್ ನಡಿಬೇಕಾಗುತ್ತೆ. ಹಾಗಾಗಿ ನಿಮ್ಮ ಗ್ರೂಪ್ ನಲ್ಲಿ ಅದ್ರ ಮಾಹಿತಿಯನ್ನ ಕಳಿಸ್ತಾರ. ನಾಳೆ 1 hour ನ ಸೆಷನ್ ಇರುತ್ತೆ, ಅದು 9 ಗಂಟೆಗಿದೆ. ಓಕೆನಾ? ಮತ್ ನಾಳೆ ಬಹಳ ಮಹತ್ವದಿದೆ. ನಿಮ್ಮ ಏನೇ ಇಂಟೆನ್ಷನ್ ಇವೆ ನೋಡ್ರಿ, ಅದು ಸಂಕಲ್ಪಗಳನ್ನ ಸಿದ್ಧಿ ಮಾಡ್ಕೊಳ್ಳಕಂತೆ ಸಂಕಲ್ಪ ಸಿದ್ಧಿ ಧ್ಯಾನ ಅಂತ ಇರುತ್ತೆ, ಬರ್ಕೊಳ್ಬೇಕಾದ್ರೆ ಹೆಸರು. ನಿಮ್ಮ ಮ್ಯಾನಿಫೆಸ್ಟೇಷನ್ ಇದೆ ನೋಡ್ರಿ, ಅದು ಕಂಪ್ಲೀಟ್ ಮಾಡೋದಕ್ಕೆ. ಮತ್ತೆ 199 ಏನ್ ದೊಡ್ಡ ವಿಷಯ ಇಲ್ಲ ಅಂತ ಅನ್ಕೊಂಡಿನಿ, ಅನಿಸ್ತಾ ಇದ್ದೇನೆ ಯಾರಿಗಾದ್ರೂ? ಗುರುದಕ್ಷಿಣೆ ಅಂತ ಕೊಡ್ಬೋದು ಅಷ್ಟೇ.
ಅದು ಯಾರಿಗಂದ್ರೆ ನಿಮ್ಗೆ ಕಾಲ್ ಮಾಡಿರ್ತಾರಲ್ಲ ಅವ್ರ ಫೀಸ್ ಕಟ್ಟೋದಿರುತ್ತೆ, ನಮ್ಗೆ ಸ್ಯಾಲ್ರಿ ಕೊಡ್ತೀವಿ ನಾವು ಅವ್ರಿಗೆ. ಮಂತ್ಲಿ 40,000 ರೂಪಾಯಿ ಸ್ಯಾಲ್ರಿ ಬೇಕು ನನಗೆ ಖಾಲಿ ಕೊಡೋದಕ್ಕೆ. ಓಕೆನಾ? ಸೊ ಹಾಗಾಗಿ ಇಷ್ಟು ಇವತ್ತು ಅರ್ಥ ಆಗಿದೆ. ನಾಳೆ ಮಾತ್ರ ನಿಮ್ಗೆ 3 hours ನ ಸೆಷನ್ ಇದೆ. ಬೆಳಿಗ್ಗೆ 2 ತಾಸು ಇರುತ್ತೆ, ಸಂಜೆ 1 ತಾಸು ಇರುತ್ತೆ. ನಾಳೆ ಏನಿಲ್ಲ, ಗಪ್ ಚಿಪ್ ಸ್ಟೂಡೆಂಟ್ಸ್ ಆಗ್ಬೇಕು ನೀವು. 3 ತಾಸು ಹೆಂಗ್ ಕೂಡ್ಲಿರಿ, ಹಿಂಗ್ ಕೇಳಂಗಿಲ್ಲ, ಕೂಡ್ಬೇಕು ನೀವು. ಕುಂತ್ರ ಮಾತ್ರ ನಿಮ್ಗೆ ರಿಸಲ್ಟ್ ಇದೆ. ಓಕೆನಾ? ಸೊ ಎಲ್ಲರಿಗೂ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ, ಮತ್ತೆ ಎಲ್ಲರೂ ಖುಷಿ ಪಟ್ಟಿರಿ ಅಂತ ಅನ್ಕೊಂಡಿನಿ. ಯಾರ್ಯಾರಿಗೆ ಭಾರಿ ಖುಷಿಯಾಗಿದೆ? ಬೀದರ್ ಭಾಷೆ ತಿಳಿತಾ ಇವೇನೆ ಎಲ್ಲರಿಗೂ? ತಿಳಿಯುತ್ತೆ. ಅಲ್ಲಿ ಬರ್ರಿ ನೀವು, ರೇಖಿ ಲೆವೆಲ್ 2ದಾಗ ಬರಲ್ವಾ, ಮಜಾ ಭಾಳ ಇರುತ್ತೆ. ಹಾ, ನಮ್ ಕೆಲವೊಂದು ವರ್ಡ್ಸ್ ಇವೆ ನಿಮ್ಗೆ ಅರ್ಥನೇ ಆಗೋದಿಲ್ಲ. ಅರ್ಥ ಆಗೋದಿಲ್ಲ ನೋಡ್ರಿ, ಅದು ಬಹಳ ಖುಷಿ ಕೊಡುತ್ತೆ. ಹಾ, ಎಸ್. ಎಲ್ಲರಿಗೆ ನಾನು ಪ್ರಯತ್ನ ಮಾಡ್ತೀನಿ, ಬೇರೆ ಏನಾರ ಟ್ರೈ ಮಾಡ್ರ ಅಂದ್ರೆ ಅದು ಏನ್ ಮಾಡ್ತೀರಿ, ಜೀನ್ಸ್ನಾಗೆ ಬೀದರ್ ಬಂದ್ಬಿಟ್ಟಂದು ಜೀನ್ಸ್ ತೆಗಿಲಕ್ ಆಗೋದಿಲ್ಲ. ಅದಕ್ಕೆ ಈಗ ನೀವೇ ಸೆಟ್ ಆಗ್ಬೇಕು ನನ್ನ ಭಾಷೆ ಜೊತೆಗೆ. ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ, ನನ್ನ ಭಾಷೆ ಮೇಲೆ ಹೋಗ್ಬೇಡ್ರಿ, ನನ್ನ ಭಾವದ ಮೇಲೆ ಹೋಗ್ರಿ. ನಾನು ಏನ್ ಅನ್ಕೋತಾ ಇದ್ದೀನಿ, ನಾನು ಏನ್ ನಿಮಗ್ ಬೆಳೆಸ್ಬೇಕಂತೀನಿ, ನನ್ ಗುರಿ ಏನು, ನನ್ನ ಉದ್ದೇಶ ಏನು, ನೀವು ಅಷ್ಟು ಅರ್ಥ ಮಾಡ್ಕೊಂಡು ಸಾಕು. ನೀವು ನನ್ನ ಜೊತೆಗೆ ಬಹಳ ದೂರದ ತನಕ ನಡೆಯೋದಕ್ಕೆ ಸಾಧ್ಯ ಇದೆ. ಓಕೆನಾ? ಸೊ ಹಾಗಾಗಿ ಎಲ್ರಿಗೂ ಶುಭವಾಗ್ಲಿ. ನಾಳೆ ನಿಮ್ಗೆ ದೀಕ್ಷೆ ಇದೆ, ಮತ್ತೆ ನಿಮ್ ಯೋಚನೆ ಮಾಡ್ರಿ, ಗ್ರಹಣ ದಿವಸ ನಿಮ್ಗೆ ದೀಕ್ಷೆ ಸಿಗ್ತಾ ಇದೆ. ಬಹಳ ಅದೃಷ್ಟ ಇದೆ. ಈ ಹಿಂದಿನ ಬ್ಯಾಚ್ನವ್ರಿಗಿಂತನೂ ನೀವು ಅದೃಷ್ಟವಂತರಿದ್ರಿ. ಅವ್ರಿಗೆ ಇವೆಲ್ಲ ಸಿಗ್ಲಿಲ್ಲಪ್ಪ, ಏನೋ ಸೋಮವಾರ ಶುಕ್ರವಾರ ಹುಡುಕ್ಯಾಡಿ ಏನೇನೋ ಮಾಡಿ ಅವ್ರಿಗೂ ಮಾಡಿವಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಮೇತ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಮತ್ತೆಲ್ರೂ ಇವತ್ತು ಡಿಸೈಡ್ ಮಾಡ್ರಿ, ನನ್ನ ಜೀವನದಲ್ಲಿ ಒಳ್ಳೆ ದಿನಗಳು ಬಂದು ಅಂತ. ಪ್ರೆಸೆಂಟ್ ಅಲ್ಲಿ ಬಂದ್ ಬಿಡ್ತೀವಿ. ಈಗ ಸೋವಾಗ ಬಿಟ್ಟಾಗ ಈಗ ನಿಮ್ಮಷ್ಟು ಸ್ಪೀಡ್ ಯಾರು ಓಡೋದಿಲ್ಲ. ಇದು ನನ್ ಕಡೆಯಿಂದ ಕೊಡುವಂತ ಏನಂತ ನೋಡ್ರಿ, ವಾಗ್ದಾನ. ನಿಮ್ಮಷ್ಟು ಜೀವನ ಇದೆ ನೋಡ್ರಿ, ಅದು ಯಾರ್ದು ಓಡೋದಿಲ್ಲ. ನೀವ್ ಏನ್ ಅನ್ಕೊಂಡಿರ್ತೀರಿ ನೋಡ್ರಿ, ಎಲ್ಲಾ ಕೆಲಸಗಳು ಸಿದ್ಧಿ ಆಗುತ್ತೆ. ಆ ಶಕ್ತಿ ಇದೆ ನೋಡ್ರಿ, ಅದು ಪರಮಾತ್ಮ ನಿಮ್ಗೆ ಕೊಟ್ಟೆ ಕೊಡ್ತಾನೆ. ನನಗ್ ಕೊಟ್ಟಿದ್ದಾನಂದ್ರೆ ನಿಮ್ಗೆ ಹೆಂಗ್ ಕೊಡಂಗಿಲ್ಲ ಹೇಳ್ರಿ? ನನ್ನವ್ರ ನಿಮ್ಮವ್ರ ಈಕ್ವಲ್ ಇವೆ, ಸೇಮ್ ಫ್ರೀಕ್ವೆನ್ಸಿಯಲ್ಲಿವೆ. ನೆನ್ಪಿಡ್ರಿ, ನಿಮ್ಗೂ ನನ್ಗೂ ಭಾರಿ ವ್ಯತ್ಯಾಸ ಇದೆ ಅಂತ ತಿಳ್ಕೊಬೇಡ್ರಿ. ಮತ್ ನಾನ್ ಅಂತ ಗ್ರೇಟ್ ಇದ್ದೀನಂತೂ ಫೀಲ್ ಮಾಡ್ಕೊಳ್ಬೇಡ್ರಿ. ನನ್ ಕೆಲ್ಸ ಇದೇನ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ಗೊಂಚೂರು ಗೊತ್ತಿದೆ, ನಾನು ಹೇಳತ್ತೀನಿ ಅಷ್ಟೇ. ಅಂತ ದೊಡ್ಡದೇನ್ ಏನಿಲ್ಲ, ಹಂಗೇನ್ ತಿಳ್ಕೊಬೇಡ್ರಿ. ಸಾಯಿಬಾಬಾರ ಮೇಡಮ್ ಇಲ್ಲಿ ನೀವು ಮಾಡತಾರ ಎಲ್ಲ ಒಳ್ಳೇದಾಗ್ಲತ್ತೂ. ನಾನು ಪ್ರಯತ್ನ ಮಾಡ್ತೀನಿ, ನೀವು ಮಾಡ್ರಿ, ಎಲ್ಲಾನು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಂದು ಸಲ ಶರಣಾರ್ಥಿ. ಧನ್ಯವಾದ. ಶುಭರಾತ್ರಿ. ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್.